ನಮಸ್ಕಾರ. ಪಿಟಿಎಫ್ ವಾರ್ತೆಗಳಿಗೆ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ವಾರ್ತೆಗಳ ಪ್ರಾಯೋಜಕರು ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ನನ್ನ ಜೀವ ಇರುವವರೆಗೂ ರೈತರ ಪರವಾಗಿ ಹೋರಾಟ ಮಾಡುತ್ತೇನೆ, ದೇವೇಗೌಡ. ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಪರ್ಸೆಂಟೇಜ್ ಪಾಲುದಾರರು, ಕೆಲಸ ಮಾಡಿಸಿಕೊಳ್ಳಲು ಬ್ರೋಕರ್ಗಳ ಅವಲಂಬನೆ, ನಿಖಿಲ್ ಕುಮಾರಸ್ವಾಮಿ. ದೇವದುರ್ಗದಲ್ಲಿ ಜನರೊಂದಿಗೆ ಜನತಾದಳ ಸಮಾವೇಶ, ದೇವೇಗೌಡರು ನೀರು ನೀಡಿದ ಪುಣ್ಯಾತ್ಮ, ಮುಕ್ತ ಕಂಠದಿಂದ ಶ್ಲಾಘನೆ. ಏಮ್ಸ್ ಮಂಜೂರಾತಿಗೆ ನ್ಯಾಯಾಂಗ ಹೋರಾಟದ ಅಗತ್ಯ, ಎಲ್ಲರನ್ನು ಒಳಗೊಂಡ ಹೋರಾಟ ಬೇಕು, ಮಹೇಂದ್ರ ಕುಮಾರ್ ಮಿತ್ರ. ನಗರದಲ್ಲಿ 29ರಂದು ಐಹಿಂದ್ ಸಭೆ, ರಾಜ್ಯ ಮಟ್ಟದ ಐಹಿಂದ್ ರತ್ನ ಪ್ರಶಸ್ತಿಗೆ ಆಯ್ಕೆ, ಬಸಪ್ಪ ಕಾರ್ಮುಂಚಿ. ಜಿಲ್ಲೆಯ 23 ಗ್ರಾಮಗಳಲ್ಲಿ ಮೊಹರಂ ಹಬ್ಬ ನಿಷೇಧ, ಡಿಸಿ ನಿತೇಶ್. ಭಾರತವೇ ಜಗತ್ತಿನ ಪ್ರಜಾಪ್ರಭುತ್ವದ ಪಿತಾಮಹ, ಡಾಕ್ಟರ್ ಬಸವರಾಜ್ ಕಳಸ್. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಾಲೆಗಳ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮ, ಕಡಿಮೆ ಅಂಕ ಪಡೆದವರು ಆಯ್ಕೆ, ಜಾವೀದ್ ಖಾನ್ ಆರೋಪ. ಕಳುವಾದ ಮೊಬೈಲ್ಗಳು ಮಾಲೀಕರಿಗೆ ಹಸ್ತಾಂತರ, ಪೊಲೀಸರ ಕಾರ್ಯಕ್ಕೆ ಶ್ಲಾಘನೆ. ಕೆಂಪೇಗೌಡರ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ, ವೀರ ಹನುಮಾನ್. ಮತ್ತು ಭಾರತ ಸರ್ಕಾರದ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳ ಭೇಟಿ ಮಾಡಿದ ಸಂಸದ ಜಿ ಕುಮಾರ್ ನಾಯ್ಕ್. ಈಗ ವಾರ್ತೆಗಳಿಗೆ ಹೋಗೋಣ. ನಮ್ಮ ಮುಖಂಡರು ನನ್ನ ಪುತ್ಥಳಿ ಅನಾವರಣಕ್ಕೆ ಬಂದಿದ್ದಾರೆ ಅಂತ ಅಂದುಕೊಳ್ಳಬೇಡಿ. ನಿಮ್ಮನ್ನು ದೇವದೂರನ್ನು ನೋಡಬೇಕೆಂದು ಬಂದಿದ್ದೇನೆ. ನಾನೊಬ್ಬ ಸಾಮಾನ್ಯ ರಾಜಕಾರಣಿ. ನಾನು ಎಂದು ದೊಡ್ಡ ವ್ಯಕ್ತಿ ಅಂತ ಅಂದುಕೊಂಡಿರಲಿಲ್ಲ. ನಾನು ಸಾಮಾನ್ಯ ವ್ಯಕ್ತಿ ಎಂದು ತಿಳಿಸಿದರು. ನಮ್ಮದು ಕುಟುಂಬ ರಾಜಕಾರಣವಲ್ಲ. ನಮ್ಮ ಪಕ್ಷದಿಂದಲೇ ಉನ್ನತ ನ್ಯಾಯ ಪಡೆದುಕೊಂಡು ನಮ್ಮ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ಮಾಜಿ ಪ್ರಧಾನಿ ದೇವೇಗೌಡರು ಆಕ್ರೋಶ ವ್ಯಕ್ತಪಡಿಸಿದರು. ರಾಯಚೂರಿನ ದೇವದುರ್ಗದಲ್ಲಿ ಆಯೋಜಿಸಿದ್ದ ಜನರೊಂದಿಗೆ ಜನತಾದಳ ಹಾಗೂ ಮಾಜಿ ಪ್ರಧಾನಿಗಳ ಅಭಿನಂದನಾ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೃಷ್ಣ ಬಚಾವತ್ ತೀರ್ಪಿನಂತೆ ಕರ್ನಾಟಕದ ಪಾಲಿಗೆ ನೀರು ಸಿಕ್ಕಿಲ್ಲ. ನೀರನ್ನು ಪಡೆಯಲು ಹಾಗೂ ರಾಜ್ಯವನ್ನು ಹಸಿರನ್ನಾಗಿ ಮಾಡಲು ರಾಜ್ಯದ ಜನತೆ ಸಂಘಟಿತರಾಗಿ ಹೋರಾಟ ಮಾಡುವ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಅಗತ್ಯ ಇದೆ ಎಂದು ಹೇಳಿದರು. ರಾಜ್ಯದಲ್ಲಿ ನೀರಾವರಿ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನಗೊಳ್ಳಬೇಕಾಗಿದೆ. ಪಕ್ಷಾತೀತವಾಗಿ ಎಲ್ಲರ ರೈತರ ಪರವಾಗಿ ಹೋರಾಟ ಮಾಡಬೇಕು. ಇದರಿಂದ ರಾಜ್ಯದ ಜನರು ಸಮೃದ್ಧಿಗೊಳ್ಳುತ್ತಾರೆ. ಎಲ್ಲ ಸಮುದಾಯದವರು ಎಲ್ಲ ರಂಗಗಳಲ್ಲೂ ಮುಖ್ಯವಾಹಿನಿಯಲ್ಲಿ ಇರುತ್ತಾರೆ ಎಂದು ತಿಳಿಸಿದರು. ನಮ್ಮ ಮುಖಂಡರುಗಳು ನನ್ನ ಪುತ್ಥಳಿ ಅನಾವರಣಕ್ಕೆ ಬಂದಿದ್ದಾರೆ ಅಂತ ಅಂದುಕೊಳ್ಬೇಡಿ. ನಿಮ್ಮನ್ನು ದೇವದುರ್ಗದಲ್ಲಿ ನೋಡಬೇಕೆಂದು ಬಂದಿದ್ದೇನೆ. ನಾನೊಬ್ಬ ಸಾಮಾನ್ಯ ರಾಜಕಾರಣಿ. ನಾನು ಎಂದು ದೊಡ್ಡ ವ್ಯಕ್ತಿ ಅಂತ ಹೇಳಿಕೊಂಡಿಲ್ಲ. ನಾನು ಸಾಮಾನ್ಯ ವ್ಯಕ್ತಿ ಎಂದು ತಿಳಿಸಿದರು.
ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗಿನಿಂದಲೂ ರೈತರು ಹಾಗೂ ಜನಪರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದೇನೆ. ನನ್ನ ಜೀವನ ಇರುವವರೆಗೂ ರೈತರ ಪರವಾಗಿ ಹೋರಾಟ ಮಾಡುತ್ತೇನೆ. ಇದರ ಬಗ್ಗೆ ಎರಡು ಮಾತಿಲ್ಲ. ನಮ್ಮದು ಕುಟುಂಬ ರಾಜಕಾರಣ ಎಂದು ಹೇಳುತ್ತಾರೆ. ನನಗೀಗ 93 ವರ್ಷ. ಆದರೆ ಇನ್ನು ಎಷ್ಟು ಕಾಲ ಇರಬಹುದು ನನಗೆ ಗೊತ್ತಿಲ್ಲ. ನಾನು ಮುಖ್ಯಮಂತ್ರಿ ಆದಾಗ 30 ಟಿಎಂಸಿ ನೀರನ್ನು ಹಿಡಿದಿದ್ರು. ನಮ್ಮ ನೀರು 129 ಟಿಎಂಸಿ. ಇಂದಿರಾ ಗಾಂಧಿ ಅವರು ಆಗ ತಮಿಳುನಾಡಿಗೆ ಕುಡಿಯಲು ನೀರಿಲ್ಲ ಅಂತ 5 ಟಿಎಂಸಿ ಬಿಟ್ಟಿದ್ರು ಎಂದು ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಗ್ಯಾರಂಟಿಯಿಂದ ರಾಜ್ಯ ಆರ್ಥಿಕ ದಿವಾಳಿಯಾಗಿದೆ. ಸರ್ಕಾರಿ ನೌಕರರಿಗೆ ವೇತನ ನೀಡಲು ಹಣವಿಲ್ಲ. ಬೆಂಗಳೂರು ಮಹಾನಗರ ಪಾಲಿಕೆ ಸಿಬ್ಬಂದಿಗೆ ವೇತನವಿಲ್ಲದೆ ಪರದಾಡುವಂತಾಗಿದೆ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಡಿಎಂಸಿ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿಯಾಗಿದೆ. ಕುಮಾರಸ್ವಾಮಿ ಅವರು ಹಿಂದಿನ ಆಡಳಿತದ ಅವಧಿಯಲ್ಲಿ ಜಾರಿಗೊಳಿಸಿದ ಪಂಚರತ್ನ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ಮರು ಜಾರಿಗೊಳಿಸಿ ಬಡ ಸಾಮಾನ್ಯರ ಬದುಕನ್ನು ಹಸನಗೊಳಿಸಬೇಕೆಂದು ಆಗ್ರಹಿಸಿದರು. ದೇವದುರ್ಗ ಶಾಸಕಿ ಕಾರ್ಯಮ್ಮ ಅವರು ಜನರ ಆದೇಶದಂತೆ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದಾರೆ. ಅವರಿಗೆ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತದೆ. ಜನರ ಮಧ್ಯೆ ಇದ್ದು ಜನಸೇವೆ ಮಾಡುತ್ತಾ ಜನಮನದಲ್ಲಿ ಉಳಿಯಬೇಕು. ಮುಂದಿನ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಅವರನ್ನೇ ಗೆಲ್ಲಿಸುವಂತೆ ಮನವಿ ಮಾಡಿದರು.
ನನ್ನೆಲ್ಲ ಯೋಗ ಮಿತ್ರರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಕರಿಯಮ್ಮನವರು ಎದ್ದು ನಿಂತ್ಕೊಂಡ್ರು. ನನಗನ್ನಿಸ್ತದೆ ಕರಿಯಮ್ಮನವರು ಎದ್ದು ನಿಂತು ಅವರ ಪರಿಚಯವನ್ನು ನಿಮಗೆ ಮಾಡಿಕೊಡಬೇಕಾದ ಅವಶ್ಯಕತೆ ಇಲ್ಲ, ಈ ಮಾತನ್ನು ಹೇಳ್ತೀನಿ. ಅವರ ಭಾಷಣ ಕೇಳ್ತಾ ಇದ್ದೇನೆ. ಏನೇನು ಮಾಡಿದ್ದೀನಿ, ಏನಾಗಬೇಕು ಎಲ್ಲ ಹೇಳ್ಕೊಂಡು ಬರ್ತಾ ಇದ್ದು. ಈಗ ನೀರು ಬಗ್ಗೆ, ನೀರು ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೂ ಸುಮಾರು ಒಂದು 10 ಕೆಲಸಗಳನ್ನು ಈ ದೇವದುರ್ಗ ತಾಲೂಕಿಗೆ ಮಾಡಬೇಕು ಅನ್ನುವ ಹಂಬಲ ಈ ಹೆಣ್ಣುಮಗಳಿಗೆ. ನಾನು ಹೊಗಳಲಿಕ್ಕೆ ಬಂದಿಲ್ಲ. ಈ ರಾಜ್ಯದ ಪ್ರತಿಯೊಂದು ಜಿಲ್ಲೆ, ತಾಲೂಕು ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ಪರಿಚಯ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ಚಿಕ್ಕನಹಳ್ಳಿ ಸುರೇಶ್ ಬಾಬು ಅವರು ಈ ಕಡೆ ನಮ್ಮ ಶರಣಗೌಡ ಪಾಟೀಲ್ ಹಾಗೂ ನಾಡಗೌಡರು, ಇವರೆಲ್ಲ ಕಾಶಿಪುರದ ಬಂಡಪ್ಪನವರು. ಇಡೀ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಈ ರಾಷ್ಟ್ರದ ಉಕ್ಕು ಮತ್ತು ಕಬ್ಬಿಣ ಎರಡು ಇಲಾಖೆಗಳ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಅವ್ರನ್ನ ಕರೆದು, ನೀನು ಈ ರಾಷ್ಟ್ರದಲ್ಲಿ ಎಲ್ಲ ಏನು ಈ ಸಂಸ್ಥೆಗಳು ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಜವಾಬ್ದಾರಿ ಕೊಟ್ಟ ಮೇಲೆ ಈ ಪಕ್ಷವನ್ನು ಕಟ್ಟಬೇಕಲ್ಲ. ಈ ರಾಷ್ಟ್ರದಲ್ಲಿ ದಯಮಾಡಿ ಯಾರೂ ಅನ್ಯತಾ ಭಾವನೆ ಮಾಡಬೇಡಿ. ದೇವೇಗೌಡರಿಗೆ 93 ವಯಸ್ಸು. ಇವರು ನಮ್ಮ ಮುಖಂಡಗಳೆಲ್ಲ ಸೇರಿ ಒಂದು ಸ್ಟ್ಯಾಚ್ಯೂ ಮಾಡಿಸಿದ್ದಾರೆ. ಅದರ ಇನಾಗ್ರೇಷನ್ಗೋಸ್ಕರಲೇ ನಾನು ಬಂದಿದ್ದೇನೆ ಎನ್ನುವ ಭಾವನೆ ದಯಮಾಡಿ ತಾವಿಟ್ಕೊಳ್ಬೇಡಿ. ನಿಮ್ಮನ್ನೆಲ್ಲ ನೋಡೋದೇ ಒಂದು ಸಂತೋಷ. ಇಡೀ ರಾಯಚೂರು ಜಿಲ್ಲೆಯ ಅನೇಕ ತಾಲೂಕುಗಳಿಂದ ಹೆಲಿಕಾಪ್ಟರ್ ನಿಂತಾಗ ಅಲ್ಲಿ ಇದ್ದ ಜನಸಮೂಹವನ್ನು ನಾನು ನೋಡಿದೆ. ಮುಂದಕ್ಕೆ ಇಲ್ಲಿಗೆ ಬರೋವರೆಗೆ ಈ ಸೋದರಿ ಹೆಣ್ಮಕ್ಕಳದು ಅವರು ಪೂರ್ಣ ಕುಂಭ
ಉದ್ದಕ್ಕೆ ಸ್ವಾಗತ. ನಾನು ಒಬ್ಬ ಸಾಮಾನ್ಯ ರಾಜಕಾರಣಿ. ನಾನು ಎಂದೂ ದೊಡ್ಡ ವ್ಯಕ್ತಿ ಅಂತ ಹೇಳಿಕೊಳ್ಳೋದಿಲ್ಲ. ಒಬ್ಬ ಸಾಮಾನ್ಯ ರಾಜಕಾರಣಿ. ಉದ್ದಕ್ಕೆ ಪೂರ್ಣಕುಂಭ ಈ ವೇದಿಕೆ ಮೇಲೆ ಕಲಾ ಕೌಶಲ್ಯ ಹೆಣ್ಣುಮಕ್ಕಳಿಂದ ಇದೆಲ್ಲವನ್ನು ನೀವು ಕಣ್ಣಿಂದ ನೋಡಿದರೆ ನಾನು ಯಾವ ಉತ್ಪ್ರೇಕ್ಷೆ ಮಾತನಾಡಲ್ಲ. ನೀವು ಕಣ್ಣಿಂದ ನೋಡಿದಿರಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಶಾಸಕರು ಯಾರನ್ನೂ ಬಿಟ್ಟಿಲ್ಲ. ಬಿಜಾಪುರದಿಂದ ಗುರುಮಠಕಲ್ ಲೀಡ್ರು ಇಲ್ಲಿ ಕೂತಿದ್ದಾರೆ. ಯಾರನ್ನೂ ಬಿಟ್ಟಿಲ್ಲ. ಆಲ್ಮಟ್ಟಿ 524 ಅಡಿ. ಯಾರು ಹೇಳಿ, ಸತ್ಯ ಹೇಳಬೇಕು. ಈ ಪುಸ್ತಕ ನೇಗಿಲ ಗೆರೆಗಳು 36 ಪುಟ. ಸಂದರ್ಶನ ಕೊಟ್ಟಿದ್ದಾರೆ. ನಾನು ಅಧಿಕಾರಕ್ಕೆ ಬಂದಾಗ ನಾನು ಆ ಕಡೆ ಶಾಸಕಿ ಕರೆಮಾ ಜಿ ನಾಯಕ್, ಗುರುಮಿಟ್ಕಲ್ ಶಾಸಕ ಶರಣಗೌಡ ಕಂದಕೂರ್, ಮಾಜಿ ಮಂತ್ರಿ ವೆಂಕಟರಾವ್ ನಾಡಗೌಡ, ಹನುಮಂತಪ್ಪ ಆಲ್ಕೋಡ್, ಮಾಜಿ ಶಾಸಕರಾದ ಬಂಡೆಪ್ಪ ಕಾಶಂಪುರ್, ರಾಜ ವೆಂಕಟಪ್ಪ ನಾಯಕ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಮಹಾಂತೇಶ್ ಪಾಟೀಲ್ ಹತ್ನೂರು, ತಾಲೂಕು ಜೆಡಿಎಸ್ ಅಧ್ಯಕ್ಷ ಬುಡ್ಡನಗೌಡ ಪಾಟೀಲ್, ಮುಖಂಡರಾದ ಸಿದ್ದಂತಾತ ಮುಂಡರಗಿ, ಸಿದ್ದನಗೌಡ ಮೂಡಲಗುಂಡ, ನಾಗರಾಜ್ ಪಾಟೀಲ್ ನಿಲಗಲ್ ಸೇರಿದಂತೆ ಇತರರು ಇದ್ದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪ್ರತಿಯೊಬ್ಬರು ಯೋಜನೆಗಳನ್ನು ಪಡೆಯಲು ಬ್ರೋಕರ್ಗಳನ್ನು ಅವಲಂಬಿಸಬೇಕಿದೆ. ಕಾಂಗ್ರೆಸ್ ರಾಜ್ಯ ಸರ್ಕಾರದಲ್ಲಿ ಡೀಲರ್ಸ್ಗಳ ನೆಟ್ವರ್ಕ್ ಇದೆ. ನೇರವಾಗಿ ಯಾವುದೇ ಕೆಲಸ ಮಾಡಲು ಆಗುವುದಿಲ್ಲ. ಮುಖ್ಯಮಂತ್ರಿಗಳು ಸೇರಿದಂತೆ ಹಲವರು ಇದಕ್ಕೆ ಪಾಲುದಾರರಾಗಿದ್ದಾರೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಯೊಂದು ಯೋಜನೆಯನ್ನು ಪಡೆಯಲು ಬ್ರೋಕರ್ಗಳನ್ನು ಅವಲಂಬಿಸಬೇಕಿದೆ. ಕಾಂಗ್ರೆಸ್ ರಾಜ್ಯ ಸರ್ಕಾರದಲ್ಲಿ ಡೀಲರ್ಸ್ಗಳ ನೆಟ್ವರ್ಕ್ ಇದೆ. ನೇರವಾಗಿ ಯಾವುದೇ ಕೆಲಸ ಮಾಡಲು ಆಗುವುದಿಲ್ಲ. ಮಂತ್ರಿಗಳು ಸೇರಿದಂತೆ ಹಲವರು ಇದಕ್ಕೆ ಪಾಲುದಾರರಾಗಿದ್ದಾರೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಅವರು ಇಂದು ನಗರದ ನಗರಸಭೆ ಮಾಜಿ ಸದಸ್ಯ ಬಿ ತಿಮ್ಮಾರೆಡ್ಡಿ ಅವರ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಸ್ವಪಕ್ಷೀಯ ಶಾಸಕರಿಗೆ ಅಸಮಾಧಾನವಿದೆ. ವಸತಿ ಇಲಾಖೆಯಲ್ಲಿ ಆಡಳಿತ ಪಕ್ಷದ ಶಾಸಕರೇ ಹೋಗಿ ವಸತಿ ಯೋಜನೆಯನ್ನು ಕೇಳಿದರೆ ಕೊಡುವವರಿಲ್ಲ. ಮಂತ್ರಿಗಳನ್ನು ಕೇಳಿದರೆ ಕೇರೆ ಎನ್ನುವುದಿಲ್ಲ. ಆಯಾ ಕ್ಷೇತ್ರದ ಗ್ರಾಮ ಪಂಚಾಯಿತಿ ಸದಸ್ಯರು ಹೋಗಿ ಬ್ರೋಕರ್ಗಳನ್ನು ಹಿಡಿದು ಕೆಲಸ ಪಡೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಎಂದರು. ಸರ್ಕಾರದಲ್ಲಿ ಡೀಲರ್ಸ್ಗಳ ನೆಟ್ವರ್ಕ್ ಇದೆ. ಯಾವುದೇ ಕೆಲಸಗಳನ್ನಾಗಲಿ ನೇರವಾಗಿ ಮಾಡಲು ಆಗಲ್ಲ. ಬ್ರೋಕರ್ಗಳು ಇರುತ್ತಾರೆ. ಜೊತೆಗೆ ಮಿನಿಸ್ಟರ್ಗಳಿಗೆ ಪರ್ಸೆಂಟೇಜ್ ಹೋಗುತ್ತೆ. ಎಲ್ಲಾ ವಿಚಾರಗಳಲ್ಲಿಯೂ ಪಾಲುದಾರರಿರುತ್ತಾರೆ. ಈ ಎಲ್ಲಾ ಪಾಲುಗಳು ಹೋದ ನಂತರ ಅಂತಿಮವಾಗಿ ಫಲಾನುಭವಿಗಳಿಗೆ ಫಲ ಸಿಗದೆ ಬೀದಿ ಪಾಲಾಗುತ್ತಿದ್ದಾರೆ. ಆದ್ದರಿಂದ ನಮ್ಮ ಪಕ್ಷದ ಶಾಸಕರು ಕಾಂಗ್ರೆಸ್ ಸರ್ಕಾರದ ಮೇಲೆ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಂಡಿಲ್ಲ ಎಂದರು. ಸೆಪ್ಟೆಂಬರ್ನಲ್ಲಿ ರಾಜಕೀಯದಲ್ಲಿ ಹಾಗೂ ಮುಂದಿನ ಚುನಾವಣೆಗಳಲ್ಲಿ ಸುನಾಮಿ ಎಂದು ಹೇಳಿದ್ದು ಕಾಂಗ್ರೆಸ್ನ ಎಲ್ಲ ಶಾಸಕರ ಎದೆಯ ಒಳಗಡೆ ಭುಗಿಲೆದ್ದಿದೆ. ಹಿಂದೆ ಇದ್ದ ಸಿದ್ದರಾಮಯ್ಯ ಹಾಗೂ ಈಗಿರುವ ಸಿದ್ದರಾಮಯ್ಯನವರು ಅವರಲ್ಲಿ ಬದಲಾವಣೆ ಆಗಿದೆ ಎಂದು ಹೇಳುತ್ತಿದ್ದು, ಇದನ್ನು ರಾಜ್ಯದ ಜನರು ಕೂಡ ಒಪ್ಪಿಕೊಳ್ಳಲೇಬೇಕಾದ ಸಂಗತಿಯಾಗಿದೆ ಎಂದು ಹೇಳಿದರು. ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ರಾಜ್ಯದ ಬಹುತೇಕ ಜಿಲ್ಲೆಗಳು ಹಾಗೂ ತಾಲೂಕುಗಳಲ್ಲಿ ಮೊದಲ ಹಂತದಲ್ಲಿ ಸದಸ್ಯತ್ವ ನೋಂದಣಿ ಮಾಡಲು ದೂರವಾಣಿ ಸಂಖ್ಯೆಯನ್ನು ನೀಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಗಳು ಬಂದಿದ್ದು ನೋಂದಣಿ ಪ್ರಕ್ರಿಯೆಯೂ ನಡೆದಿದೆ.
ತುಮಕೂರು ಜಿಲ್ಲೆಯಿಂದ ಪ್ರವಾಸ ಆರಂಭಿಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ರಾಯಚೂರು ಜಿಲ್ಲೆಗೆ ಪ್ರವಾಸ ನಡೆಸಲಾಗುತ್ತಿದೆ. ದೇವದುರ್ಗದಲ್ಲಿ ದೇವೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡಲು ದೇವೇಗೌಡರು ಆಗಮಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ 1,14,000 ಹೆಕ್ಟೇರ್ ಪ್ರದೇಶವನ್ನು ನೀರಾವರಿಯನ್ನಾಗಿ ಮಾಡಲು ನೀತಿಯನ್ನು ರೂಪಿಸಲಾಗಿತ್ತು. ಅದರಂತೆ ನೆನೆಗುದಿಗೆ ಬಿದ್ದಿದ್ದ ನೀರಾವರಿ ಪ್ರದೇಶಕ್ಕೆ ವೇಗವನ್ನು ನೀಡಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷ ಭದ್ರವಾಗಿ ಜನರ ಮನಸ್ಸಿನಲ್ಲಿ ಇರಲು ದೇವೇಗೌಡರು ಕಾರಣೀಭೂತರಾಗಿದ್ದಾರೆ ಎಂದು ತಿಳಿಸಿದರು. ಪಕ್ಷ ಸಂಘಟನೆ, ಪಕ್ಷವನ್ನು ಬಲವರ್ಧನೆ ಮಾಡುವಂತದ್ದು ಪ್ರವಾಸದ ಮುಖ್ಯ ಉದ್ದೇಶವಾಗಿದೆ. ಡಿಸೆಂಬರ್ ತಿಂಗಳಿನಲ್ಲಿ ಬರುವ ಗ್ರಾಮ ಪಂಚಾಯತ್ ಚುನಾವಣೆಗೆ ಸಿದ್ಧತೆಗಳನ್ನು ಕೈಗೊಳ್ಳಬೇಕಾಗಿದೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನು ನಡೆಸುವಂತೆ ಸರ್ಕಾರಕ್ಕೆ ಕೋರ್ಟು ಛೀಮಾರಿ ಹಾಕಿದೆ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ಮೋದಿಯವರ ನೇತೃತ್ವದ ಸರ್ಕಾರದೊಂದಿಗೆ ಕೈ ಜೋಡಿಸಲಾಯಿತು. ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಪಕ್ಷವನ್ನು ಕಟ್ಟಿಕೊಳ್ಳಲಾಗಿದೆ. ಬದಲಾವಣೆ ಇರುವುದಿಲ್ಲ ಎಂದು ದೇವೇಗೌಡರು ದೀರ್ಘಕಾಲದ ರಾಜಕೀಯ ಬದುಕಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ಥಳೀಯ ಚುನಾವಣೆಗಳು ಕಾರ್ಯಕರ್ತರ ಚುನಾವಣೆಯಾಗಿದ್ದು ಆಕಾಂಕ್ಷಿಗಳು ಇರುತ್ತಾರೆ. ಇದು ಪಕ್ಷದ ಮುಖಂಡರ ಜೊತೆಗೆ ಚರ್ಚಿಸಲಾಗುವುದು. ರಾಷ್ಟ್ರೀಯ ನಾಯಕರ ಜೊತೆಗೆ ಕುಳಿತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಎನ್ಡಿಎ ಸರ್ಕಾರದ ಭಾಗವಾಗಿದ್ದೇವೆ. ನಾವು ರಾಜಕೀಯ ಪಕ್ಷವಾಗಿ ಹೋರಾಟಗಳು ಕೈಗೆತ್ತಿಕೊಳ್ಳಬೇಕಾಗುತ್ತದೆ. ಅಂತಹ ಸಂದರ್ಭಗಳಲ್ಲಿ ಪ್ರತ್ಯೇಕವಾಗಿ ಪಕ್ಷ ಹೋರಾಟ ಮಾಡುತ್ತದೆ. ಬಿಟ್ಟರೆ ರಾಜ್ಯದಲ್ಲಿ ನಡೆದ ಮೂಢ ವಿಚಾರವಾಗಿ ಬಿಜೆಪಿಯ ಜೊತೆಯಾಗಿಯೇ ಪ್ರತಿಭಟನೆ ಮಾಡಲಾಗಿದೆ. ವಿಧಾನಸೌಧದಲ್ಲಿಯೂ ಒಟ್ಟಾಗಿ ಇದ್ದೇವೆ. ನಮ್ಮ ಪಕ್ಷ ಕೇವಲ ಒಂದು ಕಡೆಗೆ ಸೀಮಿತವಾಗಿರುವ ಪಕ್ಷವಲ್ಲ. ರಾಯಚೂರು ಜಿಲ್ಲೆಯಲ್ಲಿಯೂ ಪಕ್ಷ ಸದೃಢವಾಗಿದೆ. 5 ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಬಳಕೆಯಾಗುತ್ತಿಲ್ಲ ಎಂಬ ಕುರಿತು ಹೋರಾಟ ಮಾಡಲಾಗಿದೆ. ಹೋರಾಟವು ಮುಂದುವರಿಯುತ್ತದೆ ಎಂದರು. 4.5 ಲಕ್ಷ ಕೋಟಿಯ ದೊಡ್ಡ ಬಜೆಟ್ ಅನ್ನು ಈ ರಾಜ್ಯಕ್ಕೆ ನೀಡಲಾಗಿದೆ ಎಂದು ಸಿದ್ದರಾಮಯ್ಯ ಹೇಳಿಕೊಳ್ಳುತ್ತಿದ್ದಾರೆ. ಬಜೆಟ್ ನೀಡಿದ್ದೀರಿ, ಆದರೆ ಸಾಲ ಎಷ್ಟಾಗಿದೆ ಎಂದು ತಿಳಿಸಿ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು 55,000 ಕೋಟಿ ಖರ್ಚು ಮಾಡಿದ್ದೀರಿ. ರಾಜ್ಯದಲ್ಲಿ ಅಭಿವೃದ್ಧಿ ಕೇಳೋದೇ ಬೇಡ. ಯಾದಗಿರಿಯಲ್ಲಿ ಮುಖ್ಯಮಂತ್ರಿ ಅವರು ಬಹಿರಂಗವಾಗಿ ಹೇಳಿಕೆ ನೀಡಿದರು. ಕೆಕೆಆರ್ಡಿಬಿಗೆ 13,000 ಕೋಟಿ ನೀಡಲಾಗಿದೆ ಎಂದು ಅದರ ಶ್ವೇತಪತ್ರ ಹೊರಡಿಸಿ. ಎಲ್ಲೋಗಿದೆ ಆ ಹಣ, ಯಾವ ರಸ್ತೆ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಎಂಬುದನ್ನು ಸಿದ್ದರಾಮಯ್ಯ ತಿಳಿಸಲಿ. ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡೋದು ಬೇಡ. 16ನೇ ಹಣಕಾಸಿನ ಸಮಿತಿ ಸಭೆಗೆ ಸಿದ್ದರಾಮಯ್ಯ ಏಕೆ ಹೋಗಿಲ್ಲ ಎಂದು ಪ್ರಶ್ನಿಸಿದರು. ಕಳೆದ 3 ವರ್ಷಗಳಿಂದಲೂ ಏಮ್ಸ್ ಹೋರಾಟ ನಡೆಯುತ್ತಿದೆ. ನಿಯೋಗ ಕರೆದುಕೊಂಡು ಹೋಗಲಾಗುವುದು. ವೆಂಕಟರಾವ್ ನಾಡಗೌಡ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಲಾಗುತ್ತದೆ. ಏಮ್ಸ್ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ನಾವು ಯಾರನ್ನೂ ದೂರ ಮಾಡಲ್ಲ. ನಾವು ಬಿಜೆಪಿ ಜೊತೆಗೆ ಕೈ ಜೋಡಿಸಬಹುದು, ಆದರೆ ನಮ್ಮ ತತ್ವ ಸಿದ್ಧಾಂತವನ್ನು ಮಾರಾಟಕ್ಕಿಟ್ಟಿಲ್ಲ ಎಂದು ಹೇಳಿದರು. ಮುತ್ಸದ್ದಿಗಳು, ದೇಶ ಕಂಡಂತ ಅಪರೂಪ ನಾಯಕರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರು ದೇವದುರ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಆಗಮಿಸಲಿಕ್ಕೆ ಮುಖ್ಯವಾದಂಥ ಕಾರಣ ದೇವದುರ್ಗದ ಶಾಸಕಿ ಆಗಿರ್ತಕ್ಕಂಥ ಕರಿಯಮ್ಮ ನಾಯಕರವರು ಇತ್ತೀಚೆಗೆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಕಳೆದ ಒಂದು 2-3 ತಿಂಗಳಿಂದ ನಿರಂತರವಾಗಿ ಹೇಳ್ತಾನೆ ಇದ್ರು. ನಮ್ಮ ಕಚೇರಿಗೆ ಬಂದಾಗ ಸಾಹೇಬರು ಇದ್ರು, ರಾಜಾ ವೆಂಕಟಪ್ಪ ನಾಯಕರವರು ಇದ್ರು, ಎಲ್ಲರೂ ಇದ್ರು. ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬ್ರಿಗೆ ದೂರವಾಣಿ ಮೂಲಕ ಫೋನ್ನಲ್ಲಿ ಮಾತನಾಡಿದಾಗ ಕರಿಯಮ್ಮಜಿಯವರು ದೊಡ್ಡ ಸಾಹೇಬ್ರ ಒಂದು ಪ್ರತಿಮೆಯ ಅನಾವರಣ ಮಾಡಬೇಕು ಅಂತಕ್ಕಂಥದ್ದು, ಅವ್ರ ಕೈಯಿಂದನೇ ಮಾಡಿಸ್ಬೇಕು ಅಂತಕ್ಕಂಥದ್ದು ದೇವದುರ್ಗದ ಕಾರ್ಯಕರ್ತರು, ಮುಖಂಡರು ಹಾಗೂ ಕ್ಷೇತ್ರದ ಜನತೆಯಲ್ಲೂ ಕೂಡ ಒಂದು ಬಯಕೆ ಇದೆ. ಅದಕ್ಕೆ ಕಾರಣ ಬಹುಶಃ ಅವರ ಕೃಷ್ಣಾ ಮೇಲ್ದಂಡೆ ಯೋಜನೆ. ನಾರಾಯಣಪುರದ್ದು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಾವು ಹೇಳಿದಂತೆ ಆ ಒಂದು ಯೋಜನೆಗೆ ಚಾಲನೆಯನ್ನು ಕೊಟ್ಟರು. ನಾರಾಯಣಪುರದ ಆ ಕಾಲುವೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅದರ ಮುಂದುವರೆದ ಭಾಗವಾಗಿ 1,14,000 ಹೆಕ್ಟರ್ ರಾಯಚೂರು ಜಿಲ್ಲೆಯಲ್ಲಿ ನೀರಾವರಿ ಪ್ರದೇಶವಾಗಿ ಅದನ್ನ ಕನ್ವರ್ಟ್ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ 96 ಮತ್ತು 97 ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ಒಂದು ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಯಾವ್ಯಾವ ನಮ್ಮ ರಾಜ್ಯದಲ್ಲಿ ನೀರಾವರಿಗಳು ನೆನೆಗುದಿಗೆ ಬಿದ್ದಿತ್ತು ಅವು ಎಲ್ಲದಕ್ಕೂ ಕೂಡ ನಿರಂತರವಾಗಿ ಹಣ ಬರ್ತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ಹತ್ತತ್ರ 19,000 ಕೋಟಿ ನಿರಂತರವಾಗಿ ಈಗಲೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಆ ಒಂದು ಪಾಲಿಸಿಯನ್ನು ಏನು ಇಂಟ್ರೊಡ್ಯೂಸ್ ಮಾಡಿದ್ರು. ನಿರಂತರವಾಗಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನೀರಾವರಿಗಳಿಗೆ ಇವತ್ತು ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥದ್ದಕ್ಕೆ ಎಲ್ಲ ಒಂದು ವೇಗವನ್ನು ಕೊಟ್ಟು ಒಂದು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು.
ರಾಯಚೂರು ಜಿಲ್ಲೆಯಲ್ಲಿ ಜನತಾದಳ ಪಕ್ಷ ಏನಾದರೂ ಭದ್ರವಾಗಿ ಈಗಲೂ ಕೂಡ ಜನಗಳ ಮನಸ್ಸಿನಲ್ಲಿ ಉಳಿದಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮೂಲ ಕಾರಣಕರ್ತರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಯಾರು ಕೂಡ ಅದನ್ನು ಮರಿಲಿಕ್ಕಾಗದೇ ಇರತಕ್ಕಂಥ ಒಂದು ವಿಚಾರ ನಾವೆಲ್ಲರೂ ಸ್ಮರಿಸ್ಕೊಳ್ತೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಲ್ಲಿಂದ ದೇವದುರ್ಗಕ್ಕೆ ತೆರಳ್ತಾ ಇದ್ದೇವೆ. ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ನಾಯಕರುಗಳೆಲ್ಲ ಒಟ್ಟಾಗಿ ಹೋಗ್ತಾ ಇದ್ದೇವೆ. ಅವ್ರನ್ನ ಸ್ವಾಗತವನ್ನು ಕೋರಲಿಕ್ಕೋಸ್ಕರ ಬಹುಶಃ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ದೇವದುರ್ಗ ತಾಲೂಕಿನ ಪ್ರತಿಯೊಬ್ಬ ಜನಗಳು ಕೂಡ ಇವತ್ತು ಅವ್ರನ್ನ ಭಾಳ ತುಂಬ ಹೃದಯದಿಂದ ಸ್ವಾಗತ ಕೋರ್ತಕ್ಕಂಥದ್ದಕ್ಕೆ ಕಾಯ್ತಾ ಇದ್ದಾರೆ ಅಂತಕ್ಕಂಥದ್ದು. ಕರಿಯಮ್ಮನವರು ಕೂಡ ಈಗ ತಾನೇ ಬೆಳಗ್ಗೆ ಬಂದು ವಿಷಯ ತಿಳಿಸಿ ಹೋಗಿದ್ದಾರಣ. ಒಟ್ಟಾರೆಯಾಗಿ ಈ ಒಂದು ಪ್ರವಾಸ ಪಕ್ಷ ಸಂಘಟನೆ, ಪಕ್ಷವನ್ನು ಬಲವರ್ಧನೆ ಮಾಡ್ತಕ್ಕಂಥದ್ದು. ಏಕೆಂದರೆ ಬಹುತೇಕರಲ್ಲಿ ಒಂದು ಪ್ರಶ್ನೆ ಮೂಡಿದೆ, 3 ವರ್ಷ ಇದೆ ವಿಧಾನಸಭಾ ಚುನಾವಣೆಗೆ, ಈಗಲೇ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರಲ್ಲ ಜನತಾದಳದವರು ಅಂತಕ್ಕಂಥದ್ದು. ಆದರೆ ಒಂದು ನಮ್ಮ ಕಣ್ಣು ಮುಂದೆ ಮುಂದಿನ ದಿನಗಳಲ್ಲಿ ನಾವು ಎದುರಿಸ್ತಕ್ಕಂಥ ಸ್ಥಳೀಯ ಚುನಾವಣೆ, ಮೊದಲನೇದಾಗಿ ಡಿಸೆಂಬರ್ ತಿಂಗಳಲ್ಲಿ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆ ಏನು ಬರ್ತಾ ಇದೆ. ಜೊತೆಯಲ್ಲಿ ಈಗಾಗಲೇ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ಭಾಳ ಸಮಯದಿಂದ ನಡಿಬೇಕಾಗಿದೆ. ಆದರೆ ಸರ್ಕಾರ ಯಾವುದೇ ರೀತಿ ಇನ್ನೂ ಮನಸ್ಸು ಮಾಡ್ತಾ ಇಲ್ಲ. ಕೋರ್ಟು ಈಗಾಗಲೇ ನೀವು ನಡೆಸಬೇಕು ಈ ಕೂಡಲೇ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳನ್ನ ಅಂತಕ್ಕಂಥದ್ದು ಆಗಲೇ ಛೀಮಾರಿ ಆಗೋಗಿದೆ. ಹಾಗಾಗಿ ನೋಡೋಣ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಸರ್ಕಾರ ಯಾವಾಗ ನಡೆಸಲಿಕ್ಕೆ ಮನಸ್ಸು ಮಾಡ್ತಾರೆ ಅಂತಕ್ಕಂಥದ್ದು. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಅಂದರೆ ಇವತ್ತು ರಾಜಕಾರಣ ಹುಟ್ಟತಕ್ಕಂಥದ್ದೇ ಗ್ರಾಮಗಳಲ್ಲಿ. ಹಾಗಾಗಿ ಪಂಚಾಯತಿ ಸದಸ್ಯರುಗಳು ಜನತಾದಳ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಏನು ಕಣಕ್ಕಿಳಿತಾರೆ ಪಂಚಾಯತಿ ಚುನಾವಣೆಯಲ್ಲಿ, ಅವ್ರಿಗೆ ಪಕ್ಷ ಇಡೀ ರಾಜ್ಯಾದ್ಯಂತ ಬೆನ್ತಟ್ಟಿ ಅವ್ರಿಗೆ ಬೆಂಬಲವಾಗಿ ನಿಂತು ಅವ್ರಿಗೆ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವರು ಈ ಪಕ್ಷವನ್ನು ಮುಂಬರ್ತಕ್ಕಂಥ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲರೂ ಭಾಳ ಹುಮ್ಮಸ್ಸಿನಿಂದ ಓಡಾಡ್ತಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಅನ್ವಯಿಸ್ಕೊಂಡಿದ್ದೀವಿ. ರಾಜ್ಯದ ಹಿತದೃಷ್ಟಿಯಿಂದ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಇತ್ತೀಚೆಗೆ 11 ವರ್ಷ ಅವರು ಆಡಳಿತವನ್ನು ಮಾಡಿರ್ತಕ್ಕಂಥ ಒಂದು ಪೂರೈಸಿರ್ತಕ್ಕಂಥ ದಿನ ಇತ್ತೀಚೆಗೆ ನಾವೇನು ನೋಡಿದ್ವಿ ತಾವೆಲ್ಲ ಗಮನಿಸ್ಕೊಂಡು ಬಂದಿರ್ಬೋದಣ್ಣ. ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ನಮ್ಮ ಪಕ್ಷವನ್ನು ಕಟ್ಟಿದ್ದೇವೆ. ನಮ್ಮ ತತ್ವ ಸಿದ್ಧಾಂತಗಳಲ್ಲಿ ಯಾವುದೇ ಬದಲಾವಣೆಗಳಿರೋದಿಲ್ಲ. ನಾವು ಎಲ್ಲ ಸಮುದಾಯಗಳು ಸಮಾಜವನ್ನು ಒಗ್ಗೂಡಿಸಿ ನಾವು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೇವೆ. ಆದರೆ ಒಂದು ದೇವೇಗೌಡರು ಸಾಹೇಬರು ಬಹುಶಃ ಇಷ್ಟು ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಪ್ರಪ್ರಥಮವಾಗಿ ಮನಸ್ಪೂರ್ವಕವಾಗಿ, ಏಕೆಂದರೆ ದೇವೇಗೌಡರು ಸಾಹೇಬರು ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ತಿರುಗಿ ಕೊಡ್ತಕ್ಕಂಥ ವ್ಯಕ್ತಿತ್ವ ಅಲ್ಲ. ರಾಜ್ಯದ ಜನತೆಯೂ ಕೂಡ ನೋಡಿದ್ದಾರೆ. ಅವರಲ್ಲಿ ಒಂದು ಸ್ಪಷ್ಟತೆ ಇದೆ. ಅವರ ನಿರ್ಧಾರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಗೊಂಡಿರ್ತಕ್ಕಂಥ ನಿರ್ಧಾರ. ಹಾಗಾಗಿ ಜನತಾದಳ ಇರ್ಬೋದು, BJP ಇರ್ಬೋದು, ತಾವು ಕೇಳಿದಂಥ ಪ್ರಶ್ನೆಗೆ ನಮ್ಮ ಯಾವುದೇ ಒಂದು ಮಿತ್ರತ್ವದಲ್ಲಿ ಸ್ಥಳೀಯ ಚುನಾವಣೆ ನೀವು ಪ್ರಶ್ನೆ ಮಾಡಿದ್ದೀರಣ್ಣ. ಸ್ಥಳೀಯ ಚುನಾವಣೆ ಏನಾಗ್ತದೆ, ಇದು ಕಾರ್ಯಕರ್ತರ ಚುನಾವಣೆ. ಸ್ಥಳೀಯ ಚುನಾವಣೆ ಎರಡು ಪಕ್ಷದಲ್ಲಿ ZPTP ಚುನಾವಣೆ ಬಂದಾಗ ಆಕಾಂಕ್ಷಿತರು ಜಾಸ್ತಿ ಇರ್ತಾರೆ. ಎಲ್ಲ ಕಡೆ ಇರ್ತದೆ, ಸರ್ವೇ ಸಾಮಾನ್ಯ ಎಲ್ಲ ಪಕ್ಷಗಳಲ್ಲೂ ಇರ್ತದೆ. ಹಾಗಾಗಿ ಇದು ಪಕ್ಷದ ಮುಖಂಡರುಗಳ ಜೊತೆಲೂ ಕೂತು ಚರ್ಚೆ ಮಾಡಬೇಕಾಗ್ತದೆ. ಒಟ್ಟಾರೆಯಾಗಿ ಯಾವುದೇ ಇತ್ಯರ್ಥಗಳು ತೀರ್ಮಾನಗಳಾಗಬೇಕಾದ್ರೆ ದೆಹಲಿಯ ರಾಷ್ಟ್ರೀಯ ನಾಯಕರಿದ್ದಾರೆ, ನಮ್ಮ ವರಿಷ್ಠರು ದೇವೇಗೌಡರು ಸಾಹೇಬರಿದ್ದಾರೆ, ನಮ್ಮ ನಾಯಕರು ಕುಮಾರಣ್ಣ ಅವರಿದ್ದಾರೆ. ಕೂತ್ಕೊಂಡು ಸೂಕ್ತವಾದಂಥ ಸಮಯದಲ್ಲಿ ಸೂಕ್ತವಾದಂಥ ನಿರ್ಧಾರ ತಗೊಳ್ತೇವೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್, ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಹನುಮಂತಪ್ಪ ಆಲ್ಕೋಡ್, ಮಹಾಂತೇಶ್ ಪಾಟೀಲ್ ಅತ್ನೂರು, ನೇಮಿ ಚಂದ್ರಪ್ಪ, ಲಕ್ಷ್ಮೀಪತಿ ಗಾಂಧ, ದೇವೇಂದ್ರ ರೆಡ್ಡಿ ಸರ್ಜಾಪುರ್, ಸಣ್ಣ ನರಸಿಂಹನಾಯಕ್, ಎನ್ ಶಿವಶಂಕರ್, ಬಿ ತಿಮ್ಮಾರೆಡ್ಡಿ, ರಾಮಕೃಷ್ಣ, ನರಸಪ್ಪ ಆಶಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೇವದುರ್ಗ ಸೇರಿದಂತೆ ಕಲ್ಯಾಣ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ನೀರಾವರಿ ಯೋಜನೆಗಳು ಸೇರಿದಂತೆ ಕ್ರಾಂತಿಕಾರಿ ನಿರ್ಧಾರ ಕೈಗೊಂಡಿರುವ ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಕೊಡುಗೆಗಳನ್ನು ಮುಕ್ತ ಕಂಠಗಳಿಂದ ಪ್ರಶಂಸಿಸಿ ಅದ್ದೂರಿ ಸನ್ಮಾನ ನಡೆಸಲಾಯಿತು.
ದೇವದುರ್ಗ ಸೇರಿದಂತೆ ಕಲ್ಯಾಣ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ನೀರಾವರಿ ಯೋಜನೆಗಳು ಸೇರಿದಂತೆ ಕ್ರಾಂತಿಕಾರಿ ನಿರ್ಧಾರ ಕೈಗೊಂಡಿರುವ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕೊಡುಗೆಯನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿ ಅದ್ದೂರಿ ಸನ್ಮಾನವನ್ನು ನೀಡಲಾಯಿತು. ದೇವದುರ್ಗ ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದ ಜನರೊಂದಿಗೆ ಜೆಡಿಎಸ್ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಮಾಜಿ ಪ್ರಧಾನಿ ದೇವೇಗೌಡ ಚಾಲನೆ ನೀಡಿದರು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಜನರು ಹರ್ಷೋದ್ಗಾರಗಳೊಂದಿಗೆ ಅಭಿನಂದಿಸಲಾಯಿತು. ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ, ದೇವದುರ್ಗ ತಾಲೂಕಿನಲ್ಲಿ ನೀರು ಕೊಟ್ಟ ಪುಣ್ಯಾತ್ಮ ದೇವೇಗೌಡರು. ಅವರಿಲ್ಲದೆ ಹೋಗಿದ್ದರೆ ಸೀತಾಫಲ ಹಣ್ಣು ಮಾರಿ ಬದುಕುವ ಸ್ಥಿತಿ ಎದುರಿಸಬೇಕಾಗುತ್ತಿತ್ತು. ದೇವೇಗೌಡ ದಿಟ್ಟದ ನಿರ್ಧಾರದಿಂದ ಜನರ ಬದುಕು ಬದಲಾವಣೆಯಾಗಲು ದೇವೇಗೌಡರೇ ಕಾರಣವೆಂದರು. ಅಲ್ಪಸಂಖ್ಯಾತರು, ಎಸ್ಸಿ, ಎಸ್ಟಿ ಸಮುದಾಯಗಳ ಜನರಿಗೆ ಮೀಸಲು ನೀಡಿರುವುದು ದೇವೇಗೌಡರು ಎಂದರು. ದೇಶ ಹಾಗೂ ರಾಜ್ಯಕ್ಕೆ ಅವರಿಗೆ ನೀಡಿದ ಕೊಡುಗೆ ಸ್ಮರಣೀಯವೆಂದು ಜನರು ಮರೆಯಬಾರದು ಎಂದರು. ದೇವೇಗೌಡರಿಗೂ ಅನುಭವ ಅತ್ಯಂತ ಋಣಾನುಬಂಧದ ಸಂಬಂಧ ಇದೆ. ದೇವೇಗೌಡರ ಕೊಡುಗೆ ದೇವದುರ್ಗದ ಜನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಒಂದು ಕ್ಷೇತ್ರಕ್ಕೆ ನೀರನ್ನು ಒದಗಿಸಿದರೆ ಎಂಥ ಬದಲಾವಣೆ ಆಗ್ತದೆ ಅನ್ನೋದಕ್ಕೆ ನಿಮ್ಮ ದೇವದುರ್ಗ ನಗರವೇ ಸಾಕ್ಷಿ. ಇವತ್ತು ನೀರು ಕೊಟ್ಟರೆ ದೇವದುರ್ಗದ ಚಿತ್ರಣ ಹೇಗೆ ಬದಲಾಗಿದೆ. 15-20 ವರ್ಷಗಳ ಹಿಂದೆ ದೇವದುರ್ಗ ಹೇಗಿತ್ತು. ದೇವೇಗೌಡರು ಬಲದಂಡೆ ನಾಲೆಯ ಮೂಲಕ ಕೃಷ್ಣಾ ನದಿಯ ನೀರನ್ನ ನಿಮಗೆ ಕೊಟ್ಟ ಮೇಲೆ ದೇವದುರ್ಗದ ಪರಿಸ್ಥಿತಿ ಹೀಗೆ ಹೇಗಿದೆ ಅನ್ನೋದನ್ನು ಅವಲೋಕನ ಮಾಡಿಕೊಂಡ್ರೆ, ಈ ಎಲ್ಲ ಭಾಗ್ಯ ಗೀಗ್ಯ ಕೊಡೋದಕ್ಕಿಂತ ರೈತನ ಹೊಲಕ್ಕೆ ನೀರು ಕೊಟ್ಟರೆ ಅವರು ಬದುಕನ್ನು ಕಟ್ಟಿಕೊಳ್ತಾರೆ. ಇಂಥ ನಗರಗಳು ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ದೇವೇಗೌಡರು ಎಂಥ ಸಂದಿಗ್ಧ ಪರಿಸ್ಥಿತಿ, ಈ ರಾಜ್ಯದ ಮುಖ್ಯಮಂತ್ರಿ ಆದರೂ ಬಚಾವತ್ ಅವಾರ್ಡಿನ ಪ್ರಕಾರ ಡ್ಯಾಮ್ ಕಟ್ಟಿದ್ದೇವೆ ಕೃಷ್ಣಾ ನದಿಗೆ. ಆದರೆ ಆ ನೀರನ್ನು ಬಳಸಿಕೊಳ್ಳುವ ಕಾಲುವೆಗಳನ್ನು ಮಾಡಬೇಕಾದ ಅನಿವಾರ್ಯತೆ, ಹಣದ ಕೊರತೆ, ಈ ದೇಶದ ಇತಿಹಾಸದಲ್ಲಿ ಆ ಕೆಲಸ ಮಾಡೋದಕ್ಕೆ ನೀರಾವರಿ ಬಾಂಡ್ಗಳನ್ನು ಎತ್ತಿ ಅವರಿಗೆ ಆತ್ಮೀಯ ಬಹಳ ನಂಬಿಕೆಯ ಒಬ್ಬ ಅಧಿಕಾರಿ, ಅವರಿಗೆ ಸಂಪೂರ್ಣ ಜವಾಬ್ದಾರಿ, ಆ ಜವಾಬ್ದಾರಿಯನ್ನು ಕೊಟ್ಟು, ಎಂಥ ಜವಾಬ್ದಾರಿ ಅಂದರೆ ಕಾಂಟ್ರಾಕ್ಟರ್ಗಳೇ ಭೂಮಿಯನ್ನು ಖರೀದಿ ಮಾಡಬೇಕು, ಕಾಲುವೆಗಳನ್ನು ಮಾಡಬೇಕು ಅನ್ನುವ ನಿರ್ಧಾರ ಮಾಡಿ ಇವತ್ತು ಆ ನೀರು ಕಾಲಮಿತಿಯಲ್ಲಿ ಬಳಸದೇ ಇದ್ದಿದ್ರೆ ಆಂಧ್ರಕ್ಕೆ ಅದು ಹೊರಟು ಹೋಗ್ತಾ ಇತ್ತು. ಅಂತ ಸನ್ನಿವೇಶದಲ್ಲಿ ಈ ನೀರಾವರಿಯನ್ನು ಮಾಡಿ, ನನಗಿನ್ನೂ ನೆನಪಿದೆ, ನಮ್ಮ MS ಪಾಟೀಲ್ರು ಇಲ್ಲಿ ಮಂತ್ರಿಗಳಾಗಿದ್ದರು. ಒಂದು ಮಾತನ್ನ ಅವರು ಮನೆಗೆ ಹೋದಾಗ, ಜಿಲ್ಲೆಗೆ ಬರಬೇಕಂತ ಕರೆಗೆ ಹೋದಾಗ ಅವರು ಒಂದು ಮಾತು ಹೇಳಿದರು, ಈ ಬಲದಂಡೆ ನಾಲೆ ಅಂತ ಬಲದಂಡೆ ನಾಲೆಗೆ ನೀವು ಚಾಲನೆ ಕೊಡಂಗಿದ್ರೆ ಬರಬೇಕು, ಇಲ್ಲದ್ರೆ ನಮ್ಮ ಜಿಲ್ಲೆಗೆ ಬರೋದೇ ಬೇಡ ಅಂದರು. ಆಯಿತು MS, ನಾನು ಬಂದು ಅದನ್ನು ಚಾಲನೆ ಮಾಡೇ ಮಾಡ್ತೀನಪ್ಪ ಅಂತ ಹೇಳಿ ಅವರೇ ಬಂದು ಚಾಲನೆಯನ್ನು ಕೊಟ್ಟ ಮೇಲೆ ಇವತ್ತು ನೀರಾವರಿಯನ್ನು ಕಂಡು ನಿಮ್ಮ ಬದುಕನ್ನು ನೀವು ಕಟ್ಟಿಕೊಂಡಿದ್ದೀರಿ. ನೀವು ದೇವೇಗೌಡರನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ತಾಯಂದಿರು, ನಿಮ್ಗೆ ಗೊತ್ತಿದೆ ನಿಮ್ಮ ಬದುಕು. ನೀವೆಲ್ಲ ನಮ್ಮ ನೀರಾವರಿ ಭಾಗಕ್ಕೆ ಕೆಲಸ ಮಾಡಕ್ ಬರ್ತಿದ್ರಿ. ಈಗ ನಾವು ನಿಮ್ಮ ಹತ್ರ ಬರುವಂಥದ್ದು, ನಿಮ್ಮಲ್ಲಿ ಒಂದು ದೊಡ್ಡ ಈ ಕಟ್ಟಡಗಳು ಕಾಣ್ತಾ ಇದ್ದಿಲ್ಲ. ನೀರಾವರಿ ಇಲ್ಲದೆ ಇದ್ದಾಗ ನೀರು ಬಂದ ಮೇಲೆ ಹೇಗೆ ಬದಲಾವಣೆ ಆಗಿದೆ ಅನ್ನೋದಕ್ಕೆ ದೇವದುರ್ಗ ನಿದರ್ಶನ. ನಾನು ಎಲ್ಲ ರಾಜಕೀಯ ಮಾಜಿ ಸಚಿವ ಹನುಮಂತಪ್ಪ ಆಲ್ಕೋಡ್ ಮಾತನಾಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿಜಿ, ಇಂದಿರಾ ಗಾಂಧೀಜಿ ಅವರು ಪ್ರಾರಂಭಿಸಿದ್ದ ಯೋಜನೆ ಪೂರ್ಣಗೊಳಿಸಲು ದೇವೇಗೌಡರೇ ಬರಬೇಕಾಯಿತು. ದೇವದುರ್ಗ, ಲಿಂಗ್ಸ್ಗೂರು ಒಳಗೊಂಡಂತೆ ರೈತರ ಜಮೀನಿಗೆ ನೀರು ಹರಿಸಿದ್ದು ದೇವೇಗೌಡರು. ಅವರ ಋಣ ತೀರಿಸುವ ಕೆಲಸ ಮಾಡಬೇಕಿದೆ. ರಾಜ್ಯಕ್ಕೊಂದು ಅವರು ಕಿರೀಟ ಎಂದರು. ರೈತರಿಗೆ ಬೀಜ, ಗೊಬ್ಬರ ಸಬ್ಸಿಡಿ, ಗಂಗಾ ಕಲ್ಯಾಣ, ಅಲ್ಪಸಂಖ್ಯಾತರಿಗೆ ಮೀಸಲು ನೀಡಿರುವುದು ದೇವೇಗೌಡರು. ಜನರು ಅವರ ಕೊಡುಗೆ ಮರೆಯಬಾರದು ಎಂದರು. ದೇವದುರ್ಗ ಯಾಕೆ ಇದಕ್ಕೆ ದೇವದುರ್ಗ ಅಂತೀನಿ ಅಂದ್ರೆ, ಯಾರಾದರ ಜನಪ್ರತಿನಿಧಿ ಆಗಕ್ಕ ಬಯಸಿದ್ರೆ ಅವರು ಉತ್ತಮವಾದಂತ ಮನುಷ್ಯನ ಆಯ್ಕೆ ಮಾಡಿಕೊಳ್ಳುವ ಮೂಲಕ 1 ರೂಪಾಯಿನೂ ತಗೊಳ್ಳದನೆ ನಮ್ಮನ್ನಾಗಲಿ ಕರೆಯಮ್ಮನಾಗಲಿ ಆಯ್ಕೆ ಮಾಡಿರ್ತಕ್ಕಂಥ ಶ್ರೇಯಸ್ಸು ದೇವದುರ್ಗದ ದೇವರುಗಳಿಗೆ ಸಲ್ಲುತ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ ಬಯಸ್ತೇನೆ.
ಬಹುಶಃ ಕರ್ನಾಟಕ ರಾಜ್ಯದ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಸನ್ಮಾನ್ಯ ಶ್ರೀ ದೇವೇಗೌಡರು. ಯಾಕೆ ಶ್ರೇಷ್ಠವಾದಂಥ ವ್ಯಕ್ತಿ ಅಂತ ಹೇಳ್ತೀರಂದ್ರೆ, ಅವರು ಈ ದೇಶದ ಅತ್ಯುನ್ನತ ಸ್ಥಾನ ಯಾವುದಂತ ಕೇಳಿದ್ರೆ ಪ್ರಧಾನಮಂತ್ರಿ ಸ್ಥಾನ. ಕರ್ನಾಟಕಕ್ಕೆ ದೊಡ್ಡ ಒಂದು ಕಿರೀಟ ಅಂತಂದ್ರೆ ಸನ್ಮಾನ್ಯ ಶ್ರೀ ದೇವೇಗೌಡರು ಅಂದ್ರೆ ಏನು ತಪ್ಪಾಗಲಿಕ್ಕಿಲ್ಲ. ಮತ್ತೆ ನಿಮ್ಮ ಗಮನಕ್ಕೆ ತರ್ತೇನೆ, ನಾವು ಒಂದು ಕಾಲದಲ್ಲಿ ನೀರಿಗಾಗಿ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಅವತ್ತು ಸನ್ಮಾನ್ಯ ಶ್ರೀ ದೇವೇಗೌಡ ಸಾಹೇಬ್ರವರು ಅವರು ಲೋಕಸಭಾ ಸದಸ್ಯರಾಗಿದ್ರು. ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಶ್ರೀ ಚಂದ್ರಶೇಖರ್ ಬಾಳೆ ಅವರು ನಾಯಕತ್ವದಲ್ಲಿ ಸನ್ಮಾನ್ಯ ಶ್ರೀ ನಮ್ಮ ಬಸನಗೌಡ ಪಾಟೀಲ್ರವರು ಅವೆಲ್ಲ ಒಂದು ದೊಡ್ಡ ಒಂದು ಸಮೂಹ, ದೇವದುರ್ಗ ತಾಲೂಕಿನ ಜನತೆ, ಎಲ್ಲ ವರ್ಗದ ಜನ, ಎಲ್ಲ ರೈತರು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬ್ರವ್ರನ್ನ ಕಂಡು ಮಾತನಾಡಿ ಹೇಳಿದಾಗ ಆವಾಗ ದೇವೇಗೌಡರು ಹೇಳಿದ್ರು, ಕರ್ನಾಟಕದಲ್ಲಿ ಇದೇನ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇಲ್ಲಿ ನಾನು ಬಲದಂಡೆ ಕಾಲುವೆ ನೀರನ್ನ ಆಲಮಟ್ಟಿ ಡ್ಯಾಮ್ ಮತ್ತು ಬಲದಂಡೆ ಕಾಲುವೆ ನೀರು ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಭರವಸೆ ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಈ ದೇಶದಲ್ಲಿ ಸನ್ಮಾನ್ಯ ಶ್ರೀ ದೇವೇಗೌಡರು ಅಂತಕ್ಕಂಥದ್ದು ನಾವ್ಯಾರು ಮರೆಯುವಂತಿಲ್ಲ. ನಮ್ಮ ತಾಲೂಕಿನಲ್ಲಿ 5,000 ರೂಪಾಯಿಗೆ 1 ಎಕರೆ ಜಮೀನು ಯಾರು ತಗೊಳ್ಳೋರು ಇರಲಿಲ್ಲ. 5,000 ರೂಪಾಯಿಗೆ ಎಕರೆ, 1 ಎಕರೆ 5,000 ರೂಪಾಯಿಗೆ ಯಾರು ತೆಗೆದುಕೊಳ್ತಿದ್ದಿಲ್ಲ. ಈ ತಾಲೂಕಿನ ಜನತೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಗೊತ್ತಿಲ್ಲದಂತ ಈ ಜನಾಂಗ ಬಾಂಬೆ, ಮುಂಬೈ, ಅದಾದ್ಮೇಲೆ ಕೋಲ್ಹಾಪುರ, ಮತ್ತೆ ಅಮರನಾಥ, ಗೋವಾ ಇಂಥ ಕಡೆಗೆಲ್ಲ ದುಡ್ಕಂತನಕ ಬೆಂಗಳೂರಿಗೆ ಹೋಗ್ತಿದ್ರು. ಆದರೆ ಇವೆಲ್ಲ ಊರುಗಳಿಗೆ ಬೆಂಗಳೂರು ದುಡ್ಕಂತಕ್ಕಂಥದಕ್ಕೆ ಹೋಗ್ತಕ್ಕಂಥದನ್ನ ಅವಕಾಶವನ್ನ ತಪ್ಪಿಸಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಗುರುಮಿಟ್ಕಲ್ ಶಾಸಕ ಶರಣಗೌಡ ಕಂದಕೂರು ಮಾತನಾಡಿ, ಕಲ್ಯಾಣ ಕರ್ನಾಟಕ ಜನರು ಉದ್ಯೋಗಕ್ಕಾಗಿ ದೊಡ್ಡ ಊರುಗಳಿಗೆ ವಲಸೆ ಹೋಗುತ್ತಿದ್ದರು. ನೀರಾವರಿ ಯೋಜನೆಗಳ ಮೂಲಕ ತಪ್ಪಿಸಿದ್ದಾರೆ. ನಿರುದ್ಯೋಗ ಸಮಸ್ಯೆ ನಿವಾರಣೆ ದೊಡ್ಡ ಕೈಗಾರಿಕೆ ಈ ಭಾಗದಲ್ಲಿ ಸ್ಥಾಪಿಸಬೇಕೆಂದರು. ಮೂರ್ತಿಯನ್ನ ಮಾಡಿಸ್ತಾ ಇದ್ದಾರೆ. ಈಗಾಗಲೇ ಒಬ್ರು ಮಾಡಿಸಾಗಿದೆ. ಇವತ್ತು ಒಬ್ರು ಯಾರೋ ಒಬ್ರು ದಾನಿಗಳು ಸ್ಥಳ ಕೊಟ್ಟಿದ್ದಾರೆ. ಒಬ್ರು ನಾಗರಾಳ ಮಲ್ಲಣ್ಣ ಸಾವ್ಕಾರ್ ಅವರು ಅಂತಂದ್ರೆ ಮಾಡಿಸ್ತಾ ಇದ್ದಾರೆ. ಅವರಿಗೆ ಇಡೀ ಪಕ್ಷದ ವತಿಯಿಂದ, ದೇವೇಗೌಡರ ಕುಟುಂಬದ ವತಿಯಿಂದ, ವೈಯಕ್ತಿಕವಾಗಿ ನಮ್ಮಿಂದ ಏನಪ್ಪ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲು ಇಚ್ಛೆ ಪಡ್ತೇನೆ. ಸರ್, ಈಗಾಗಲೇ ಈ ಭಾಗದಾಗ ಬಹುತೇಕ ಸಲ ದೊಡ್ಡವರು ಹೇಳ್ತಿರ್ತಾರೆ, ಶರಣಗೌಡ ನಾವು ಅನೇಕ ಸಲ ಅಧಿಕಾರದಾಗ ಬಂದಾಗ ಅನೇಕ ಕೆಲಸಗಳನ್ನು ಕಲ್ಯಾಣ ನಾಡಿಗೆ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ನಾವು ಅನೇಕ ಕೆಲಸಗಳನ್ನು ಮಾಡಿವಿ. ಮತ ಅಂತ ತಿಳ್ಕೊಂಡು ಬಂದಾಗ ಯಾಕೆ ಜನ ನಮ್ಮನ್ನ ಏನಪ್ಪಂತಂದ್ರೆ ತಿರಸ್ಕಾರ ಮಾಡ್ತಾರ ಅಂತ ತಿಳ್ಕೊಂಡು ಹೇಳಿದ್ರು. ಖಂಡಿತವಾಗಿಯೂ ಅದು ನಿಮ್ಮ ತಪ್ಪಲ್ಲ ಸರ್. ಸ್ಥಳೀಯವಾಗಿ ಇರ್ತಕ್ಕಂಥ ನಾವು ಯಾರನ್ನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೀವಿ, ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಕೊರತೆ ಆಗ್ತದೆ ವಿನ ನಿಮ್ಲಿಂದ ಯಾವ ತಪ್ಪು ಆಗಿಲ್ಲ, ಆಗೋದು ಇಲ್ಲ. ಯಾಕಂತಂದ್ರೆ ನಮ್ಗೆ ಹೇಳಿದ್ರಿ ಈಗ ಹನುಮಂತಪ್ಪಣ್ಣವ್ರು, ಇಂದಿರಾ ಗಾಂಧಿ ಅವ್ರದ್ದು ತುಲಾಭಾರ ಮಾಡಿದ್ರು ಬಿಜಾಪುರ ಬಾಗಲಕೋಟೆ ಡಿಸ್ಟಿಕ್ದಾಗ ಅಂತ ತಿಳ್ಕೊಂಡು. ಅವ್ರು ಏನು ಕೊಟ್ರಿ? ನಮ್ಗೆ ಏನು ಕೊಡ್ಲಿಲ್ಲ. ನೀವು ಈ ಭಾಗದ ಜನರಿಗೆ, ನಾವೆಲ್ಲೆಲ್ಲೋ ಬೇರೆ ಬೇರೆ ರಾಜ್ಯಗಳಿಗೆ ದುಡಿಯಕ್ಕೆ ಹೋಗೋರಿಗೆ, ರೈತರ ಹೊಲಗಳಿಗೆ ನೀರು ಕೊಟ್ರಿ. ನಾನೆಲ್ಲೋ ಕೇಳ್ತಿದ್ದೆ, ಮೈಸೂರು ರಾಜರದು ಮೂರ್ತಿ ಮಾಡಿಸಿದ್ರು, ವಿಶ್ವೇಶ್ವರಯ್ಯ ಅವ್ರದ್ದು ಮೂರ್ತಿ ಮಾಡಿಸಿದ್ರು ನೀರಾವರಿಗೋಸ್ಕರ. ಅದು ಬಿಟ್ಟರೆ ಈ ರಾಜ್ಯದಾಗ ಯಾರ್ದಾದ್ರೂ ನೀರಾವರಿಗೋಸ್ಕರ ಮಾಡಿಸಿರ್ತಕ್ಕಂಥ ಮೂರ್ತಿ ಯಾರ್ದಾದ್ರೂ ಇದ್ರೆ ಅದು ದೇವೇಗೌಡರದು ಮಾತ್ರ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಅದು ನಮ್ಮ ಭಾಗದು. ಇವತ್ತು ಬಿಜಾಪುರ ಜಿಲ್ಲೆದಾಗ ದೇವೇಗೌಡರ ಮೂರ್ತಿ ಮಾಡಿಸಿರ್ತಕ್ಕಂಥದ್ದು ಅದು. ಇವತ್ತು ರಾಯಚೂರು ಜಿಲ್ಲೆದಾಗ ದೇವದುರ್ಗದಾಗ ದೇವೇಗೌಡರ ಮೂರ್ತಿ ಮಾಡಿಸಿರ್ತಕ್ಕಂಥದ್ದು. ಸರ್, ನಾವು ಇಲ್ಲಿ ಮತ ಆಗಿ ಅಭ್ಯರ್ಥಿಗಳನ್ನ ಆಯ್ಕೆ ಕಳಿಸ್ತಾರೇ ಇಲ್ಲ ನಮ್ಮ ಜನ. ಆದ್ರೆ ನಿಮ್ಮನ್ನ, ನಿಮ್ಮ ಕುಟುಂಬದವ್ರನ್ನ ತಲೆ
ಶಾಸಕಿ ಜಿ ಕರಿಯಮ್ಮ ನಾಯಕ್, ಮಾಜಿ ಸಚಿವ ಬಂಡೇಶ್ ಕಾಶಂಪುರ್ ಸೇರಿದಂತೆ ಅನೇಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಒಂದು ಪ್ರಮುಖವಾದಂತ ಒಂದು ಘಟ್ಟ ಅಂತ ನಾನು ಹೇಳ್ತೇನೆ. ನಾವು ಅವರು ಬೆಳಿಗ್ಗೆ ನೇರವಾಗಿ ಅಲ್ಲಿಗೆ ಹೋಗಿ ಮೂರ್ತಿ ಉದ್ಘಾಟನೆ ಮಾಡಬೇಕು ಅನ್ನೋಂಥ ಒಂದು ಸದಾ ಇಟ್ಕೊಂಡಿದ್ದು. ಆದರೆ ನಮ್ಗ ತಾವೆಲ್ಲರೂ ಕಾಯ್ತಾ ಇದ್ರಿ. ಈಗ ಮೂರ್ತಿ ಉದ್ಘಾಟನೆಗೆ ಆ ಕಡೆ ಹೋದ ತಕ್ಷಣನೇ ಎಲ್ಲರೂ ಮತ್ತೆ ಅಪ್ಪಾಜಿಯವರ ಜೊತೆಯಲ್ಲಿ ಬರ್ತೀರಿ ಅನ್ನೋಂಥ ಒಂದೇ ಒಂದು ಕಾರಣದಿಂದ ನಿಮ್ಮನ್ನೆಲ್ಲರನ್ನ ಅವ್ರಿಗೆ ಇಲ್ಲಿ ಒಂದು ಅಭಿನಂದನೆ, ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಅನ್ನೋಂಥ ಒಂದು ಎಲ್ಲರ ಒಂದು ಅಭಿಪ್ರಾಯ ಇರೋದ್ರಿಂದ ನಾನು ಇಲ್ಲಿ ನಾವೆಲ್ಲರೂ ಸೇರಿ ಅವರಿಗೆ ಇಲ್ಲಿ ವೇದಿಕೆಗೆ ಕರೆತಂದ್ವಿ. ಆದರೆ ನಾನು ಜಾಸ್ತಿ ಮಾತಾಡೋದಿಲ್ಲ, ಸಾಕಷ್ಟು ಮಾತಾಡಬೇಕು, ನನ್ನ ಕ್ಷೇತ್ರದ ಬಗ್ಗೆ ಹೇಳ್ಕೋಬೇಕು, ಸಾಕಷ್ಟು ನಿಮ್ಮ ಒಂದು ಆಶೀರ್ವಾದಗಳನ್ನು, ನನ್ನ ಅನುಭವಗಳನ್ನು ಹೇಳ್ಬೇಕಂತ ಸಾಕಷ್ಟು ಕನ್ಸ್ಕೊಂಡಿದ್ದೆ. ಸಮಯ ಅಭಾವದಿಂದ ಈಗ ನಾನು ನಿಮ್ಮ ಜೊತೆಯಲ್ಲಿ ಪ್ರತಿದಿನ ಕೂಡ ಎಲ್ಲ ಹಳ್ಳಿಗೆ ಬಂದು ಮಾತಾಡ್ತಿರ್ತೀನಿ. ಅದನ್ನ ನನ್ನ ಮಾತು ನೀವು ಕೇಳಿರಿ, ನಿಮ್ಮ ಮಾತು ಕೂಡ, ನಿಮ್ಮ ಸಮಸ್ಯೆಗಳು ಕೂಡ ನನಗೆ ಗೊತ್ತಾಗ. ನಾನು ಇದೇ ಕ್ಷೇತ್ರದಕ್ಕೆ ಆಗಿರೋದ್ರಿಂದ ಪ್ರತಿಯೊಂದು ಮನೆ, ಪ್ರತಿಯೊಂದು ವಸ್ತಿಲಿ ಬಾಗಿಲಿಗೆ ಬಂದು ನಿಮ್ಮ ಒಂದು ಮತ ಕೇಳಿ ನಿಮ್ಮ ಆಶೀರ್ವಾದನ ಪಡ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೊಬ್ಬ ಶಾಸಕಳಾಗಿನಿ. ನಾನು ನಿಜವಾಗ್ಲೂ ನನ್ನ ಮನಸ್ಸಿನಲ್ಲಿ, ನೀವು ನಿಮ್ಮ ಮನಸ್ಸಿನಲ್ಲಿ ಕರಿಯಮ್ಮ ಶಾಸಕರು ಅಂತ ಅನಿಸಿದ್ರು ಕೂಡ ನನ್ನ ಮನಸ್ಸಿನಲ್ಲಿ ನಾನೇ ನೆನ್ಕೊಂಡಪ್ಪ ಅಂದರೆ ನಿಜವಾದ ದೇವದುರ್ಗದ ಸೇವಕಳಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಂತರ ಅದೇ ಥರ ಅನ್ಕೊಂಡದ್ದು. ನಾನು ನಿಜವಾದ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿನಿ. ಕ್ಷೇತ್ರದ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನೋಂಥದ್ದು, ಅಭಿವೃದ್ಧಿಗಾಗಿ ನಾನು ಕೂಡ ಶ್ರಮಿಸ್ತೀನಿ. ದೊಡ್ಡವರಿಗೆ ಕೂಡ ಸಾಕಷ್ಟು ಮನವಿಗಳು, ಸನ್ಮಾನ್ಯ ಕುಮಾರಣ್ಣವರಿಗೂ ಕೂಡ ಮನವಿಗಳು, ಕ್ಷೇತ್ರದ ಬಗ್ಗೆ ಮನವಿಗಳು ಕೊಟ್ಟಿನಿ. ಅವರು ಕೂಡ ಮಾತು ಕೊಟ್ಟಾರೆ. ಆದರೆ ನಿಜವಾಗ್ಲೂ ನನಗೆ ಇಲ್ಲಿ ದೇವದುರ್ಗದಿಂದ ಗೆದ್ದಂಥ ನಮ್ಮೆಲ್ಲರಿಗೆ ಅವರಿಗೆಲ್ಲ ಸರ್ಕಾರಗಳು ಸಿಗ್ತಿದ್ವು, ಸಾಕಷ್ಟು ಅನುದಾನ ಹರಿದು ಬರ್ತಿತ್ತು, ಅವರು ಸಾಕಷ್ಟು ಏನೇನೋ ಕೆಲಸಗಳನ್ನ ಮಾಡಿ ತೋರಿಸ್ತಿದ್ರು. ನನ್ನ ದುರಾದೃಷ್ಟ ಅಂತ ಅನಿಸ್ತದ. ಆದರೂ ಕೂಡ ನನಗೇನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಯಾವತ್ತೂ ಕಡಿಮೆ ಆಗಿಲ್ಲ. ಹಂಗಾಗಿ ನಾನು ಕೈಲಾದಂಥ ನನಗೇನು ಬರೋಂಥ ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಆಲ್ಕೋಡ ಸಾಹೇಬರು ಮಾತಾಡಾಗ ಹನುಮಂತಪ್ಪ ಸಾಹೇಬ್ರು ಹೇಳಿದ್ರು, ನಮ್ಮ ದೇವದುರ್ಗ ಅತ್ಯಂತ ಏಷ್ಯಾ ಖಂಡದಲ್ಲಿ ಹಿಂದುಳಿದಿತ್ತು. ಆದರೆ ಅಂಥ ಒಂದು ಹಿಂದುಳಿದ ತಾಲೂಕವನ್ನ ಇವತ್ತು ರಾಜ್ಯಾದ್ಯಂತ ಗುರುತಿಸಂಥದ್ದು, ಮುಂದುವರೆದಕ್ಕೆ ಕಾರಣ ಯಾರಪ್ಪ ಅಂದರೆ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಮತ್ತು ಸನ್ಮಾನ್ಯ ಕುಮಾರಣ್ಣವರು ಅಂತ ಭಾಳ ಹೆಮ್ಮೆಯಿಂದ ನಾನು ಹೇಳ್ಕೋಬೇಕಾಗ್ತದ. ಇಡೀ ಎಲ್ಲ ಕ್ಷೇತ್ರದ ನನ್ನ ಜನ ಕೂಡ ಅದೇ ಭಾವನೆ ಇಟ್ಕೊಂಡಿರಿ. ತಾವೆಲ್ಲರೂ ದೇವೇಗೌಡ ಅಪ್ಪಾಜಿಯವರು ಬರ್ತಾರಂದ್ರೆ ಸಾಕು, ಎಲ್ಲರೂ ಒಂದು ಸಡಗರ ಸಂಭ್ರಮದಿಂದ ಕಾಯ್ತಾ ಇದ್ದೀರಿ. ಆದರೆ ಮಳೆಗಾಲ ಕೆಲವರಿಗೆ ಭಾಳ ಆತಂಕ ಇತ್ತು, ಮಳೆ ಬರ್ತದೇನೋ, ತೊಂದರೆ ಆಗ್ತದೇನೋ ಅಂಥದ್ದು. ಆದರೆ ದೇವರ ಆಶೀರ್ವಾದ, ಯಾಕಂದರೆ ಧರ್ಮ ಇದ್ದಲ್ಲಿ ಯಾವುದೇ ಅಂಥ ತೊಂದರೆಗಳು ಆಗೋದಿಲ್ಲ ಅನ್ನೋಂಥ ಒಂದು ಮಾತು ಹೇಳ್ತಾ, ನಾನು ಕೂಡ ಸಾಕಷ್ಟು ಅನುದಾನವನ್ನು ನನ್ನ ಪೀರಿಯಡಿನಲ್ಲಿ ಪ್ರಯತ್ನ ಮಾಡಿ ತಂದಿದ್ದೀನಿ. ಯಾಕಂದರೆ ಆರೋಗ್ಯ ಕ್ಷೇತ್ರಕ್ಕೆ ನಾನು ತಾಲೂಕಿಗೆ ನನ್ನ 2 ವರ್ಷದ ಅವಧಿಯಲ್ಲಿ 3 ಆರೋಗ್ಯ ಕೇಂದ್ರಗಳನ್ನು ತಲಾ 4 ಕೋಟಿ ವೆಚ್ಚದಲ್ಲಿ ನಾನು ಮನವಿ ಮಾಡಿಕೊಂಡು ತಂದೀನಿ. ಕೊತ್ತದಡ್ಡಿ, ಆಲ್ಕೋಡ್, ಮುಷ್ಟೂರು, ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ 14 ಕೋಟಿ ವೆಚ್ಚದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋಂಥದ್ದು ನಾನು ಕೂಡ ಸೆಷನ್ನಲ್ಲಿ ಮಾತಾಡಿದ್ದೆ. ಹಂಗಾಗಿ ಅದು ಕೂಡ ಮಂಜೂರಾಗಿದೆ. ಅರಕೇರ ಮತ್ತು ಜಾಲಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರಗಳು 35 ಹಾಸಿಗೆಯಿಂದ 50 ಹಾಸಿಗೆಗಳಿಗೆ ಸಮುದಾಯಗಳ ಆರೋಗ್ಯ ಕೇಂದ್ರಗಳನ್ನಾಗಿ ಒಟ್ಟು ರೂಪಾಯಿ 13 ಕೋಟಿ ವೆಚ್ಚದಲ್ಲಿ ಒಂದು ಮೇಲ್ದರ್ಜೆಗೆ ಏರಿಸಬೇಕಂತ ಮಾತಾಡಿದ್ವಿ. ಅದು ಕೂಡ ಆಗ್ಯದ. ಹೆರಿಗೆ ಸಮಯದಲ್ಲಿ ಬಾಣಿತಿಯರವರು ಕಣ್ಣಿನಿಂದ ನೋಡಿದ ನಾನು ಅಧಿವೇಶನದಲ್ಲಿ ನಮ್ಮ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬೇಕು ಅಂತ ಕೇಳಿದ್ದೆ. ಅದು ಕೂಡ ಮಂಜೂರಾಗ್ಯದ. ನಗರದ ಜನರ ಉತ್ತಮ ಚಿಕಿತ್ಸೆಗಾಗಿ ಗೌರಂಪೇಟೆಯಲ್ಲಿ ಕೂಡ ಒಂದು ನಮ್ಮ ಕ್ಲಿನಿಕ್ ಆರಂಭ ಅನ್ನೋಂಥದ್ದು ಮಾಡಿವಿ. ಕ್ರೀಡಾ ಜಗತ್ತಿಗೆ ಕೂಡ ಸಾಕಷ್ಟು ನಾನು ಅನುದಾನವನ್ನು ಕೊಟ್ಟೇನೆ. ಜಾಲಹಳ್ಳಿ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಕ್ರೀಡೋತ್ಸವ ಗುರುತಿಸಿ ನಾನು ಆ ಭಾಗದ ಮಕ್ಕಳಿಗೆ ಕ್ರೀಡಾ ಉತ್ತೇಜನಕ್ಕಾಗಿ ರೂಪಾಯಿ 50 ಲಕ್ಷ ಒಳಾಂಗಣ ಬ್ಯಾಡ್ಮಿಂಟನ್ ಕೋರ್ಟ್ ಕೂಡ ನಿರ್ಮಾಣ ಮಾಡೀನಿ. ತಾಲೂಕು ವಿದ್ಯಾರ್ಥಿನಿಯರಿಗೆ ಅನುಕೂಲವಾಗುವಂತೆ ನಗರದಲ್ಲಿ ಸುಸಜ್ಜಿತ ಕ್ರೀಡಾಂಗಣ ಮೂಲಭೂತ ಸೌಕರ್ಯಗಳು ಕಲ್ಪಿಸಲು ರೂಪಾಯಿ 3 ಕೋಟಿ ಅನುದಾನವನ್ನು ನೀಡಿದ್ದೇನೆ. ತಾಲೂಕಿನ ಮಕ್ಕಳ ಕ್ರೀಡಾಸಕ್ತಿ ಬೆಳೆಯಲು ತಾಲೂಕಿನ 5 ಶಾಲೆಗಳಿಗೆ 3 ಕೋಟಿ ವೆಚ್ಚದಲ್ಲಿ ಕ್ರೀಡಾ ಸಾಮಗ್ರಿಗಳನ್ನು ನಾನು ಒದಗಿಸಿದ್ದೇನೆ. ಕರ್ನಾಟಕದ ಕಿರೀಟ ಅಲ್ಲ, ಭಾರತ ದೇಶದ ಕಿರೀಟ ಅವರು.
ಯಾಕಂದ್ರೆ ಇಡೀ ಭಾರತ ದೇಶದಲ್ಲಿ ಇವತ್ತ ನನಗನ್ಸಿದ ಮಟ್ಟಿಗೆ ಬರೀ ಭಾರತ ಅಲ್ಲ, ಇಡೀ ವರ್ಲ್ಡ್ದಲ್ಲಿ 93 ವಯಸ್ಸಲ್ಲಿ ಇವತ್ತಿಗೂ ಪಾರ್ಲಿಮೆಂಟ್ ಮೇಲೆ ಹೋಗಿ ಕರ್ನಾಟಕ ಬಗ್ಗೆದಾಗ, ದೇಶ ಬಗ್ಗೆದಾಗ ಟೇಬಲ್ ತಟ್ಟಂತ ವ್ಯಕ್ತಿ ಯಾರ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಬಂಧುಗಳೇ. ನಾವು ನೋಡಿದೀವಿ, ಯಾರ ಮಾಜಿ ಪ್ರಧಾನಿಗಳು ಟಿವಿದಾಗ ಬಂದ್ರೆ ದವಾಖಾನೆಗೆ ಹೋದ್ರೆ ಬರ್ತಿತ್ತು. ಆದ್ರೆ ನಮ್ಮ ಮಾಜಿ ಪ್ರಧಾನಿಗಳು ಯಾವತ್ತು ಮನೆ ಕುಂತವ್ರಲ್ಲ. ಅವರು ಯಾವಾಗ ಜನರ ಸಂಕಷ್ಟದಲ್ಲಿ ಇರ್ತಾರ ಅವತ್ತೇನದಲ್ಲ ಹೊರಗಡೆ ಬಂದು ಇವತ್ತು 4 ದಿವಸ ಮೊದಲ ಪ್ರಧಾನಿ ಸನ್ಮಾನ್ಯ ಮೋದಿಜಿಯವರಿಗೆ ಗೋದಾವರಿ ನೀರಿನ ಬಗ್ಗೆದಾಗ ಏನದ ಲೆಟರ್ ಬರ್ದಿ ಅವ್ರ ಗಮನಕ್ಕೆ ತಂದಂತ ವ್ಯಕ್ತಿ ಇದ್ದಾರೆ ಅವರು. ಹಾಗಾಗಿ ಬಂಧುಗಳೇ, ಇವತ್ತ ನಮಗ್ ಒಂದು ಖುಷಿ ಏನಂತಂದ್ರೆ, ಇವತ್ತೇನು ಕೇಂದ್ರದಲ್ಲಿ NDA ಸರ್ಕಾರ ಇದೆ, ನಿಮ್ಮ ನೆಚ್ಚಿನ ನಾಯಕರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಲ್ಲಿ ಮಂತ್ರಿಗಳಾಗಿದ್ದಾರ. ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಏನು ಬೃಹತ್ ಮತ್ತು ಉಕ್ಕಿನ ಮಂತ್ರಿ ಇದ್ದಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕೆ ಕರಿಯಮ್ಮವರು ಇವತ್ತು ಈ ಜನರ ಮೇಲೆ ಏನು ವಿಶ್ವಾಸ ಇಟ್ಟು ಕರಿಯಮ್ಮವ್ರಿಗೆ ಗೆಲ್ಲಿಸಿ ಇವತ್ತು ನಮ್ಮ ಪಕ್ಷಕ್ಕೆ ಏನು ಶಾಸಕಿಯಾಗಿ ಮಾಡಿದ್ರಿ. ಇವತ್ತು ನಿಮ್ಗೆಲ್ಲ ಧನ್ಯವಾದ ಹೇಳ್ತೀವಿ. ಮುಂದಿನ ದಿನ ಕುಮಾರಣ್ಣ ಬಂದಾಗ ಒಂದು ದೊಡ್ಡ ಬೃಹತ್ ಇಂಡಸ್ಟ್ರಿ ಅನ್ನೋದಲ್ಲ ಈ ಭಾಗಕ್ಕೆ. ಇವತ್ತ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಅಂತಿದ್ರು, ಏನಪ್ಪ ಕುಮಾರಸ್ವಾಮಿ ಬರೇ ಬೆಂಗಳೂರು ಅಲ್ಲಿ ಇಲ್ಲಿ ಚನ್ನಪಟ್ಟಣ ರಾಮನಗರ ಅಷ್ಟಕ್ಕೆ. ಆದ್ರೆ ಇವತ್ತು ಕುಮಾರಸ್ವಾಮಿ ಅವರು ಅಲ್ಲಿ ಕೇಂದ್ರದಲ್ಲಿ ಇಡೀ ದೇಶ ನೋಡ್ಕೋತಾ ಇದ್ರೆ, ಇವತ್ತು ನಿಖಿಲ್ ಕುಮಾರಸ್ವಾಮಿ ನಾ ಕರ್ನಾಟಕ ನೋಡ್ಕೋತೀನಿ ಎಂಬ ನಿಟ್ಟಿನಲ್ಲಿ ಹುಮ್ಮಸ್ನಿಂದ ಹೊರಗಡೆ ಬರ್ತಾ ಇದಾರ. ಇದು ನಮ್ಮ ಪಕ್ಷಕ್ಕೆ ನಿಜಕ್ಕೂ ಒಂದು ಸಂತೋಷ ಸುದ್ದಿ ಅಂತ ಹೇಳಕ್ ಬಯಸ್ತೀನಿ. ವೇದಿಕೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ, ಶಾಸಕಿ ಜಿ ಕರ್ಯಮ್ಮ ನಾಯಕ್, ರಾಜಾ ವೆಂಕಟಪ್ಪ ನಾಯಕ್, ಶ್ರವಣ ಗುರು ಪಾಟೀಲ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಮಹಾಂತೇಶ್ ಪಾಟೀಲ್ ಹತ್ನೂರು, ಬುಡ್ಡನಗೌಡ ಪಾಟೀಲ್, ಶರಣಪ್ಪ ಬಳೆ, ಮಹಾದೇವಪ್ಪ ಸಿದ್ದನಗೌಡ, ಮೂಡಲಗುಂಡ, ಅಮರೇಶ್ ಪಾಟೀಲ್, ನಾಗಪ್ಪ ಪಾಪರ್ತಿ, ಸಿದ್ದು ಬಂಡಿ ತಿಪ್ಪೇಸ್ವಾಮಿ, ಸಿಎಸ್ ಪಾಟೀಲ್, ಶರಬಣ್ಣ, ಶಾರದಾ ಪೂರನಾಯಕ್, ನೇಮಿರಾಜ್ ನಾಯಕ್, ರಶ್ಮಿ ರಾಮೇಗೌಡ, ರೇಣುಕಾ ವೆಂಕಟಪ್ಪ ನಾಯಕ್, ಚಂದ್ರಶೇಖರ್ ದೊಡ್ಡನಗೌಡ, ನರಿಬೋಳ, ಸಣ್ಣ ನರಸಿಂಹನಾಯಕ್, ಲಕ್ಷ್ಮೀಪತಿ ಗಾಂಧ, ರಾಜರಂಗಪ್ಪ ನಾಯಕ್, ಎನ್ ಶಿವಶಂಕರ್, ಖಾಜಾಗೌಡ, ಶಿಖರೇಶ್ ಪಾಟೀಲ್ ಸೇರಿದಂತೆ ಅನೇಕರಿದ್ದರು. ಏಮ್ಸ್ ಮಂಜೂರಾತಿಗೆ 1141 ದಿನಗಳಿಂದ ಹೋರಾಟ ನಡೆಯುತ್ತಿದ್ದರೂ ಸರ್ಕಾರಗಳು ಸ್ಪಂದಿಸದೇ ಇರುವುದರಿಂದ ನ್ಯಾಯಾಂಗ ಹೋರಾಟಕ್ಕೆ ಮುಂದಾಗುವ ಅನಿವಾರ್ಯತೆ ಇದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು. ಏಮ್ಸ್ ಮಂಜೂರಾತಿಗೆ 1141 ದಿನಗಳಿಂದ ಹೋರಾಟ ನಡೆಯುತ್ತಿದ್ದರೂ ಸರ್ಕಾರಗಳು ಸ್ಪಂದಿಸದೇ ಇರುವುದರಿಂದ ನ್ಯಾಯಾಂಗ ಹೋರಾಟಕ್ಕೆ ಮುಂದಾಗುವ ಅನಿವಾರ್ಯತೆ ಇದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಹೇಳಿದ್ದಾರೆ. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅನೇಕ ಬಾರಿ ಮನವಿ ನೀಡಿ ಹೋರಾಟ ನಡೆಸಿದರೂ ಸ್ಪಂದನೆ ದೊರೆಯದೇ ಇರುವುದರಿಂದ ಹೋರಾಟ ಮುಂದುವರಿಸುವ ಬದಲು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಜಿಲ್ಲೆ ಏಮ್ಸ್ ಸ್ಥಾಪಿಸಬೇಕೆಂದು ಸಹಜ್ ಸಾರಥಿ ಫೌಂಡೇಶನ್ ಅಲಹಾಬಾದ್ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿತು. ವಿಚಾರಣೆ ನಡೆಸಿರುವ ಮುಖ್ಯ ನ್ಯಾಯಮೂರ್ತಿಗಳು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ನೋಟಿಸ್ ನೀಡಿ ಜಾರಿ ಮಾಡಿದೆ. ಅದೇ ಮಾದರಿಯಲ್ಲಿ ಕರ್ನಾಟಕ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿ ಇಲ್ಲಿವರೆಗೆ ನಡೆದಿರುವ ಹೋರಾಟ, ಹಿಂದುಳಿದಿರುವಿಕೆ, ಆರೋಗ್ಯ ಸಮಸ್ಯೆಗಳ ಸಮಗ್ರ ಮಾಹಿತಿ ಒದಗಿಸಿ ಏಮ್ಸ್ ಸ್ಥಾಪಿಸುವ ಅಗತ್ಯತೆಯನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಏನಾದರೂ ಫಲ ದೊರೆಯಲು ಸಾಧ್ಯವಿದೆ. ಈಗಾಗಲೇ ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಏಮ್ಸ್ ಸ್ಥಾಪಿಸುವ ಯಾವುದೇ ಪ್ರಸ್ತಾವನೆ ಇಲ್ಲ ಎಂದು ಸ್ಪಷ್ಟಪಡಿಸಿರುವುದು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಪ್ರಸ್ತಾವನೆ ಕುರಿತಂತೆ ಅನೇಕ ಗೊಂದಲಗಳು, ವಿವಾದಗಳಿವೆ. ಹೋರಾಟ ಎಲ್ಲಾ ಸಂಘಟನೆಗಳು, ಸಂಘ ಸಂಸ್ಥೆಗಳು ಒಳಗೊಂಡಿಲ್ಲ. ಅನೇಕ ಸಂಘಟನೆಗಳು ಪ್ರತ್ಯೇಕ ಹೋರಾಟ ನಡೆಸಿರುವ ನಿದರ್ಶನವೂ ಇದೆ. ದೇಶದ 26 ಜಿಲ್ಲೆಗಳಲ್ಲಿ ಏಮ್ಸ್ ಸ್ಥಾಪಿಸಲಾಗಿದೆ. ಉಳಿದೆಡೆ ಸ್ಥಾಪಿಸುವ ಕುರಿತಾಗಿಯೂ ಮನವರಿಕೆ ಮಾಡಬೇಕಿದೆ. ಹೋರಾಟದ ಹೆಸರಿನಲ್ಲಿ ಶಾಂತಿ ಕದಡದಂತೆ ಎಚ್ಚರ ವಹಿಸಬೇಕಿದೆ. ಕಳೆದ 2022ರಲ್ಲಿ ಇಂದಿಗೂ 1141 ದಿವಸ ಏಮ್ಸ್ ರಾಯಚೂರಿನಲ್ಲಿ ಸ್ಥಾಪನೆ ಮಾಡಬೇಕು, ಮತ್ತೆ ಪ್ರಾದೇಶಿಕ ಅಸಮತೋಲನೆ ಏನಾಗಿದೆ ಅದನ್ನು ಸರಿಪಡಿಸಲಿಕ್ಕೆ ಏಮ್ಸ್ ರಾಯಚೂರಲ್ಲಿ ಸ್ಥಾಪನೆ ಮಾಡಬೇಕಂತೇಳಿ ಒತ್ತಾಯ ಮಾಡಲಿಕ್ಕೆ ಏಮ್ಸ್ ಹೋರಾಟ ಸಮಿತಿ ಸುಮಾರು
ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ನೋಡ್ತಾ ಇದ್ರೆ ಅದು ಹೋರಾಟ ಆಗಿ ಮಾಡ್ತಾ ಇಲ್ಲ. ಸೊ ಹೋರಾಟ ಮಾಡಬೇಕಂತಂದ್ರೆ ಎರಡು ರೀತಿಯಲ್ಲಿ ಇರ್ತದೆ. ಒಂದು ಶಾಂತಿಯುತವಾಗಿ ಬಹಿರಂಗವಾಗಿ ಹೋರಾಟ ಮಾಡೋದು, ಎರಡನೇದು ನ್ಯಾಯದ ದೃಷ್ಟಿಯಲ್ಲಿ ನ್ಯಾಯಯುತವಾಗಿ ಹೋರಾಟ ಮಾಡೋದು. ಸೊ ಇಲ್ಲಿ ಏಮ್ಸ್ ಸ್ಯಾಂಕ್ಷನ್ ಮಾಡೋ ಅಥಾರಿಟಿ ಸೆಂಟ್ರಲ್ ಗೌರ್ಮೆಂಟ್ದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿತ್ತು. ಅದಕ್ಕೆ ಅಂತಂತೇಳಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ಒಂದು ಆ್ಯಕ್ಟ್ನೂ ಇದೆ. ಸೊ ನಮ್ಮ ಉದಾಹರಣೆಗೆ ಹೇಳ್ಬೇಕಂತಂದ್ರೆ 31 ರಾಜ್ಯಗಳಿದ್ರೂ 31 ರಾಜಧಾನಿಗಳು ಆಗ್ತವೆ ನಮ್ಮ ದೇಶಕ್ಕೆ. ಆದರೆ ಇಲ್ಲಿ ತನಕ ನೋಡಿದ್ರೆ 1954-56 ಹಿಡಿದು 26 ಏಮ್ಸ್ ಮಾತ್ರ ಅಲಾಟ್ ಆಗಿದೆ. ಸೊ ಇದು ಏಮ್ಸ್ ಏನು ಅಲಾಟ್ ಆಗಿದೆ ಮತ್ತು ಏಮ್ಸ್ ಏನು ನಾವು ರೈತರಿಗೆ ಬೇಕಂತ ಕೇಳ್ತಾ ಇದ್ವಲ್ಲ, ಇದು ಒಮ್ಮತವಾಗಿ ಹೋರಾಟ ಆಗ್ತಾ ಇಲ್ಲ. ಇದು ಕೇವಲ ಒಂದು ಟಿವಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ 2020ರಲ್ಲಿ ನಾನು ನೋಡಿದ್ದು ಏನು COVID-19 ಆಯಿತು, ಸೆಕೆಂಡ್ ವೇವ್ ಸ್ಟಾರ್ಟ್ ಆದಾಗ ಪಾರ್ಟಿ ಸಪೋರ್ಟ್ ಮಾಡ್ತಾರೋ ಅವ್ರು ಬಿಟ್ಟಿದ್ದು. ಆದರೆ ಭಾಷೆ ಮಾಡುವಾಗ ಕರೆಕ್ಟ್ ಮಾತಾಡೋದು ಯಾರ್ಯಾರಿಗೆ. ಸೊ ಈಗ ಮೊನ್ನೆ ಏನಾಯ್ತು, ಶಿವರಾಜ್ ಪಟೇಲ್ ಅವ್ರ ಈ ಥರ ಹೇಳಿದ್ರು ಅಂತೇಳಿ ಅವ್ರು ಒಂದು ವಿಡಿಯೋ ಮಾಡಿದ್ರು. ಸೊ ಈಗ ಏನಾಗ್ತಾ ಇದೆ, ಲಾ ಆ್ಯಂಡ್ ಆರ್ಡರ್ ಡಿಸ್ಟರ್ಬ್ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ, ಇನ್ನ 60 ದಿವಸಗಳ ಕಾಲ ಹೋಗಿ. ಯಾಕಂತಂದ್ರೆ CPC ಸೆಕ್ಷನ್ 80 ಪ್ರಕಾರ ಗೌರ್ಮೆಂಟ್ ಅಥಾರಿಟೀಸ್ ವಿರುದ್ಧ ನೀವು ಕೋರ್ಟಲ್ಲಿ ಅವ್ರ ವಿರುದ್ಧ ಯಾವುದೇ ಒಂದು ಕೇಸ್ ದಾಖಲಿಸಬೇಕಂತಂದ್ರೆ ಅವ್ರನ್ನ 60 ಡೇಸ್ ಕ್ಲಿಯರ್ ಆಗಿ ಅವ್ರದ್ದು ಲೀಗಲ್ ನೋಟಿಸ್ ಕೊಡಬೇಕು. ಸೊ ಅವರು ಮಾಡಿಲ್ಲ ಅಂತಂದ್ರೆ ನೀವು ಹೈಕೋರ್ಟ್ನಲ್ಲಿ ರಿಟ್ ಸಲ್ಲಿಸ್ಕೊಂಡು ನೋಡ್ರಿ, ನಮ್ಮ ಜಿಲ್ಲೆ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಇದೆ, ನಮ್ಗೆ ಈ ತರ ಎಲ್ಲ ಮೋಸ ಆಗಿದೆ, ನಮ್ದು IOC ಇತ್ತು ಹೋಯ್ತು, ಜಸ್ಕಾಮ್ ಆಗ್ಬೇಕಾಗಿತ್ತು ಹೋಯ್ತು, ಈ ತರ ಎಲ್ಲ ಏನೇನು ನಮ್ಗೆ ಇಷ್ಟೆಲ್ಲ ಲಾಸ್ ಆಗಿದೆಲ್ಲ ಅದೆಲ್ಲ ಪೂರ್ವವಾಗಿ ತೋರಿಸ್ಕೊಂಡು ಹಾಕ್ಬೋದು. ಸೊ ಆರ್ಟಿಕಲ್ 37 ನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪಾರ್ಟ್ 4 ಅಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಆರ್ಟಿಕಲ್ 37 ನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಏನಂದ್ರೆ, ಪಾಲಿಸಿ ಮ್ಯಾಟರ್ಸ್ ಏನಂತಂದ್ರೆ ನೀವು ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ಸ್ ಅಥಾರಿಟೀಸ್ ಕೇಳಬೇಕು ಹೊರತು ಕೋರ್ಟ್ ಕೇಳೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಏನು ಗೋರಖ್ಪುರದಲ್ಲಿ ಆಲ್ರೆಡಿ ಒಂದು ಏಮ್ಸ್ ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ಆದ್ರೆ ಏನಾಗಿದೆ ಅಂತ ಹೇಳ್ತಾರೆ, ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜ್ನಲ್ಲಿ ಅಲ್ಲಿ ರೀಜನಲ್ ಕಮಿಷನರ್ ಇದ್ದಾರೆ, ನಮ್ಮಲ್ಲಂತ ಈಗ ಡೆಪ್ಟಿ ಕಮಿಷನರ್ ಇದ್ದಾರೆ. ಅಲ್ಲಿ ರೀಜನಲ್ ಕಮಿಷನರ್ ಇಟ್ಕೊಂಡು ಸಾಕಷ್ಟು ಡೆವಲಪ್ಡ್ ಏರಿಯಾ ಇದೆ. ಅಂತದ್ದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಸಹಜ ಸಾರಥಿ ಅಂತ ಹೇಳಿ ಫೌಂಡೇಶನ್ ಪ್ರಯಾಗ್ರಾಜ್ನಲ್ಲಿ ಏಮ್ಸ್ ಸ್ಥಾಪನೆ ಮಾಡ್ಬೇಕಂತೇಳಿ ಕೋರ್ಟ್ ಅಲ್ಲಿ ಒಂದು ರೆಡ್ ಪಿಟಿಷನ್ ಹಾಕಿದ್ರು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಅಲ್ಲಿ ಚೀಫ್ ಜಸ್ಟಿಸ್ ಕೋರ್ಟ್ ನಲ್ಲಿ ನೋಟಿಸ್ ಇಶ್ಯೂ ಆಗಿದೆ. ಸೊ 2024ರಿಂದ ಹಿಡಿದು ಈ ತನಕ ಆಗಿದೆ. ನೀವು ಒಂದ್ ವೇಳೆ ನ್ಯಾಯಾಂಗ ಹೋರಾಟ ಮಾಡಿದ್ರೆ ನಿಮ್ಗೆ ಏನಾಗೋದಿಲ್ಲ, ಅಟ್ಲೀಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಫಿಡವಿಟ್ ಫೈಲ್ ಮಾಡ್ತಾರೆ, ಕೊಡ್ತೀರಾ ಇಲ್ಲ, ಒಂದ್ ವೇಳೆ ಕೊಡ್ತೀರಾ ಅಂತಂದ್ರೆ ಯಾವ ವರ್ಷದಲ್ಲಿ ಕೊಡ್ಬೋದು ಅನ್ನೋದು ಒಂದು ತೀರ್ಮಾನ ಆಗ್ತದೆ. ಅದು ಬಿಟ್ಟು ನಾನೇನ್ ಹೇಳ್ತಂದ್ರೆ ಅಂತಂದ್ರೆ, ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಆಗ್ತದ, ರೈತರು ವಾತಾವರಣ ಏನಾಗ್ತದೆ ಅಂತಂದ್ರೆ ಹೋರಾಟ ಮಾಡೋಣ, ಎಲ್ಲ ಸೇರಿ ಮಾಡೋಣ, ನಾವು ಬರ್ತೀವಿ ನ್ಯಾಯಾಂಗ ಹೋರಾಟದಂತ ಇದೊಂದು ಪ್ರಾವಿಷನ್ ಇದೆ. ಅದು ಬಿಟ್ಟು ನೀವು ಜಗಳಾಡಕ್ಕೆ ಹೋಗ್ಬೇಡ್ರಿ, ಮತ್ತೆ ನಮ್ಮ ರೈತರು ಜಿಲ್ಲೆ ಹೆಸರು ಕೆಡ್ಸ್ಕೊಂಡು ಹೋಗ್ಬೇಡ್ರಿ. ಯಾಕಂತಂದ್ರೆ ರೈತರು ಒಂದು, ನಾನು ಬೇರೆ ಬೇರೆ ಜಿಲ್ಲೆ ಬಂದ್ರೆ ರೈತರ ಜಿಲ್ಲೆಯವರು ಗಟ್ಟಿಯಾಗಿ ಹೋರಾಟ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇದು ಈ ತರ ಮಾಡೋದು ಬೇಡ. ಹುಸೇನ್ ಬಾಷಾ ಬಲಕನಮರಡಿ ಮಾತನಾಡಿ, ಬಸವರಾಜ್ ಕಳಸ್ ನೇತೃತ್ವದಲ್ಲಿ ಕೆಲವರು ಭಾಗಿಯಾಗಿದ್ದಾರೆ. ಅನೇಕ ಸಂಘಟನೆಗಳ ಹೋರಾಟದಿಂದ ದೂರ ಉಳಿದಿವೆ. ಏಮ್ಸ್ ಎಲ್ಲರಿಗೂ ಬೇಕಿದೆ. ಸಂಘಟಿತ ಪ್ರಯತ್ನದ ಅವಶ್ಯಕತೆ ಇದೆ. ಎಲ್ಲ ಸಂಘ ಸಂಸ್ಥೆಗಳಿಂದಲೂ ಸಾರ್ವಜನಿಕ ಹಿತಾಸಕ್ತಿ ಪ್ರತ್ಯೇಕ ಅರ್ಜಿಗಳನ್ನು ಸಲ್ಲಿಸಲು ಸಹ ಚಿಂತಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ನರಸಿಂಹಲು ಪೋದ್ಗಲ್, ರವಿ ಉಟ್ಕೂರು, ಈರಪ್ಪ ಗುಂಜಾಳಿ, ಕೃಷ್ಣ ಗುಂಜಾಳಿ ಸೇರಿ ಅನೇಕರಿದ್ದರು. ಈಗ ಜಾಹೀರಾತು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ
Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Mobile 8861382770. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯ ಮಟ್ಟದ ಹಿಂದ್ ರತ್ನ ಪ್ರಶಸ್ತಿ ನೀಡಲು ಜೂನ್ 23 ರಂದು ನಗರದ ಸರ್ಕಾರಿ ನೌಕರ ಭವನದಲ್ಲಿ ಪೂರ್ವಭಾವಿ ಸಭೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಹಿಂದ್ ಸಂಘಟನೆ ಜಿಲ್ಲಾಧ್ಯಕ್ಷ ಬಸಪ್ಪ ಕಾರ್ಮುಂಚಿ ಹೇಳಿದರು. ರಾಜ್ಯ ಮಟ್ಟದ ಅಹಿಂದ್ ರತ್ನ ಪ್ರಶಸ್ತಿ ನೀಡಲು ಜೂನ್ 29 ರಂದು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಪೂರ್ವಭಾವಿ ಸಭೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಅಹಿಂದ್ ಸಂಘಟನೆಗೆ ಜಿಲ್ಲಾಧ್ಯಕ್ಷ ಬಸಪ್ಪ
ಕಾರಮುಂಜಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಸಮುದಾಯಗಳ ಸಾಧಕರನ್ನು ಗುರುತಿಸಲು ಸಭೆಯಲ್ಲಿ ಚರ್ಚಿಸಲಾಗುತ್ತದೆ. ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆಗಳಿಂದ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಹಾಗೂ ಹಿಂದುಳಿದ ಸಮಾಜಗಳ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ನಡೆಯಲಿರುವ ಸಭೆಯಲ್ಲಿ ರೈತರು, ಕಾರ್ಮಿಕರು, ಸಂಘಟನೆಗಳು, ರಾಜಕೀಯ ಮುಖಂಡರುಗಳು ಭಾಗವಹಿಸುವಂತೆ ಮನವಿ ಮಾಡಿದರು. 29/6/2020 ಬೆಳಿಗ್ಗೆ 11 ಗಂಟೆಗೆ ಸರ್ಕಾರಿ ನೌಕರರ ಸಂಘ ಭವನ, ಡಾಕ್ಟರ್ ಅಂಬೇಡ್ಕರ್ ವೃತ್ತ, ರಾಯಚೂರಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ಯಾದಗಿರಿ, ಗುಲ್ಬರ್ಗ, ಬೀದರ್ ಜಿಲ್ಲೆಯ ಕನ್ನಡ ಪರ ಹಿಂದುಳಿದ ವರ್ಗ ಸಮಾಜ ಸಂಘಟನೆಗಳ, ರೈತರ ಸಂಘಟನೆಗಳ, ರಾಜಕೀಯ ಕ್ಷೇತ್ರದಲ್ಲಿ, ವೈಜ್ಞಾನಿಕ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂತಹ ಸಮಾಜ ಸೇವಕರನ್ನು ಪ್ರತಿ ಜಿಲ್ಲೆಯಿಂದ ಇಬ್ಬರಿಗೆ ರಾಜ್ಯ ಮಟ್ಟದ ಕರ್ನಾಟಕ 5 ರತ್ನ ಪ್ರಶಸ್ತಿ 2025 ನೀಡಿ ಗೌರವಿಸಲು ಸಂಘಟನೆಯ ವತಿಯಿಂದ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿದೆ. ಸದರಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಮುನ್ನಡೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಈ ಸಭೆ ಕರ್ನಾಟಕ ಭಾಗದ ಎಲ್ಲ ಜಿಲ್ಲಾ 5 ಪದಾಧಿಕಾರಿ ಕಾರ್ಯಕರ್ತರು ಪೂರ್ವಭಾವಿ ಸಭೆಗೆ ಆಗಮಿಸಿ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ಯಶಸ್ವಿಗೊಳಿಸಬೇಕಾಗಿ ಪತ್ರಿಕಾಗೋಷ್ಠಿ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಶಿವರಾಜ್ ಜಾನೇಕಲ್ ಮಾತನಾಡಿ, ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಸಮುದಾಯಗಳ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅರ್ಹರನ್ನು ಆಯ್ಕೆ ಮಾಡಬೇಕಿದೆ. ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಡೆಯಲಿರುವ ಸಭೆಯಲ್ಲಿ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಲಾಗುತ್ತದೆ ಎಂದರು. ರಾಯಚೂರು ಜಿಲ್ಲೆಯ ಹೆಡ್ಕ್ವಾರ್ಟರ್ನಲ್ಲಿ ನಾವು 29 ಸಭೆ ಕರೆದು ನಾವು ರತ್ನ ಪ್ರಶಸ್ತಿ ಯಾರಿಗೆ ಕೊಡಬೇಕಂತಲ್ಲಿ ನಾವು ಚರ್ಚೆ ಮಾಡಿ ನನ್ನ ರಾಜ್ಯಾಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಸುತ್ತಿದ್ದೇವೆ. 29 ರಾಜ್ಯಾಧ್ಯಕ್ಷ ಎಲ್ಲರ ಜಿಲ್ಲಾ ಅಧ್ಯಕ್ಷರು ಬರ್ತಾರೆ, 5 ರಾಜ್ಯ ಜಿಲ್ಲಾಧ್ಯಕ್ಷರು ಈಗ ಬರ್ತಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಲ್ಲೇ ಮೀಟಿಂಗ್ ಮಾಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕದ ಟೋಟಲ್ ಇಲ್ಲೇ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮೀಟಿಂಗ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸಮಿತಿ ಕಾರ್ಯಾಧ್ಯಕ್ಷ ವೆಂಕಟೇಶ್ ಗುತ್ತೇದಾರ್, ಶಿವರಾಜು ಬಡಿಗೇರ್, ಯಲ್ಲಪ್ಪ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಯಲ್ಲಿ ಜೂನ್ 27ರಿಂದ ಜುಲೈ 6ರವರೆಗೆ ಜರುಗಬೇಕಿದ್ದ ಮೊಹರಂ ಹಬ್ಬದ ಆಚರಣೆಯನ್ನು ಜಿಲ್ಲೆಯಲ್ಲಿ ವಿವಿಧ ತಾಲೂಕು 23 ಗ್ರಾಮಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ದೃಷ್ಟಿಯಿಂದ ಪೊಲೀಸ್ ಬಂದೋಬಸ್ತ್ ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಕರ್ನಾಟಕ ಪೊಲೀಸ್ ಕಾಯ್ದೆ 1963 ಕಲಂ 35A BDE ಅವರ ಅಡಿಯಲ್ಲಿ ಮೊಹರಂ ಹಬ್ಬವನ್ನು ನಿಷೇಧಿಸಿ ಜಿಲ್ಲೆಯ ಜಿಲ್ಲಾಧಿಕಾರಿ ನಿತೀಶ್ ಕುಮಾರ್ ಜಿ ಹೇಳಿದರು. ಜಿಲ್ಲೆಯಲ್ಲಿ ಜೂನ್ 27ರಿಂದ ಜುಲೈ 6ರವರೆಗೆ ಜರುಗಬೇಕಿದ್ದ ಮೊಹರಂ ಹಬ್ಬದ ಆಚರಣೆಯನ್ನು ಜಿಲ್ಲೆಯ ವಿವಿಧ ತಾಲೂಕಿನಲ್ಲಿ 23 ಗ್ರಾಮಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ದೃಷ್ಟಿಯಿಂದ ಪೊಲೀಸ್ ಬಂದೋಬಸ್ತ್ ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಕರ್ನಾಟಕ ಪೊಲೀಸ್ ಕಾಯ್ದೆ 1963 ಕಲಂ 35A BDE ರ ಅಡಿಯಲ್ಲಿ ಮೊಹರಂ ಹಬ್ಬವನ್ನು ನಿಷೇಧಿಸಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಆದೇಶ ಹೊರಡಿಸಿದ್ದಾರೆ. ಜಿಲ್ಲೆಯ ಸಿಂಧನೂರು, ಮಾನ್ವಿ, ಸಿರವಾರ, ಮಸ್ಕಿ ಹಾಗೂ ದೇದುರ್ಗ ತಾಲೂಕಿನ ಗ್ರಾಮಗಳಲ್ಲಿ ಈ ಹಿಂದೆ ಮೊಹರಂ ಆಚರಣೆ ಸಂದರ್ಭದಲ್ಲಿ ಅಲಾಯಿ ಕುಣಿಯುವ ಕಾಲಕ್ಕೆ ಕಾಲ್ತುಳಿತಕ್ಕೆ ಒಳಗಾಗಿ ಕ್ಷುಲ್ಲಕ ಕಾರಣಗಳಿಂದ ಯುವಕರು ಕೈಗಲ್ಲುಗಳಲ್ಲಿ ಬಡಿಗೆ ಬೆಟ್ಟಗಳನ್ನು ಹಿಡಿದು ಜಗಳಗಳು ಉಂಟಾಗಿ ಪ್ರಕರಣಗಳು ದಾಖಲಾಗಿರುತ್ತವೆ. 2025ನೇ ಸಾಲಿನ ಮೊಹರಂ ಹಬ್ಬದ ಹಿನ್ನೆಲೆಯಲ್ಲಿ ಈ ಗ್ರಾಮಗಳಲ್ಲಿ ಅಧಿಕಾರಿ ಸಿಬ್ಬಂದಿಯವರು ಭೇಟಿ ನೀಡಿ ಬಾತ್ಮೀದಾರರಿಂದ ಗುಪ್ತ ಮಾಹಿತಿ ಸಂಗ್ರಹಿಸಲಾಗಿದೆ, ತಿಳಿದು ಬಂದಿದ್ದೇನೆ ಎಂದರು. ಪ್ರಸ್ತುತ ಸಾಲಿನಲ್ಲಿ ಗ್ರಾಮದಲ್ಲಿ ಮೊಹರಂ ಹಬ್ಬ ಆಚರಣೆ ನಡೆದಲ್ಲಿ ವಿವಿಧ ಸಮುದಾಯಗಳ ಯುವಕರ ಮಧ್ಯೆ ಪುನಃ ಹಿಂದಿನ ದ್ವೇಷದಿಂದ ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡು ಗ್ರಾಮದಲ್ಲಿ ಜೀವಹಾನಿ ಹಾಗೂ ಆಸ್ತಿ ಪಾಸ್ತಿಗೆ ಹಾನಿಯಾಗುವ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಂಭವ ಇರುವುದರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ಮುಂಜಾಗ್ರತಾ ಕ್ರಮವಾಗಿ ಈ ವರ್ಷವೂ ಕೂಡ ಮೊಹರಂ ಹಬ್ಬವನ್ನು ಸಾರ್ವಜನಿಕವಾಗಿ ಗುಂಪಾಗಿ ಆಚರಿಸುವುದು ಹಾಗೂ ಸಾರ್ವಜನಿಕವಾಗಿ ಮೆರವಣಿಗೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕರು ರಾಯಚೂರು ಇವರ ವರದಿ ಅನ್ವಯ ಸಿಂಧನೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಗಿಣಿವಾರ, ಅರನಹಳ್ಳಿ, ಉಪ್ಪಳ, ಗೋರೆಬಾಳ ಹಾಗೂ ಗುಂಡಾ, ತುರ್ವಿಹಾಳ ಪೊಲೀಸ್ ಠಾಣೆ ವ್ಯಾಪ್ತಿಯ ನಿಡಿಗೋಳ, ತಿಡಿಗೋಳ, ಎಲೆಕೊಡ್ಲಿಗಿ, ಚಿಕ್ಕಬೇರಿ, ಮಾನ್ವಿ ಪೊಲೀಸ್ ಠಾಣೆ ವ್ಯಾಪ್ತಿಯ ನಂದಿಹಾಳ, ಜಾಗೀರ್ ಪನ್ನೂರು, ಜಾನೇಕಲ್ ಹಾಗೂ ಮದ್ಲಾಪುರ್, ಸಿರವಾರ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಿರವಾರ ಪಟ್ಟಣದ ಕಡದಿನ್ನಿ, ಬೊಮ್ಮನಾಳ, ಕವಿತಾಳ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಕವಿತಾಳ ಪಟ್ಟಣ, ಹಿರೇಬಾದರದಿನ್ನಿ, ಬಾಗಲವಾಡ, ಅಮೀನಗಡ, ಗೋಗೆಬಾಳ, ಮಸ್ಕಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ತಲೆಖಾನ್, ಗಬ್ಬೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯ ಖಾನಾಪುರ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಚಿಂಚೋಡಿ ಈ ಗ್ರಾಮಗಳಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಶಾಂತಿ, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಸಲುವಾಗಿ ಮುಂಜಾಗ್ರತಾ ಕ್ರಮವಾಗಿ ಮೊಹರಂ ಹಬ್ಬವನ್ನು ಸಾರ್ವಜನಿಕವಾಗಿ ಗುಂಪಾಗಿ ಆಚರಿಸುವುದು ಹಾಗೂ
ಸಾರ್ವಜನಿಕವಾಗಿ ಮೆರವಣಿಗೆಯನ್ನು ನಿರ್ಬಂಧಿಸುವುದು ಸೂಕ್ತವೆಂದು ನಿಷೇಧಿಸಿ ಆದೇಶ ಹೊರಡಿಸಿದ್ದಾರೆ. ಸಮಾಜದಲ್ಲಿ ಅಂಕುಡೊಂಕುತ್ತಿದ್ದು ಕೆಲಸವನ್ನು ತಮ್ಮ ವಚನಗಳ ಮೂಲಕ ಮಾಡಿರುವ ಹಾಗಾಗಿ ಪ್ರಜಾಪ್ರಭುತ್ವ ಕಲ್ಪನೆ ಇಟ್ಟುಕೊಂಡು ಅನುಭವ ಮಂಟಪ ಎಂಬ ಸಂಸತ್ತಿನಲ್ಲಿ ವಚನಗಳ ಪ್ರಸ್ತುತಿ ಆಗುತ್ತಿದ್ದು ಹಾಗಾಗಿ ಭಾರತ ಜಗತ್ತಿನ ಪ್ರಜಾಪ್ರಭುತ್ವ ಪಿತಾಮಹ ಎಂದು ಏಮ್ಸ್ ಹೋರಾಟಗಾರ ಡಾಕ್ಟರ್ ಬಸವರಾಜ್ ಕಳಸದ್ ಹೇಳಿದರು. ವಿಶ್ವವು ವೈವಿಧ್ಯಮಯದಿಂದ ಕೂಡಿದೆ. ನಮ್ಮ ಜೀವನದ ತಾಮಸವೆಂಬ ಕತ್ತಲೆಯನ್ನು ಹೋಗಲಾಡಿಸಲು ದೀಪ ಹಚ್ಚುವ ಕೆಲಸ ಮಾಡುವ ಉದ್ದೇಶ ನಮ್ಮ ಬಾಳಿನಲ್ಲಿ ಬೆಳಕು ಎಂಬ ಜ್ಞಾನವು ಮೂಡಲಿ ಎಂಬ ಉದ್ದೇಶದಿಂದ. ಹಾಗಾಗಿ 12ನೇ ಶತಮಾನದಲ್ಲಿ ಶಿವಶರಣರು ಅನುಭವ ಮಂಟಪದಲ್ಲಿ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸವನ್ನು ತಮ್ಮ ವಚನಗಳ ಮೂಲಕ ಮಾಡಿದರು. ಹಾಗಾಗಿ ಪ್ರಜಾಪ್ರಭುತ್ವದ ಕಲ್ಪನೆ ಇಟ್ಟುಕೊಂಡು ಅನುಭವ ಮಂಟಪ ಎಂಬ ಸಂಸತ್ತಿನಲ್ಲಿ ವಚನಗಳ ಪ್ರಸ್ತುತಿ ಆಗುತ್ತಿತ್ತು. ಹಾಗಾಗಿ ಭಾರತ ಜಗತ್ತಿನ ಪ್ರಜಾಪ್ರಭುತ್ವದ ಪಿತಾಮಹ ಎಂದು ಡಾಕ್ಟರ್ ಬಸವರಾಜ್ ಕಳಸ್ ಹೇಮ್ಸ್ ಹೋರಾಟಗಾರರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ 43ನೆಯ ಶಿವಾನುಭವ ಚಿಂತನಗೋಷ್ಠಿಯಲ್ಲಿ ಮಾತನಾಡಿ 12ನೇ ಶತಮಾನದ ಶರಣರು ವಿಶ್ವಗುರು ಬಸವಣ್ಣರ ಆದಿಯಾಗಿ ಅನುಭವ ಮಂಟಪದಲ್ಲಿ ಶರಣರ ವಚನಗಳಿಂದ ಸಮಾಜದ ಸುಧಾರಣೆಗೆ ಅನುಕೂಲವಾಗುವ ಕೆಲಸ ಆಗುತ್ತಿತ್ತು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆಶಯಗಳು ಕೂಡ ಒಂದೇ ಆಗಿದೆ. ಅದೇ ಒಂದು ಸಂದರ್ಭವನ್ನು ಈ ಒಂದು ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತಿರುವುದು ಸಂತಸದ ವಿಷಯ. ಸಾಮಾಜಿಕ ಸಂಬಂಧಗಳನ್ನು ಬೆಳೆಸುವ ಈ ಚಿಂತನಗೋಷ್ಠಿ ಉದ್ದೇಶವು ನಾವು ಕುತಂತ್ರ ದುಷ್ಟಶಕ್ತಿಗಳ ವಿರುದ್ಧವೂ ಹೋರಾಟ ಮಾಡಬೇಕಿದೆ. ಕಟ್ಟಿ ಹಾಕಿದ ಹರಿಗೋಲಿಗೆ ಎಷ್ಟೇ ಹುಟ್ಟು ಹಾಕಿದರೂ ಮುಂದೆ ಹೋಗಲು ಸಾಧ್ಯವಿಲ್ಲ. ನಾವೆಲ್ಲ ನಮ್ಮ ಸಂಕೋಲೆಗಳಿಂದ ವ್ಯಾಮೋಹದಿಂದ ಹೊರಬರಬೇಕಿದೆ. ನಾವೆಲ್ಲ ಧನಾತ್ಮಕವಾಗಿ ಯೋಚಿಸಬೇಕಿದೆ. ನಮಗೆ ನಾವೇ ಶ್ರೇಷ್ಠ, ಇದರಿಂದ ನೀನು ಬೆಳೆಯಬೇಕು ಎಂದು ತಿಳಿಸಿದರು. ಭಾರತದ ಸಂಸ್ಕೃತಿ ಮೌಲ್ಯಗಳು ಜಗತ್ತಿಗೆ ದಾರಿದೀಪವಾಗಿವೆ. ಭಾರತ ಶಾಂತಿ ಸಹನೆಗೆ ಮತ್ತೊಮ್ಮೆ ಹೆಸರು ಭಾರತ. ಹೀಗಾಗಿ ಇಂದು ಭಾರತ ಪ್ರತಿಯೊಂದು ಕುಟುಂಬ ಸಮಾಜ ಸುಧಾರಣೆಯಾಗಬೇಕಾದರೆ ಮಹಿಳೆ ಕುಟುಂಬ ಜವಾಬ್ದಾರಿ ಜೊತೆಗೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಉತ್ತೇಜನ ನೀಡುವ ಮೂಲಕ ಕುಟುಂಬದ ಅಭಿವೃದ್ಧಿಗೆ ಮಹತ್ವದ ಪಾತ್ರ ವಹಿಸುತ್ತಾರೆ ಎಂದು ತಿಳಿಸಿದರು. ಅವ್ರು ಯಾವತ್ತೂ ಕೂಡ ಅಲೌಕಿಕವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಿಲ್ಲ. ಅವರು ಲೌಕಿಕವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಯಾವ ರೀತಿಯಾಗಿ ಮನುಷ್ಯನ ಸಂಬಂಧಗಳು ಹೇಗಿರಬೇಕು, ಹ್ಯೂಮನ್ ಇಂಟ್ರಾಕ್ಷನ್ಸ್ ಹೇಗಿರಬೇಕು, ಈ ಸಮಾಜದಲ್ಲಿ ನಾನು ಹುಟ್ಟಿದ ಮೇಲೆ ನನ್ನ ಕರ್ತವ್ಯಗಳೇನು, ಜವಾಬ್ದಾರಿಗಳು ಏನು, ಯಾವ ರೀತಿಯಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಯಾವ ರೀತಿಯಾಗಿ ಪ್ರಜೆಗಳ ಕರ್ತವ್ಯ ಮತ್ತು ಹಕ್ಕು ಬಾಧ್ಯತೆಗಳ ಬಗ್ಗೆ ಯಾವ ರೀತಿಯಾಗಿ ಅವರು ತುಂಬಾ ಚೆನ್ನಾಗಿ ಅವರು ವಿವರಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಬಸವಣ್ಣನವರ ಅವರ ವಚನಗಳು, ಬಸವಾದಿ ಶರಣರ ವಚನಗಳು ಎಲ್ಲರೂ ಕೂಡ ಅದನ್ನೇ ಹೇಳಿದ್ದಾರೆ. ಅದರಲ್ಲಿ ಎಲ್ಲವನ್ನು ಹೇಳ್ತಾ ಹೇಳ್ತಾ ಜೀವನ ಹೆಂಗಿರ್ಬೇಕಂತಕ್ಕಂಥದ್ದು ಬಸವಣ್ಣನವರ ಒಂದು ದೊಡ್ಡ ಧ್ಯೇಯ ವಾಕ್ಯ ಅಂದ್ರೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಇದಕ್ಕಿಂತ ದೊಡ್ಡದು ಯಾವ ಗ್ರಂಥಗಳಲ್ಲಿದೆ? ಎಲ್ಲಾ ಗ್ರಂಥಗಳಲ್ಲಿ ಹೇಳೋದೇ. ಇವತ್ತು ಭಗವದ್ಗೀತೆ ಆಗಿರ್ಬೋದು, ಕುರಾನ್ ಆಗಿರ್ಬೋದು, ಇವತ್ತು ಬೈಬಲ್ ಆಗಿರ್ಬೋದು, ಎಲ್ಲವೂ ಮೂಲ ತೀರಳನ್ನ ಬಸವಣ್ಣನವರು ಒಂದು ವಚನದಲ್ಲಿ ಹಿಡಿದಿಟ್ಬಿಟ್ಟಿದ್ದಾರೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಕಾಯಕವೇ ಕೈಲಾಸ, ಕೆಲಸ ಮಾಡು, ಊಟ ಮಾಡು. ಅದನ್ನ ಆಧುನಿಕ ಯುಗದಲ್ಲಿ ಆಧುನಿಕ ತತ್ವಜ್ಞಾನಿ ಆಗಿರ್ತಕ್ಕಂಥ ಕಾರ್ಲ್ ಮಾರ್ಕ್ಸ್ ಅವರು ಒಂದು ಕಡೆ ಹೇಳ್ತಾರೆ, ಯಾರು ಕೆಲಸ ಮಾಡೋದಿಲ್ವೋ ಉಣ್ಣುವ ಹಕ್ಕಿಲ್ಲ ಅಂತಕ್ಕಂಥದ್ದು. ಇದು ಮಾರ್ಕ್ಸಿಸಂ ನಲ್ಲಿ ದಾಸ್ ಕ್ಯಾಪಿಟಲ್ ನಲ್ಲಿ ಬರ್ತಕ್ಕಂಥದ್ದು. ನೀನು ಕೆಲಸ ಮಾಡೋದಿಲ್ಲ ಅಂದ್ರೆ ಊಟದಕ್ಕೆ ಹಕ್ಕಿಲ್ಲ. ಯಾರೋ ಕೃಷಿ ಕಾರ್ಮಿಕರು ಕೆಲಸ ಮಾಡ್ತಾರೆ, ನೀನು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಿದ್ದೆ ಅಂತ ತಿಳ್ಕೊಂಡು ಭೂಮಾಲಕರ ವಿರುದ್ಧ ಯಾವ ರೀತಿಯಾಗಿ ಕಾರ್ಲ್ ಮಾರ್ಕ್ಸ್ ಅವರು ಹೋರಾಟ ಮಾಡ್ತಾರೆ. ಅದೇ ಹೋರಾಟವನ್ನ 12ನೇ ಶತಮಾನದಲ್ಲಿ ನಮ್ಮ ಭಾರತದಲ್ಲಿ, ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಬಹುದೊಡ್ಡ ಚಳುವಳಿಗಳನ್ನು ಮಾಡಿರ್ತಕ್ಕಂಥವ್ರು. ವರ್ಕ್ ಈಸ್ ವರ್ಷಿಪ್ ಒಂದೇ ಸಾಲಿನಲ್ಲಿ ಇಡೀ ದೇಶದ ಆರ್ಥಿಕತೆಯನ್ನು ತಂದಲ್ಲಿ ಇಟ್ಟುಬಿಟ್ಟಿದ್ದಾರೆ. ಎಲ್ಲರೂ ನಮ್ಮ ಕೆಲಸಗಳನ್ನ ಕಾಯಕಗಳನ್ನ ಮಾಡಿದರೆ ಈ ದೇಶದ ಆರ್ಥಿಕ ಸ್ಥಿತಿ ಪ್ರಪಂಚದಲ್ಲಿನ ಅತ್ಯಂತ ಬಲಿಷ್ಠ ಆಗೋದ್ರಲ್ಲಿ ಯಾವ ಸಂದೇಹ ಇಲ್ಲ ಅಂತಕ್ಕಂಥದ್ದು. ಇದು ಜೀವನದ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಮನುಷ್ಯ ಜೀವನ ಸಮಾಜದಲ್ಲಿ ಮಾಡಬೇಕಾದ ಸಾಮಾಜಿಕ ಸಂಬಂಧಗಳು ಇರ್ತವೆ. ಒಬ್ಬ ವ್ಯಕ್ತಿ ತಂದೆ ತಾಯಿಗಳಿಗೆ ಮಗನಾಗಿ, ಒಬ್ಬ ಹೆಂಡತಿಗೆ ಗಂಡನಾಗಿ, ಮಕ್ಕಳಿಗೆ ತಂದೆಯಾಗಿ,
ಮತ್ತೆ ನೆರೆಹೊರೆಯವರಿಗೆ ಒಂದು ಸ್ನೇಹಿತನಾಗಿ, ಹೀಗೆ ಹಲವಾರು ಸಂಬಂಧಗಳು ಇರ್ತವೆ. ಇಷ್ಟೆಲ್ಲ ಸಂಬಂಧಗಳ ಮಧ್ಯೆ ನಾವು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಜೀವನ ಮಾಡಬೇಕಾದ್ರೆ, ಒಂದು ಒಳ್ಳೆಯ ಧ್ಯೇಯವನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕಾದ್ರೆ, ಒಂದು ಉಜ್ವಲವಾದ ಗುರಿಯನ್ನು ಮುಟ್ಟಬೇಕಾದ್ರೆ, ಅವನ ನಿರಂತರವಾಗಿ ಹೋರಾಟ ಮಾಡಬೇಕಾದ್ರೆ ಅನೇಕ ಅಡ್ಡಿ ಆತಂಕಗಳು ಬರ್ತವೆ. ಬೇಕಾದಷ್ಟು ಮಾನಸಿಕವಾಗಿ ಕುಗ್ಗಿಸ್ತಕ್ಕಂಥ ಕೆಲವೊಂದು ಕುತಂತ್ರ, ಕೆಲವೊಂದು ದುಷ್ಟ ಶಕ್ತಿಗಳು ಆಗಾಗ್ಗೆ ಕೆಲಸ ಮಾಡ್ತಿರ್ತವೆ. ಇವೆಲ್ಲ ಪ್ರವಾಹದ ವಿರುದ್ಧ ನಾವು ಹೋರಾಟ ಸಂಘರ್ಷವನ್ನು ಮಾಡಿದಾಗ ಮಾತ್ರ ನಮ್ಮ ಧ್ಯೇಯ, ನಮ್ಮ ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯತೆ ಆಗ್ತದೆ. ದೇವೇಂದ್ರ ರೆಡ್ಡಿ ವಿಶ್ರಾಂತಿ ಪ್ರಾಂಶುಪಾಲರು, ಉಪನ್ಯಾಸಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಾವು ಯಾವುದೇ ವಿಷಯ ಅರಿತುಕೊಂಡು ಮಾತನಾಡಬೇಕಿದೆ. ಸಂಸಾರವೆಂಬ ಪ್ರವಾಹದಿಂದ ಹೊರಬರಲು ಶರಣರ ಚಿಂತನೆಗಳು, ಹರಿಗೋಲು ವಿಷಯ ಕುರಿತು ಮಾತನಾಡುತ್ತಾ ಇಲ್ಲಿ 3 ಕಲ್ಪನೆಗಳು, 1 ಶರಣರು, 2 ಚಿಂತನೆ, 3 ಹರಿಗೋಲು. ಶರಣರು ಸಿದ್ಧಾಂತದಂತೆ ಮಾಡಿ ಬದುಕಿದವರು. ಸಮಾಜದಲ್ಲಿನ ಲಿಂಗ ಸಮಾನತೆ ಹೋಗಲಾಡಿಸಲು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ 12ನೇ ಶತಮಾನದಲ್ಲಿ ಇಂದ್ರಿಯಗಳು, ಅರಿಷಡ್ ವರ್ಗಗಳನ್ನು ಕಿತ್ತೊಗೆಯಬೇಕಾಗಿದೆ. ಸಿಟ್ಟು ಕೆಟ್ಟೊಯ್ತು, ಶಾಂತಿ ಕಟ್ಟುವುದು ಎನ್ನುವ ಹಾಗೆ ಶಾಂತಿ ಮಾರ್ಗದಲ್ಲಿ ನಡೆಯಬೇಕು. ಜೀವನದಲ್ಲಿ ಕ್ರೋಧ ಮತ್ತು ಮದ ಇವುಗಳಿಂದ ಅನಾಹುತವೇ, ಲಾಭವಿಲ್ಲ. ಭಾಗ್ಯವಂತರು ಚಲನಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪನ ಪಾತ್ರದಲ್ಲಿ ಅಪ್ಪನ ಕ್ರೋಧ ನೋಡಿ ಮಗಳು ತನಗೆ ಮದುವೆ ಬೇಡ ಎಂದು ಬೆಳೆಯುವ ಭಾವ ಉಂಟಾದಾಗ ಕ್ರೋಧ ಮತ್ತು ಮದ ಜೀವನದಲ್ಲಿ ದುಷ್ಪರಿಣಾಮಕ್ಕೆ ಏನಾಗುತ್ತದೆ ಎನ್ನುವುದು ಗೊತ್ತಾಗುತ್ತದೆ. ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಮೌಲ್ಯ ಕುರಿತು ಯೋಚನೆ ಮಾಡಬೇಕಾಗಿದೆ. ಒಬ್ಬರ ಮೌಲ್ಯ ಇನ್ನೊಬ್ಬರ ಮೇಲೆ ನಿಂತಿದೆ. ಪ್ರತಿಯೊಬ್ಬರೂ ದಯೆ, ಕರುಣೆ, ಅನುಕಂಪ, ಶಾಂತಿ, ಪ್ರೀತಿ, ಪ್ರೇಮ ಇವುಗಳಿಂದ ಜಗತ್ತನ್ನೇ ಗೆಲ್ಲಬಹುದು ಎಂದು ಅನೇಕ ಉದಾಹರಣೆಗಳ ಸಮೇತ ಉಪನ್ಯಾಸವನ್ನು ನೀಡಿದರು. ಅದಕ್ಕೆ ಚಿಂತನೆಗಳು, ತತ್ವಗಳು, ಸಿದ್ಧಾಂತಗಳು, ಮನುಷ್ಯನಿಗೆ ಚೆನ್ನಾಗಿ ಬದುಕಬೇಕು ಅಂತಂದ್ರೆ ಒಂದು ಸಿದ್ಧಾಂತ ಇರಬೇಕು. ಈವನ್ ನಮಗೆ ಮಲಗಲಿಕ್ಕೂ ಕೂಡ ಒಂದು ಸಿದ್ಧಾಂತ ಇದೆ. 9ಕ್ಕೆ ಮಕ್ಕಂಡ್ರೆ 6ಕ್ಕೆ ಹೇಳ್ಬೇಕು, ಅಥವಾ 10ಕ್ಕೆ ಮಕ್ಕಂಡ್ರೆ 6ವರೆಗೆ ಹೇಳ್ಬೇಕು, ವಾಕಿಂಗ್ ಹೋಗ್ಬೇಕು. ಇದೆಲ್ಲ ಬದುಕಿನಲ್ಲಿ ಏನಾಗ್ತದೆ ಅಂತಂದ್ರೆ ಸೂತ್ರಗಳು ಇವೆ. ಹಾಗೇನೆ ನಮ್ಗೆ 12ನೇ ಶತಮಾನದಲ್ಲಿ ಹಾಗೆ ಈ ವಚನಗಳು ಯಾಕೆ ಬಂದವು ಅಂತಂದ್ರೆ ಆ ಸಂದರ್ಭದಲ್ಲಿ ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ಲಿಂಗ ಅಸಮಾನತೆ, ಹೆಣ್ಮಕ್ಳಿಗೆ ಯಾವುದೇ ರೀತಿಯಾದಂತಹ ಸ್ವಾತಂತ್ರ್ಯ ಇರಲಿಲ್ಲ. ಆಮೇಲೆ ಆರ್ಥಿಕ ಅಸಮಾನತೆ ಅಂತೂ ತೀರಾ ಹೆಚ್ಚಾಗಿತ್ತು. ಅಂತ ಸಂದರ್ಭದಲ್ಲಿ ಏನಾಯಿತು ಅಂತಂದ್ರೆ ಶರಣರು ತಮ್ಮ ವಿಚಾರಗಳನ್ನ ಸಮಾಜಕ್ಕೆ ಕೊಡ್ತಾ ಹೋದ್ರು. ಇಲ್ಲಿ ಧರ್ಮ ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಜನರಲ್ಲಿ ಈ ಹರಿಷಡ್ ವರ್ಗಗಳು ಅಂತ ನಾವೇನು ಕರಿತೀವಲ್ಲ ಅವುಗಳನ್ನ ತೆಗೆದು ಹಾಕ್ತಕ್ಕಂಥದ್ದೇ ಧರ್ಮ ಅಂತ ಕರಿತದೆ. ಧರ್ಮ ಈಸ್ ದ ಅರಿನಾ ಆಫ್ ರಿಫೈನ್ಮೆಂಟ್ ಆಫ್ ದಿ ಪ್ರಾಸೆಸ್ ಆಫ್ ದ 5 ಸೆನ್ಸಸ್. 5 ಇಂದ್ರಿಯಗಳನ್ನ ಮತ್ತು ಹರಿಷಡ್ ವರ್ಗಗಳನ್ನ ನಾವು ಪ್ರೊಸೆಸ್ ಮಾಡಬೇಕು ಅಂತ. ಯಾವಾಗ ನಾವು ಜೀವನವನ್ನ ಹೇಗೆ ನೋಡ್ರಿ, ಹಿಟ್ಟು ನಾವು ಸೋಸಿದಾಗ ಜೊಳ್ಳು ಒಂದು ಕಡೆ ಬರ್ತದೆ, ಸರಿಯಾದಂತ ಹಿಟ್ಟು ಒಂದು ಕಡೆ ಬರ್ತದೆ. ಶೇಂಗಾ ಚೆನ್ನಾಗಿ ಇದು ಮಾಡಿದಾಗ ಅದು ಎಣ್ಣೆ ಒಂದು ಕಡೆ ಬರ್ತದೆ, ಎಣ್ಣೆ ಒಂದು ಕಡೆ ಬರ್ತದೆ. ಅಂದ್ರೆ ಪ್ರತಿ ಒಂದು ವಸ್ತು ಏನಾಗ್ಬೇಕು ಅಂತಂದ್ರೆ ಪ್ರೊಸೆಸ್ ಆಗ್ಬೇಕು ಅಂತ. ಪ್ರೊಸೆಸ್ ಆಗ್ಲಾರ್ದ ರೊಟ್ಟಿ ಹಂಗೆ ಮಾಡಿದ್ರು ಅಂತಂದ್ರೆ ಅದು ಸ್ವಲ್ಪ ಬಿರುಸು ಆಗ್ತದೆ. ಹಿಟ್ಟು ಸೋಸಲಾರ್ದ ರೊಟ್ಟಿ ಮಾಡಿದ್ರು ಅಂತಂದ್ರೆ ಬಿರುಸು ಆಗ್ತದೆ. ಇಲ್ಲಿ ಹರಿಷಡ್ ವರ್ಗಗಳಲ್ಲಿ ನಿಮಗೆ ಕಾಮ, ಕ್ರೋಧ, ಮದ, ಮತ್ಸರ ಮತ್ತು ಲೋಭ ಅಂತ ಇವಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ಮೊದಲನೇ ಇದರಲ್ಲಿ ಸಂಬಂಧಗಳನ್ನ ಗಟ್ಟಿ ಮಾಡೋದು, ಸಂಬಂಧಗಳನ್ನ ಕೆಡಿಸೋದು ಯಾವುದು ಅಂದ್ರೆ ಕ್ರೋಧ. ಕ್ರೋಧ ಅಂದ್ರೆ ಸಿಟ್ಟು, ಸಣ್ಣದಕ್ಕೆ ಸಿಟ್ಟು. ಬೇರೆ ಕೆಲವು ಇದರಲ್ಲಿ ತರಬೇತಿಗಳಲ್ಲಿ ಸಿಟ್ಟಿಗೇಳಬಾರ್ದು ಅಂತ. ಅಂದ್ರೆ ತಂದೆ ಮಕ್ಕಳ ಮೇಲೆ ಸಿಟ್ಟಿಗೇಳೋದಾಗ್ಲಿ, ತಂದೆ ಹೆಂಡತಿ ಮೇಲೆ ಸಿಟ್ಟಿಗೇಳೋದಾಗ್ಲಿ, ಗಂಡ ಹೆಂಡತಿ ಮೇಲೆ ಸಿಟ್ಟಿಗೇಳೋದಾಗ್ಲಿ, ಮಕ್ಕಳು ತಂದೆ ತಾಯಿ ಮೇಲೆ ಸಿಟ್ಟಿಗೇಳೋದಾಗ್ಲಿ, ಸಿಟ್ಟು ಕೆಟ್ಟೋಯ್ತು ಶಾಂತಿ ಕೊಟ್ಟೋಯ್ತು ಅಂತ ಬರ್ತದೆ. ಅಂದ್ರೆ ಯಾವಾಗಲೂ ಸ್ವಲ್ಪ ಶಾಂತಿನಿಂದ ಇದ್ರೆ, ಅದಕ್ಕೆ ಯಾರಾದ್ರೂ ಸಿಟ್ಟಿಗೆದ್ರೆ ಸ್ವಲ್ಪ ಇಳಿ, ಸ್ವಲ್ಪ ಇಳಿ ಅಥವಾ ಸ್ವಲ್ಪ ಇಳಿದ ಮೇಲೆ ಸಾನ್ನಿಧ್ಯ ವಹಿಸಿದ ಮಿಟ್ಟಿ ಮಲ್ಕಾಪುರ ಶಾಂತಾಶ್ರಮದ ಸ್ವಾಮೀಜಿಗಳು ಆಶೀರ್ವಚನ ನೀಡಿ, ಸಂಸಾರವೆಂಬ ಭವರೋಗದಲ್ಲಿ ಅನೇಕ ರೋಗ ರುಜಿನಗಳು ಬಂದಾಗ ಅದಕ್ಕೆ ವೈದ್ಯರು ಉಪಚಾರ ಮಾಡಿ ರೋಗವನ್ನು ಕಳೆಯುತ್ತಾರೆ. ಆದರೆ ನಾವು ವಿಚಾರವಾದಿಗಳಾದ ನಾವು ಇಂಥ ಶಿವಾನುಭವ ಗೋಷ್ಠಿಯಲ್ಲಿ ಅಜ್ಞಾನವೆಂಬ ರೋಗವನ್ನು ಬಿಸಾಡಲು ಜ್ಞಾನವೆಂಬ ಔಷಧಿಯನ್ನು ಪಡೆದು ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಂಡು ಒಳ್ಳೆಯ ಜೀವನ ನಡೆಸಬೇಕಾಗಿದೆ. ನಾವು ಉಪಯೋಗ ಮಾಡಿ ಇನ್ನೇ ಬಿಟ್ಟು ಹೋಗಬೇಕು. ನನ್ನದೇ ಇಲ್ಲ ಮಮಕಾರದಿಂದ ಸಂಸಾರ ಭಾರ ಮಾಡಿಕೊಂಡಿದ್ದಾನೆ. ಸಂಸಾರವೆಂಬ ಪ್ರವಾಹದಿಂದ ಪಾರಾಗಬೇಕಾದರೆ ಸೊನ್ನೆ ತೆಗೆದು ಸಂಸಾರ ಮಾಡಿಕೊಂಡರೆ ಭಾರವನ್ನು ಇಳಿಸಿಕೊಂಡು ಹಗುರವಾದ ಸಂಸಾರ
ನಡೆಸಬಹುದು. ಒಳ್ಳೆಯ ಮಾತುಗಳಿಂದ ನಾವು ಒಳ್ಳೆಯ ವಿಚಾರವಾದಿಗಳಿಂದ ಉತ್ತಮ ಜ್ಞಾನ ಪಡೆಯಲು ಸಾಧ್ಯ. ಹಾಗಾಗಿ ನಾವೆಲ್ಲರೂ ಶಿವ ಸ್ಮರಣೆಯಲ್ಲಿ ಉತ್ತಮ ಜೀವನ ನಡೆಸೋಣ ಎಂದು ಆಶೀರ್ವಚನ ನೀಡಿದರು. ಮಹಾತ್ಮರು ಕರೀತಾರೆ. ಈ ಭವರೋಗ ಸಾಮಾನ್ಯವಾಗಿರ್ತಕ್ಕಂಥ ಆರೋಗ್ಯ ಕೆಟ್ಟು ಬರುವಂತ ರೋಗಗಳಿಗೆ ಅನೇಕ ಪ್ರಕಾರದ ವೈದ್ಯರಿದ್ದಾರೆ. ಕಣ್ಣಿಂದು ಬಂತು ಅಂದ್ರೆ ಎಡಗಣ್ಣಿ ಒಬ್ಬರು ಬಲಗಣ್ಣಿ ಒಬ್ಬರು ಅದಾರ, ಎಡಗೈ ಒಬ್ಬರು ಬಲಗೈ ಒಬ್ಬರು ಅದಾರ, ಎಡಕಾಲಿಗೆ ಒಬ್ಬರು ಅದಾರ. ಅವ್ರು ಕೇಳ್ತಾರೆ ಡಾಕ್ಟರ್ ಯಾವ ಕಾಲು ಬ್ಯಾನ್ ಆಗ್ಯದ ಅಂತ. ನಂದು ಬಲಗಾಲ ಅಂದ್ರೆ ಆ ಡಾಕ್ಟರ್ ಹತ್ರ ಹೋಗ ಅಂತ. ನಾನು ಎಡಗಾಲ ಅಷ್ಟೇ ನೋಡ್ತೀನಿ ಅಂತ. ಈ ತರದ ರೋಗಗಳಿಗೆ ವೈದ್ಯರು ಸಾಕಷ್ಟು ಜನ ಇದ್ದಾರೆ. ಆದರೆ ಈ ಸಂಸಾರವೆಂಬ ದೀರ್ಘ ರೋಗಕ್ಕೆ ಯಾರು ವೈದ್ಯರು ಅಂತ ಕೇಳಿದ್ರೆ, ಆಗಲೇ ಸರ್ ಅವರು ಹೇಳಿದ ಹಾಗೆ ಒಬ್ಬ ಸಂತ, ಒಬ್ಬ ಮಹಾತ್ಮ, ಒಬ್ಬ ಜ್ಞಾನಿ, ಒಬ್ಬ ಅನುಭವಿ ಅವರ ಸಂಘವನ್ನು ನಾವು ಮಾಡುವುದರಿಂದ ಈ ಭವರೋಗಕ್ಕೆ ಔಷಧ ಅನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯತೆ ಅಲ್ಲ. ಈ ಸಂಸಾರ ಪಾಲಾಗಬೇಕು ಅಂದ್ರೆ ನಾವು ಹೆಂಗ ಬದುಕಬೇಕು ಅಂತ ಕೇಳಿದ್ರೆ, ನಮ್ಮ ಬದುಕು ಶರಣರ ಬದುಕಾಗಬೇಕು, ಸಂತರ ಬದುಕಾಗಬೇಕು, ವಿಚಾರವಂತರ ಬದುಕಾಗಬೇಕು. ಗಳಿಸ್ಬೇಕು, ಮನೆ ಕಟ್ಟಬೇಕು, ಬಂಗಾರ ತಗೋಬೇಕು. ಪ್ರಾಸ್ತಾವಿಕವಾಗಿ ಬಿ ಬಸವರಾಜ್ ಅಧ್ಯಕ್ಷರು ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಸಮಿತಿ ಮಾತನಾಡಿ, ಕಳೆದ 42 ಚಿಂತನಗೋಷ್ಠಿಗಳಲ್ಲಿ ಅನೇಕ ಉಪನ್ಯಾಸಗಳನ್ನು ಹಾಗೂ ಸ್ವಾಮೀಜಿಯವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರ ವಿಚಾರಗಳಿಂದ ಜನರನ್ನು ಬದಲಾವಣೆ ಬಯಸುವುದೇ ಈ ಗೋಷ್ಠಿಯ ಮಹತ್ವದ ಉದ್ದೇಶವಾಗಿ, ಹಾಗಾಗಿ ತಾವುಗಳು ಮಹನೀಯರ ಮಾತುಗಳನ್ನು ಕೇಳಿ ಕಾರ್ಯಕ್ರಮ ಶೋಭೆಯನ್ನು ತರಬೇಕು ಎಂದು ತಿಳಿಸಿದರು. ಚಿಂತನೆಗಳು ಇವತ್ತು ಬಹಳ ಅವಶ್ಯಕವಾಗಿದೆ. ಯಾಕಂದ್ರೆ ಇವತ್ತು ಕಲುಷಿತವಾದ ಸಮಾಜದಲ್ಲಿ ಇವತ್ತು ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಇವತ್ತು ಬಡಿದಾಡತಕ್ಕಂಥದ್ದು ಇವತ್ತು ನಡೀತಾ ಇದೆ ದೇಶದಲ್ಲಿ. ಆದ್ರೆ ಏನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಏನು ಅವರು ವಚನಗಳ ಮುಖಾಂತರ ಸಮಾಜದ ಅಂಕುಡೊಂಕುಗಳನ್ನ ತಿದ್ದಿದ್ರು. ಆಮೇಲೆ ಒಂದು ಮಾರ್ಗದರ್ಶನ ನೀಡಿದರು. ಹಲವಾರು ವಚನಗಳನ್ನು ರಚಿಸಿದಲ್ಲಿ ಹೆಣ್ಣು ಮಕ್ಕಳು ದೊಡ್ಡ ಸಂಪ್ರದಾಯಗಳನ್ನ ಅವರು ಸಮಾನತೆಗಾಗಿ ಹಲವಾರು ವಿಚಾರಗಳು ಅವರು ಏನೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ಅದನ್ನ ನೆನಪಿಸ್ತಕ್ಕಂಥ ಕೆಲಸವನ್ನ ನಾವು ಶ್ರೀಗಿರಿ ಅಭಯಾಂಜನೇಯ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಇದನ್ನ ಮಾಡಬೇಕು. ಇದನ್ನ ಮಾಡೋದ್ರಿಂದ ನಮ್ಮ ರಾಯಚೂರಿನ ಜನರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು 42 ಮುಗಿಸಿ ಇವತ್ತು 44ನೇ ಚಿಂತನಗೋಷ್ಠಿ ಇದಕ್ಕೆ ಬಂದಿದ್ದೇವೆ. ಪೂಜ್ಯರು ನಮಗೆ ಇದು 3ನೇ ಬಾರಿ ನಾವು ಪೂಜ್ಯರು ಕರೆದಾಗ ಎಂದು ಇಲ್ಲ, ಹೋದ ಬಾರಿ ಅಮಾವಾಸ್ಯೆ ಕರೆದಿದ್ವಿ. ಆದ್ರೆ ಅದು ಮಳೆ ಬಂದು ಮುಂದೂಡಿದಾಗ ಅವರು ಅಲ್ಲಿ ಸಿರುಗುಪ್ಪದಲ್ಲಿದ್ದರು ಪೂಜ್ಯರು. ಇಲ್ಲಪ್ಪ ನಾನು ಬರ್ತಿದ್ದೆ, ಆದ್ರೆ ಹಿಂಗೆ ಕಾರಣದಿಂದ ನಾವು ಮತ್ತೆ ಮುಂದೂಡಿ ಆಮೇಲೆ ಕಾರ್ಯಕ್ರಮ ಮಾಡಿದಾಗ ಅವರು ಬೇರೆ ಕಡೆ ನಿಂತೀನಿ, ಮತ್ತೆ ಮುಂದಿನ ತಿಂಗಳು ಬರ್ತದೆ ಅಂತ ಹೇಳೋರು. ಪೂಜ್ಯರು ನಮ್ಗೆ ಎಲ್ಲಕ್ಕಿಂತ ಮುಂಚೆ ಪೂಜ್ಯರು ಬಂದಿದ್ರು. 7 ಗಂಟೆಗೆ ಅಂದ್ರೆ 7 ಗಂಟೆಗೆ ಸರಿಯಾಗಿ ಬಂದು ಅವರು ಒಂದು ಆಟೋ ತಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಒಂದು ಸಮಯ ಪ್ರಜ್ಞೆ ಬೇಕು ನಮಗೆಲ್ಲರಿಗೆ. ಒಂದು ಏನು ಸಮಯ ನಿಗದಿ ಮಾಡಿದ್ವಿ ಅದನ್ನ 7 ಗಂಟೆಗಿದ್ದು 8 ಗಂಟೆ 10 ಗಂಟೆ ತನಕ ಮಾಡಬಹುದು. ಆದ್ರೆ ಸಮಯ ಎಂಬುದು 7 ಗಂಟೆ ಪ್ರಾರಂಭ ಆದ್ರೆ ಹೆಂಗಿರ್ತದ? ಬೇಡ, 7ವರೆಗೇನು ಪ್ರಾರಂಭ ಆಗೋದು. ಆದ್ರೆ ಏನೇ ಇರಲಿ, ಆದ್ರೆ ಇಷ್ಟೆಲ್ಲ ಒತ್ತಡ ಮಧ್ಯೆ ತಾವೆಲ್ಲ ಬಂದಿದ್ದಕ್ಕಾಗಿ ನಮಗೆ ಮತ್ತೊಮ್ಮೆ ಸಂತೋಷ ಅನ್ನಿಸ್ತದ. ಆದ್ರೆ 43 ಚಿಂತನೆಗಳು ಕೇಳಿದ ಸಹಿತ ಬರ್ತಾ ನಮ್ಮಲ್ಲಿ ಪರಿವರ್ತನೆ ಆಗು, ನಾವು ಪರಿವರ್ತನೆ ಆಗು, ಬೇರೆದಾಗೋದು ಬೇಕಾಗಿಲ್ಲ. ನಾವು ಎದುರು ಮಾಡಕತ್ತೀವಿ, ಯಾರಕ್ಕೆ ಮಾಡೋದು ಏನು ವಿಚಾರ ಅದ ಇಲ್ಲೇನು ಬೇರೆ ರಾಜಕೀಯ ಕಾರ್ಯಕ್ರಮ ಅಲ್ಲ, ಏನಲ್ಲ ದುಡ್ಡು ಕೊಟ್ಟು ಕರ್ಕೊಂಡ್ಬರೋದು, ಜನ ಸೇರ್ಸಕ್ಕಂಥದ್ದು ಅಲ್ಲ. ಇಲ್ಲಿ ನೀವೆಲ್ಲರೂ ಬರಬೇಕು, ನಾವೆಲ್ಲ ನಮ್ಮ ಶ್ರಮ ಕಳಿಸಿರ್ತೀವಿ. ಇದು ಸಾರ್ಥಕ ಆಗ್ಬೇಕಾದ್ರೆ, ಇದು ಒಂದು ನಮ್ಮ ಉದ್ದೇಶ ಈಡೇರಬೇಕಾದ್ರೆ ತಾವು. ವೇದಿಕೆ ಮೇಲೆ ಶ್ರೀನಿವಾಸ್ ಸೋಮಶೆಟ್ಟಿ, ರವಿ ಎಲೆಕ್ಟ್ರಿಕಲ್, ಸುರೇಶ್ ಶಿವಶಂಕರ್ ಟ್ರಾನ್ಸ್ಪೋರ್ಟ್, ಬಂಡೇಶ್ ವಲ್ಕಮದಿನ್ನಿ, ಕೆ ವೇಣುಗೋಪಾಲ್, ವೀರೇಶ್ ಕರ್ಲಿ, ಪದ್ಮಶಾಲಿ ಸಮಾಜದ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು. ಈ ದಿನ ಅನ್ನದಾಸೋಹಿಗಳಿಗೆ ಸಮಿತಿ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಯಿತು.
ಆರಂಭದಲ್ಲಿ ಮರ್ಲಿಂಗಪ್ಪ ಸ್ವಾಗತ ಕೋರಿದರು, ಕರಿಯಪ್ಪ ಪ್ರಾರ್ಥನೆ ಸಲ್ಲಿಸಿದರು, ಭೀಮಣ್ಣ ಗಂಗಾವಾರ್ ಕಾರ್ಯಕ್ರಮ ನಿರೂಪಿಸಿದರು, ಕೊನೆಯಲ್ಲಿ ರಾಮಣ್ಣ ಮ್ಯಾದರ್ ವಂದಿಸಿದರು. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆಂಗ್ಲ ಮಾಧ್ಯಮ ಸರ್ಕಾರಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆದಿರುವ ಸಂಶಯಗಳಿದ್ದು ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂದು ದಲಿತ ಸೇನಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಾವೇದ್ ಖಾನ್ ಹೇಳಿದರು. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆಂಗ್ಲ ಮಾಧ್ಯಮ ಸರ್ಕಾರಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆದಿರುವ ಸಂಶಯಗಳು ಇದ್ದು ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂದು ದಲಿತ ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಾವೇದ್ ಖಾನ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಡಿಮೆ ಅಂಕ ಪಡೆದವರನ್ನು ಅತಿಥಿ ಶಿಕ್ಷಕರನ್ನಾಗಿ ಆಯ್ಕೆ ಮಾಡಲಾಗಿದೆ. 2023-24ನೇ ಸಾಲಿನಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒತ್ತು ನೀಡಲಾಗುತ್ತಿದೆ. ಇಲಾಖೆ ನಿರ್ಲಕ್ಷ್ಯದಿಂದ ಎಸ್ಎಸ್ಎಲ್ಸಿ ಫಲಿತಾಂಶ ಕುಸಿತವಾಗಲು ಕಾರಣವಾಗಿದೆ. ಸಿರವಾರ ಉರ್ದು ಶಾಲೆಯಲ್ಲಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡುತ್ತಿಲ್ಲ ಎಂದು ಹೇಳಿ 2022ರಲ್ಲಿ ಅಂಜುಮನ್ ಕಮಿಟಿ ಸಿರವಾರದಿಂದ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ದೂರು ನೀಡಲಾಗಿತ್ತು. ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. 2024ರಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾದ 14 ಮಕ್ಕಳಲ್ಲಿ ಒಬ್ಬ ವಿದ್ಯಾರ್ಥಿ ಮಾತ್ರ ತೇರ್ಗಡೆಯಾಗಿದ್ದಾನೆ. ಅನಧಿಕೃತವಾಗಿ ಕೆಲ ಶಾಲೆಗಳು ರಾಜ್ಯ ಪಠ್ಯಕ್ರಮದ ಅನುಮತಿ ಪಡೆದು ಕೇಂದ್ರ ಸಿಬಿಎಸ್ಇ ಪಠ್ಯಕ್ರಮ ಬೋಧಿಸುತ್ತಿವೆ. ಅನುಮತಿ ಇಲ್ಲದೆ ಶಾಲೆಗಳು ನಡೆದು ಇಲಾಖೆಗಳು ಯಾವ ಕ್ರಮಕ್ಕೂ ಮುಂದಾಗುತ್ತಿಲ್ಲ. ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮ ನಡೆದಿರುವ ದಾಖಲೆ ಸಮೇತ ದೂರು ನೀಡಿದರೂ ಕ್ರಮವಾಗಿಲ್ಲ. ಕೂಡಲೇ ಕ್ರಮಕ್ಕೆ ಮುಂದಾಗಬೇಕೆಂದರು. ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಏನು ಇವರು ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾರು ಇದರಲ್ಲಿ ಒಂದು ಸಿಇಟಿ ತರ ಒಂದು ಎಕ್ಸಾಮ್ ಮಾಡಿದ್ದಾರೆ. ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳೋಕೆ ಸಿಇಟಿ ತರ ಒಂದು ಎಕ್ಸಾಮ್ ಮಾಡಿದ್ದಾರೆ. ಆ ಸಿಇಟಿ ಎಕ್ಸಾಮ್ ಅಲ್ಲಿ ಉತ್ತೀರ್ಣ ಆದವರಿಗೆ ಮಾತ್ರ ಅಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕು. ಆದ್ರೆ ಮೈನಾರಿಟಿ ಅಲ್ಪಸಂಖ್ಯಾತರ ಇಲಾಖೆ ಮಾತ್ರ ಇಲ್ಲಿ ಸ್ವಲ್ಪ ಎಡವಟ್ಟು ಮಾಡಿದೆ. ಇವಾಗ ಅಕಸ್ಮಾತ್ 67% ನಂದು ಬಂದಿದೆ ಅಂತಂದ್ರೆ 63% ಇದ್ದವ್ರನ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಭ್ರಷ್ಟಾಚಾರದ ವಾಸನೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನಮ್ಮ ಹತ್ರ ಇವೆಲ್ಲ ಪಟ್ಟಿ ಇದೆ. ಅವರು ಯಾವ ರೀತಿ ಯಾವ ಪ್ರಕ್ರಿಯೆಯಲ್ಲಿ ಇವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ. ಆಮೇಲೆ ಸತತ ನಾವೆಲ್ಲ ಏನು ಈ ಹೋರಾಟಗಳನ್ನು ಮಾಡುತ್ತಾ ಮನವಿ ಪತ್ರಗಳು 2022ರಿಂದ ನಾವು ಪಡ್ಕೊಂಡು ಬಂದಿದ್ದೀವಿ. ಸಿರ್ವಾರ್ ಏನು ಉರ್ದು ಶಾಲೆಯಲ್ಲಿ ಏನು ಅಲ್ಲಿ ಶಿಕ್ಷಕರ ಕೊರತೆ ಇದೆ. 14 ಹುಡುಗರು SSLC ಎಕ್ಸಾಮ್ ನ ಬರೀಬೇಕು. ಅಲ್ಲಿ ಶಿಕ್ಷಕರ ಕೊರತೆ ಇದೆ. ದಯವಿಟ್ಟು ಅಲ್ಲಿ ಶಿಕ್ಷಕರನ್ನ ನೇಮಿಸಿ ಅಂತೇಳಿ ಅಂಜುಮನ್ ಕಮಿಟಿಯಿಂದ ನಾವು ಪತ್ರವನ್ನು 2022ರಲ್ಲೇ ಕೊಡ್ತೀವಿ. ಆದ್ರೆ 2024ರಲ್ಲಿ ಮೊನ್ನೆ ನಡೆದಂತ ಪರೀಕ್ಷೆಯಲ್ಲಿ 14 ಹುಡುಗರಲ್ಲಿ 13 ಹುಡುಗರು ಫೇಲ್ ಆಗಿರುತ್ತೆ. ಒಬ್ಬರೇ ಒಬ್ಬರು ಪಾಸ್ ಆಗಿರುತ್ತೆ. ಇದ್ರ ಬಗ್ಗೆ ಗಮನ ಹರಿಸೋದು ಯಾರು? ಶಾಲಾ ಮಕ್ಕಳಿಗೆ ಏನು ಸರ್ಕಾರಿ ಶಾಲೆಗಳಲ್ಲಿ ಪರಿಸ್ಥಿತಿಗಳು ನೋಡಿದ್ರೆ ಒಂದು ರೀತಿಯಾಗಿದೆ. ಇಲ್ಲಿ ರಾಜಕೀಯ ವ್ಯಕ್ತಿಗಳು ಮಾತ್ರ ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ತಮ್ಮ ಕಾಲಹರಣವನ್ನು ಮಾಡೋ ಸಮಯ ಇದಲ್ಲ. ಯಾಕಂತಂದ್ರೆ ರಾಯಚೂರು ಜಿಲ್ಲೆ ಟಾಪ್ 10 ಅಲ್ಲಿ ವಿದ್ಯಾರ್ಥಿಗಳ ಒಂದು ಚಿಂತನ ಮಂಥನ ಒಂದು ಸಭೆ ಮಾಡಬೇಕು. ಅದಕ್ಕೊಂದು ಸಮಿತಿ ರಚನೆ ಮಾಡಬೇಕು. ಏನು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯವಿಲ್ಲ, ಅಲ್ಲಿ ವಿದ್ಯಾಭ್ಯಾಸ ಕೊರತೆ ಇದೆ. ಸುಮಾರು ರಾಯಚೂರು ಜಿಲ್ಲಾದ್ಯಂತ 1500 ಶಿಕ್ಷಕರು ಕಾಯಂ ಶಿಕ್ಷಕರ ಕೊರತೆ ಇದೆ. ಅವ್ರಿಗೆ ಯಾವಾಗ ನೇಮಕ ಮಾಡ್ಕೊಳ್ತೀವಿ? ಶಾಲೆ ಆಲ್ರೆಡಿ ಸ್ಟಾರ್ಟ್ ಆಗಿ 4 ತಿಂಗಳಾಗಿದೆ. ಶಿಕ್ಷಕರಿಲ್ಲ ಅಂತಂದ್ರೆ ಯಾವ ರೀತಿ ನೀವು ವಿದ್ಯಾಭ್ಯಾಸ ಮಾಡಿಸ್ತೀರಿ? ಇದು ಬಹಳ ಚಿಂತನೆ ಆಗಿದೆ. ಆಮೇಲೆ ಮಾನ್ವಿ ತಾಲೂಕು, ಸಿಂಧನೂರು, ಸಿರ್ವಾರು, ಲಿಂಗಸೂರು, ಮುದಗಲು ಇದೆಲ್ಲ ಸೇರಿ ಒಂದೇ ಬಿಒ ಇದ್ದಾರೆ. ಮಾನ್ಯ ಚಂದ್ರಶೇಖರ್ ಸಾಹೇಬರು ಮಾತ್ರ ಖಾಸಗಿ ಶಿಕ್ಷಣ ಶಾಲೆಗಳಿಗೆ ಮಾತ್ರ ಅವರು ಏನೋ ಟೈಮ್ ಅನ್ನು ಕೊಡ್ತಾರೆ. ಈ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಇವ್ರ ಹತ್ರ ಮಾತಾಡೋಕೆ ಟೈಮೇ ಇಲ್ಲ, ಇವ್ರ ಹತ್ರ ಸಮಯನೇ ಇಲ್ಲ. ಸರ್, ಇವಾಗ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಂದು ರೀತಿ ಇದೆ. ಏನಂತಂದ್ರೆ ಮಾನ್ವಿ ತಾಲೂಕಿನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇಡೀ ಜಿಲ್ಲಾದ್ಯಂತ ಈ ವ್ಯವಹಾರ ನಡೀತಾ ಇದೆ. ಏನಪ್ಪಾ ನಡೀತಾ ಇದೆ ವ್ಯವಹಾರ ಅಂತಂದ್ರೆ, ಸರ್ 9 ಮತ್ತು 10ನೇ ತರಗತಿಗೆ ಕೆಲ ಶಾಲೆಗಳಲ್ಲಿ ಪರವಾನಗಿನೇ ಇಲ್ಲ. ಸರ್ಕಾರದಿಂದ ಪರವಾನಗಿ ಇಲ್ಲ. ಸರ್ಕಾರದಿಂದ ಪರವಾನಗಿ ಇಲ್ಲ ಅಂತೇಳಿ ನಮ್ಮ ಶಾಲೆಯ ಘನತೆ ಗೌರವ ಎಲ್ಲ ಉಳಿಸ್ಕೊಳ್ಳೋಕೆ ಏನ್ ಮಾಡ್ತಾ ಇದ್ದಾರೆ, ಇವರು ಅಡ್ಮಿಷನ್ ಅನ್ನ ತಗೊಳ್ತಾರೆ. ಅಡ್ಮಿಷನ್ ಅನ್ನ ತಗೊಂಡು ಸ್ಟೇಟ್ ಸಿಲೆಬಸ್, ನಮ್ಮ ರಾಜ್ಯದ ಏನ್ ಸಿಲೆಬಸ್ ಇದೆ ಸ್ಟೇಟ್ ಸಿಲೆಬಸ್ ನ ಓದಿಸ್ತಾರೆ. ಎಕ್ಸಾಮ್ ಮಾತ್ರ ಸಿರ್ವಾರ್ ವಿದ್ಯಾವಾಹಿನಿ ಅಂತ ಒಂದು ಶಾಲೆ ಇದೆ, ಸಿಬಿಎಸ್ಇ ಸಿಲೆಬಸ್ ಅಲ್ಲಿ ಎಕ್ಸಾಮ್ ಬರೀತಾರೆ. ಮಕ್ಕಳು ಸ್ಟೇಟ್ ಸಿಲೆಬಸ್ ಅನ್ನು ಓದಿ ಸಿಬಿಎಸ್ಇ ಸಿಲೆಬಸ್ ಎಕ್ಸಾಮ್ ಬರದೆ ಹೆಂಗ್ ಪಾಸ್ ಆಗ್ತಾರೆ? ಈ ಪ್ರಶ್ನೆಗೆ ಮಾನ್ಯ ಮಧುವನಾಥ್ ಅವರು ನಾವು
ಮನವಿ ಕೊಟ್ಟಿದ್ದೀವಿ, ಮಾನ್ಯ ಸಚಿವರಿಗೆ ಮನವಿ ಕೊಟ್ಟಿದ್ದೀವಿ. ಸಚಿವರ OSD ಜಯಪ್ರಕಾಶ್ ಅವರು ಇಮಿಡಿಯೇಟ್ ಆಗಿ DTPS ಸಾಹೇಬ್ರಿಗೆ ಫೋನ್ ಮಾಡಿ ನೀವು ನೋಡಿ ಇದು ಬಹಳ ಗಂಭೀರ ಇದೆ ಈ ಪರಿಸ್ಥಿತಿ ಅಂತ ಹೇಳಿ ಅಲ್ಲಿ ಅಡ್ಮಿಷನ್ ಗಳನ್ನ ಸ್ಟಾಪ್ ಮಾಡಿ ಏನಿದೆ ರೆಗ್ಯುಲರೈಸ್ ಅಡ್ಮಿಷನ್ಸ್ ಅನ್ನು ಮಾಡಿ ಅಂತ ಹೇಳಿದ್ದಾರೆ. ಇವಾಗ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅವ್ರು ಏನಾದ್ರೂ ಶುಲ್ಕಗಳು ತಗೋಬೇಕಾದ್ರೆ ರೋಸ್ಟರ್ ಮುಖಾಂತರ ತಗೊಳ್ಬೇಕು. ಸರ್ಕಾರದ ಒಂದು ಸುತ್ತೋಲೆ ಏನಿದೆ, ನಿಮ್ಮ ಶುಲ್ಕಗಳು ರೋಸ್ಟರ್ ಹಾಕಿ ಎಷ್ಟು ಫೀಸ್ ತಗೊಳ್ತಾ ಇದ್ದೀರಾ ಸರ್? LKGಗೆ 25,000, ಬೇಬಿ ಕ್ಲಾಸ್ಗೆ 25,000. ಇದು ಯಾವ ನ್ಯಾಯ? ಆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ, ಸರ್ಕಾರಿ ಶಾಲೆಗಳ ಪುಸ್ತಕ ಇನ್ನೂ ವಿಲೇವಾರಿ ಆಗಿಲ್ಲ, ಸರ್ಕಾರಿ ಶಾಲೆಗಳಲ್ಲಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಾರುತಿ ಚಿಕ್ಸೂರು, ಕೃಷ್ಣ ಮಾಚರ್ಲಾ, ತಾಜುದ್ದೀನ್ ಚಿಕಲಪರ್ವಿ, ಮುಚ್ಚರಿಗಿ ಅಯ್ಯಪ್ಪ, ರಾಜಾ ಸಾಬ್ ನಿರ್ಮಾನ್ವಿ, ಇಮಾಮ್ ಹುಸೇನ್ ಸೇರಿದಂತೆ ಅನೇಕರಿದ್ದರು. ಸಾರ್ವಜನಿಕ ಸ್ಥಳಗಳಲ್ಲಿ ಮೊಬೈಲ್ ಕಳೆದುಕೊಂಡಿದ್ದ 25 ಜನರ ಮೊಬೈಲ್ಗಳನ್ನು ಪತ್ತೆ ಮಾಡಿ ಮಾಲೀಕರಿಗೆ ಹಸ್ತಾಂತರ ಮಾಡಲಾಗಿದ್ದು, ಸದರ್ ಬಜಾರ್ ಠಾಣೆ ಪೊಲೀಸರ ಕಾರ್ಯವನ್ನು ಡಿವೈಎಸ್ಪಿ ಶಾಂತವೀರ್ ಶ್ಲಾಘಿಸಿದರು. ಸಾರ್ವಜನಿಕ ಸ್ಥಳಗಳಲ್ಲಿ ಮೊಬೈಲ್ ಕಳೆದುಕೊಂಡಿದ್ದ 25 ಜನರ ಮೊಬೈಲ್ಗಳನ್ನು ಪತ್ತೆ ಮಾಡಿ ಮಾಲೀಕರಿಗೆ ಹಸ್ತಾಂತರ ಮಾಡಲಾಗಿದ್ದು, ಸದರ್ ಬಜಾರ್ ಠಾಣೆ ಪೊಲೀಸರ ಕಾರ್ಯವನ್ನು ಡಿವೈಎಸ್ಪಿ ಶಾಂತವೀರ ಶ್ಲಾಘಿಸಿದರು. ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮೊಬೈಲ್ ಕಳೆದುಕೊಂಡ ಮಾಲೀಕರಿಗೆ ಮೊಬೈಲ್ಗಳನ್ನು ಹಸ್ತಾಂತರಿಸಿದ ಬಳಿಕ ಮಾತನಾಡಿದರು. ಸದರ್ ಬಜಾರ್ ಪೊಲೀಸ್ ಠಾಣೆಯ ಸಿಪಿಐ ಉಮೇಶ್ ಕಾಂಬ್ಳೆ ನೇತೃತ್ವದ ತಂಡ ಮೊಬೈಲ್ಗಳನ್ನು ಪತ್ತೆ ಮಾಡಿ ಮೊಬೈಲ್ಗಳನ್ನು ವಾರಸುದಾರರಿಗೆ ನೀಡಿದ್ದಾರೆ. ಮೊಬೈಲ್ ಕಳ್ಳತನ ಹಾಗೂ ಕಳೆದು ಹೋದ ಸಾರ್ವಜನಿಕರು CEIR ಪೋರ್ಟ್ನಲ್ಲಿ ದಾಖಲೆಗಳು ಸಲ್ಲಿಸಿ ದೂರು ನೀಡಬೇಕು. ಪೋರ್ಟ್ನಲ್ಲಿ ಮೊಬೈಲ್ನ IMEI ನಂಬರ್, OTP, ಅಗತ್ಯ ವಿವರ ಸಹಿತ ದೂರು ಸಲ್ಲಿಸಬೇಕೆಂದರು. ಕಳ್ಳತನ ಮಾಡಿದವರು ಮೊಬೈಲ್ಗೆ ಹೊಸ ಸಿಮ್ ಹಾಕಿದ ತಕ್ಷಣವೇ ಪೊಲೀಸ್ ಠಾಣೆಗೆ ಎಚ್ಚರಿಕೆ ಸಂದೇಶ ಬರುತ್ತದೆ. ಆಗ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಮೊಬೈಲ್ ಸಿಮ್ ಲೊಕೇಶನ್ ಪತ್ತೆ ಹಚ್ಚಿ ವಶಕ್ಕೆ ಪಡೆದುಕೊಳ್ಳುತ್ತಾರೆ. ನಂತರ ಮೂಲ ಮಾಲೀಕರಿಗೆ ಹಸ್ತಾಂತರ ಮಾಡಲಾಗುತ್ತಿದೆ. ಇಂದು 25 ಮೊಬೈಲ್ಗಳನ್ನು ಪತ್ತೆ ಮಾಡಿ ಮಾಲೀಕರಿಗೆ ಹಸ್ತಾಂತರ ಮಾಡಲಾಗಿದೆ ಎಂದು ತಿಳಿಸಿದರು. ಸುಮಾರು ಬೇರೆ ಬೇರೆ ಟೈಮಲ್ಲಿ ಕಳೆದಿರ್ತಕ್ಕಂಥ ಸುಮಾರು ಮೊಬೈಲ್ಗಳನ್ನು CEIR ಪೋರ್ಟಲ್ ಮುಖಾಂತರ ನಮ್ಮ ಸದರ ಬಜಾರ್ನ CPI ಆಗಿರ್ತಕ್ಕಂಥ ಉಮೇಶ್ ಕಾಂಬ್ಳೆ ಅವರು ಮತ್ತು PS ರವರು ಮತ್ತು ಅವ್ರ ಸಿಬ್ಬಂದಿಯವರು ವಿಶೇಷವಾಗಿರ್ತಕ್ಕಂಥ ಕಾಳಜಿ ವಹಿಸಿ ಅದರಲ್ಲಿ ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತು ನಾವು ಯಾರು ಮೊಬೈಲ್ ಕಳ್ಕೊಂಡಿದ್ದಾರೋ ಅವ್ರಿಗೆ 25 ಮೊಬೈಲ್ಗಳನ್ನು ಅವರಿಗೆ ಹಿಂದಿರಿಸುವಂಥ ಕಾರ್ಯಕ್ರಮ ನಾವು ಮಾಡಿದ್ವಿ. ತುಂಬ ಖುಷಿ ಆಗುತ್ತೆ. ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಉಮೇಶ್ ಕಾಂಬ್ಳೆ ಅವರು ಬಂದಾದ ಮೇಲೆ ಒಳ್ಳೆಯ ಕೆಲಸಗಳನ್ನು ಅವ್ರು ಮಾಡ್ತಾ ಬಂದಿದ್ದಾರೆ. ಅದೇ ನಿಟ್ಟಿನಲ್ಲಿ ಜನರು ಯಾರು ನೊಂದ್ಕೊಂಡಿದ್ದಾರೆ ಬಂದಿರತಕ್ಕಂಥ ಎಲ್ಲರಿಗೂ ಸಹ ಶೀಘ್ರದಲ್ಲೇ ಅವರಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು 25 ಮೊಬೈಲ್ಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ, ಕೆಲವರು ಆಂಧ್ರದವರು ಇದ್ದಾರೆ, ಕೆಲವರು ನಮ್ಮ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟದಲ್ಲಿ ಇರ್ತಕ್ಕಂಥವ್ರು, ಕೆಲವರು ಹೆಣ್ಮಕ್ಳಿದ್ದಾರೆ. ಸುಮಾರು 25 ಮೊಬೈಲ್ಗಳನ್ನು ಇವತ್ತು ನಾವು ಅವ್ರಿಗೆ ಕೊಟ್ಟಿದ್ದೀವಿ. ನಾನು ವಿಶೇಷವಾಗಿ ಅವರು ಸದರ್ ಬಜಾರ್ನ PI ಆಗಿರ್ತಕ್ಕಂಥ ಉಮೇಶ್ ಅವರಿಗೆ ಮತ್ತು ಅವ್ರ PSR ಅವರಿಗೆ ಹಾಗೂ ಇದರಲ್ಲಿ ಯಾರು ಕೆಲಸ ಮಾಡಿದ್ದಾರೆ ನಮ್ಮ ಇಬ್ಬರು ಸಿಬ್ಬಂದಿಗಳು ಅವ್ರಿಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರ್ಯಾರು ಮೊಬೈಲ್ಗಳನ್ನು ಕಳ್ಕೊಂಡಿರ್ತಕ್ಕಂಥ ಮೊಬೈಲ್ಗಳನ್ನು ಮತ್ತೆ ವಾಪಸ್ ಪಡ್ಕೊಂಡಿದ್ದಾರೆ ಅವ್ರಿಗೆ ನಾನು ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಮೇಲೆ ಇದೊಂದು CEIR ಪೋರ್ಟಲ್ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಇದು ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಇದೆ CEIR ಪೋರ್ಟಲ್. ಇದು ಸೆಂಟ್ರಲೈಸ್ ಆಗಿರ್ತಕ್ಕಂಥದ್ದು. ನಾವು ಒಂದು ಸರಿ ಮೊಬೈಲನ್ನು ಕಳ್ಕೊಂಡಾದ್ಮೇಲೆ ನಾವು ಸ್ಟೇಷನಲ್ಲಿ ಏನು ಮಾಡ್ತೀವಿ, ಒಂದು ಮಿಸ್ ಅಂತ ಮಾಡ್ಕೊಳ್ತೀವಿ ನಾವು. ಅದನ್ನು ಈ ಪೋರ್ಟಲಲ್ಲಿ ಸ್ಟೇಷನಲ್ಲಿ ಮಾಡ್ತಾರೆ ಅಥವಾ ತಾವೇ ಮೊಬೈಲ್ ಆ್ಯಪ್ಗಳಲ್ಲಿ ಈ ಪೋರ್ಟಲಲ್ಲಿ ನಾವೇನಾದರೂ ಅದರ ಸಂಪೂರ್ಣ ಮಾಹಿತಿನ ನಾವು ಕೊಟ್ಟೋದಾದರೆ ಅದರಲ್ಲಿ 2 ಭಾಗ ಇರ್ತದೆ. ಒಂದು ನಮ್ಮ ವೈಯಕ್ತಿಕ ವಿವರವನ್ನು, ಎರಡನೇದು ನಮ್ಮ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ಕಳೆದಿದೆ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ವಿವರ ಇರ್ತದೆ. ಆ 2 ವಿಭಾಗಗಳನ್ನು ನಾವು ಪೋರ್ಟಲಲ್ಲಿ ನಾವು ಅಪ್ಲೋಡ್ ಮಾಡೋದಾದಮೇಲೆ ಕೆಲವು ದಿನಗಳಾದಮೇಲೆ ಆ ಮೊಬೈಲ್ಗಳನ್ನು ಬಳಕೆ ಮಾಡ್ತಕ್ಕಂಥ ಕಳ್ಕೊಂಡೋಗಿರ್ತಕ್ಕಂಥವ್ರು ಅಥವಾ ಯಾರು ಕದ್ಕೊಂಡೋಗಿರ್ತಾರಲ್ಲ ಅವ್ರ ಮೊಬೈಲ್ಗಳನ್ನು ಮತ್ತೆ ಅದನ್ನು ಬೇರೆ ಸಿಮ್ ಹಾಕಿನೋ ಅಥವಾ ಬೇರೆ ರೀತಿಯಲ್ಲಿ ಅದನ್ನು ಬಳಕೆ ಮಾಡೋಕ್ಕೆ ಶುರು ಆದಾಗ ನಮಗೆ ಸಿಗ್ನಲ್ ಬರ್ತದೆ. ಸಿಗ್ನಲ್ ಬಂದಾದಮೇಲೆ ಇದು ಯಾರು ಯೂಸ್ ಮಾಡ್ತಿದ್ದಾರೆ ಅವ್ರದ್ದು ಪ್ರೆಸೆಂಟ್ ಅಡ್ರೆಸ್ ಏನಂತ ಮಾಹಿತಿ ಸಿಗುತ್ತೆ. ಆ ಮಾಹಿತಿ ಆಧಾರ ಮೇಲೆ ನಾವು ನಮ್ಮ ರಾಷ್ಟ್ರದ ಯಾವುದೇ ಭಾಗದಲ್ಲಿದ್ದರೂ ಸಹ ಅಲ್ಲಿ ಹೋಗಿ ಪತ್ತೆ ಹಚ್ಚಿ ತೊಗೊಂಬಂದಿರ್ತಕ್ಕಂಥದ್ದು ಉದಾಹರಣೆ ಇದೆ. ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಸಹ ಮೊಬೈಲ್ಗಳನ್ನು ಹುಡ್ಕೊಂಬಂದು ಕಳ್ಕೊಂಡಿರ್ತಕ್ಕಂಥವ್ರಿಗೆ ವಾಪಸ್ ಕೊಡುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾಯಿದೆ. ಈಗಾಗಲೇ ಸೆಂಟ್ರಲೈಸ್ ಇರೋದ್ರಿಂದ ಸುಮಾರು ಒಂದು 33 ಲಕ್ಷಕ್ಕೆ ಹೆಚ್ಚು ಮೊಬೈಲ್ಗಳು ಈ ಥರ ಕಳೆದೋಗಿರ್ತಕ್ಕಂಥದ್ದನ್ನ ಬ್ಲಾಕ್ ಮಾಡಲಾಗಿದೆ. ಆ ಬ್ಲಾಕ್ ಆದಮೇಲೆ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಈಗಾಗಲೇ ಟ್ರೇಸ್ ಮಾಡಲಾಗಿದೆ. ಅಂದರೆ ಟ್ರೇಸ್ ಆಗಿ ಯಾರು ಕಳ್ಕೊಂಡಿರ್ತಾರೋ ಅವ್ರಿಗೆ ವಾಪಸ್ ಕೊಡುವಂಥ ಕೆಲಸ ಮಾಡಲಾಗಿದೆ. ಇದು ಒಂದು ಉತ್ತಮವಾಗಿರ್ತಕ್ಕಂಥ ಪೋರ್ಟಲ್ ಇದೆ. ಪಬ್ಲಿಕ್ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಇದನ್ನು ಬಳಕೆ ಮಾಡ್ಕೋಬೇಕು. CEIR ಪೋರ್ಟಲನ್ನು ಬಳಕೆ ಮಾಡ್ಕೊಳ್ಳಿ. ನಿಮ್ಮ ಕಳೆದಿರ್ತಕ್ಕಂಥ ವಸ್ತುಗಳನ್ನು ಇಮಿಡಿಯೇಟ್ಲಿ ಪೋರ್ಟಲಲ್ಲಿ ಅದರ ವಿಶೇಷವಾಗಿ ಮೊಬೈಲ್ಗಳನ್ನು
ನಾವು ಅಪ್ಲೋಡ್ ಮಾಡಿದರೆ 100% ನಮ್ಮ ಮೊಬೈಲ್ ವಾಪಸ್ ಸಿಗುತ್ತೆ ಅನ್ನೋಕ್ಕೆ ಇವತ್ತು ನಾವು 25 ಮೊಬೈಲ್ ಏನು ಕೊಟ್ಟಿದ್ದಲ್ಲ ಅದೊಂದು ಉದಾಹರಣೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಉತ್ತಮ ಕೆಲಸ ಮಾಡಿರ್ತಕ್ಕಂಥ ಸದರ್ ಬಜಾರ್ ಪೊಲೀಸ್ ಠಾಣೆಗೆ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವ್ರಿಗೆ, ಆಮೇಲೆ ಯಾರಿವತ್ತು ಮೊಬೈಲನ್ನು ರಿಸೀವ್ ಮಾಡಿ ಈ ಸಂದರ್ಭದಲ್ಲಿ ಸಿಪಿಐ ಉಮೇಶ್ ಕಾಂಬ್ಳೆ ಸೇರಿದಂತೆ ಠಾಣೆಯ ಸಿಬ್ಬಂದಿ, ಕಳೆದ ಮೊಬೈಲ್ಗಳ ಮಾಲೀಕರು ಇದ್ದರು. ಕೆಂಪೇಗೌಡ ಅವರ ದೂರದೃಷ್ಟಿಯಿಂದಲೇ ಬೆಂಗಳೂರು ಇಂದು ವಿಶ್ವ ಮಟ್ಟದಲ್ಲಿ ಬೆಳೆಯಲು ಸಾಧ್ಯವಾಗಿದೆ. ಮಹಾನಗರದಲ್ಲಿ ಅನೇಕ ಜಾತಿ ಜನಾಂಗದವರು ಆಶ್ರಯ ನೀಡಿ ಅವರಿಗಾಗಿ ಪೇಟೆಗಳನ್ನು ನಿರ್ಮಾಣ ಮಾಡಿ ಏಕೈಕ ರಾಜ ಕೆಂಪೇಗೌಡರು. ಕೆಂಪೇಗೌಡರ ದೂರದೃಷ್ಟಿಯಿಂದಲೇ ಬೆಂಗಳೂರು ಇಂದು ವಿಶ್ವ ಮಟ್ಟದಲ್ಲಿ ಬೆಳೆಯಲು ಸಾಧ್ಯವಾಗಿದೆ. ಮಹಾನಗರದಲ್ಲಿ ಅನೇಕ ಜಾತಿ ಜನಾಂಗದವರಿಗೆ ಆಶ್ರಯ ನೀಡಿ ಅವರಿಗಾಗಿ ಪೇಟೆಗಳನ್ನು ನಿರ್ಮಾಣ ಮಾಡಿದ ಏಕೈಕ ರಾಜ ಕೆಂಪೇಗೌಡರು. ಅವರ ಸಾಧನೆ, ಚರಿತ್ರೆ, ಕೊಡುಗೆಗಳನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಲು ಮುಂದಾಗಬೇಕು. ಜೊತೆಗೆ ಅವರು ನೀಡಿದ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹಿರಿಯ ಸಾಹಿತಿ ವೀರ ಹನುಮಾನ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಮಾತನಾಡಿದರು. 500 ವರ್ಷಗಳಿಂದ ಬೆಳೆದ ಬೆಂಗಳೂರು ಮಹಾನಗರ ಹೆಮ್ಮೆಯ ಸಿಲಿಕಾನ್ ಸಿಟಿ ಸೇರಿದಂತೆ ಅನೇಕ ಹೆಸರಿನಿಂದ ಕರೆಯಲ್ಪಡುತ್ತದೆ. ಕಳೆದ 30 ವರ್ಷಗಳ ಹಿಂದೆ ಕೆಂಪೇಗೌಡರು ಯಾರು ಎಂಬುದು ಗೊತ್ತಿರಲಿಲ್ಲ. ಇಂದು ಅವರ ಸಾಧನೆ, ಕೊಡುಗೆ, ಚರಿತ್ರೆ ಬಗ್ಗೆ ಪಠ್ಯಗಳಲ್ಲಿ ಅಳವಡಿಸಿ ಪ್ರತಿಯೊಬ್ಬರಿಗೂ ಮಾಹಿತಿ ತಿಳಿಸಿಕೊಳ್ಳುವಂತಾಗಿದೆ ಎಂದರು. ಕೇವಲ 60 ವರ್ಷ ಬದುಕಿ ಜೀವನ ನಡೆಸಿದ ಕೆಂಪೇಗೌಡರು ಬೆಂಗಳೂರಿನಲ್ಲಿ ರಸ್ತೆಗಳಿಗೆ, ಬಸ್ ನಿಲ್ದಾಣ ಸೇರಿದಂತೆ ಅನೇಕ ಕಡೆಗಳಲ್ಲಿ ಅವರ ಹೆಸರು ಇಡಲಾಗಿದೆ. ವಿಶ್ವ ಮಟ್ಟದಲ್ಲಿ ಬೆಂಗಳೂರು ಬೆಳೆಯಲಿಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಎಂದು ತಿಳಿಸಿದರು. ಕೆಂಪೇಗೌಡರು ಮೂಲತಃ ವಿಜಯನಗರ ಅರಸರ ಪಾಳೆಗಾರರಾಗಿದ್ದರು. ಬಾಲ್ಯದಲ್ಲಿ ಕಡಿಮೆ ಶಿಕ್ಷಣ ಪಡೆದುಕೊಂಡಿದ್ದರು. ಬಾಲ್ಯದಿಂದಲೇ ಪ್ರಜಾಪ್ರಭುತ್ವ ಪರಿಕಲ್ಪನೆಯನ್ನು ಕಟ್ಟಲು ದೂರದೃಷ್ಟಿ ಇಟ್ಟುಕೊಂಡವರಾಗಿದ್ದರು. ಬೆಂಗಳೂರಿನಲ್ಲಿ ಅನೇಕ ಪೇಟೆಗಳನ್ನು ಮಾಡಿದ ಅನೇಕ ಜಾತಿ ಜನಾಂಗಕ್ಕೆ ಸೂರು ಕಲ್ಪಿಸಿಕೊಟ್ಟು ಬೆಳೆಯಲು ಕಾರಣೀಭೂತರಾಗಿದ್ದಾರೆ ಎಂದರು. ಇದೇ ವೇಳೆ ಕಾರ್ಯಕ್ರಮವನ್ನು ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹ ಮಾಡಿಗಿರಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಈರಣ್ಣ ಕೋಸಿಗಿ, ಪಿಯು ಕಾಲೇಜು ಉಪನ್ಯಾಸಕ ಗೋವರ್ಧನ್ ರೆಡ್ಡಿ, ಇಸ್ಮಾಯಿಲ್ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು. ಭಾರತ ಸರ್ಕಾರ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಸಂಜಯ್ ಕುಮಾರ್ ಅವರನ್ನು ನವದೆಹಲಿಯಲ್ಲಿ ಸಂಸದ ಜಿ. ಕುಮಾರ್ ನಾಯ್ಕ್ ಅವರು ಭೇಟಿ ಮಾಡಿ ರಾಯಚೂರು ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಶಾಶ್ವತ ಬೋಧಕ ಸಿಬ್ಬಂದಿಗಳನ್ನು ನೇಮಿಸಿಕೊಳ್ಳಲು ಕುರಿತು ಚರ್ಚೆ ನಡೆಸಿದರು. ಭಾರತ ಸರ್ಕಾರದ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ಸಂಜಯ್ ಕುಮಾರ್ ಅವರನ್ನು ನವದೆಹಲಿಯಲ್ಲಿ ಸಂಸದ ಜಿ. ಕುಮಾರ್ ನಾಯ್ಕ್ ಭೇಟಿ ಮಾಡಿ ರಾಯಚೂರು ಕೇಂದ್ರೀಯ ವಿದ್ಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಶಾಶ್ವತ ಬೋಧಕ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳುವ ಕುರಿತು ಚರ್ಚಿಸಿದರು. ವರ್ಗಾವಣೆಗೊಂಡ ಸಿಬ್ಬಂದಿಯನ್ನು ಸಕಾಲಿಕವಾಗಿ ಬದಲಾಯಿಸುವುದನ್ನು ಖಚಿತಪಡಿಸಿಕೊಳ್ಳಲು ವ್ಯವಸ್ಥಿತ ವಿಧಾನವನ್ನು ಸ್ಥಾಪಿಸುವುದು, ಇದರಿಂದಾಗಿ ಅಧ್ಯಾಪಕರಲ್ಲಿ ಅಂತರವನ್ನು ತಪ್ಪಿಸುವುದು, ಭವಿಷ್ಯದಲ್ಲಿ ಅಂತಹ ಕುಂದುಕೊರತೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ತ್ವರಿತವಾಗಿ ಪರಿಹರಿಸಲು ಮೇಲ್ವಿಚಾರಣಾ ಕಾರ್ಯ ವಿಧಾನವನ್ನು ಬಲಪಡಿಸಲು ಮನವಿ ಮಾಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನನ್ನ ಜೀವ ಇರುವವರೆಗೂ ರೈತರ ಪರವಾಗಿ ಹೋರಾಟ ಮಾಡುತ್ತೇನೆ, ದೇವೇಗೌಡ. ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಪರ್ಸೆಂಟೇಜ್ ಪಾಲುದಾರರು, ಕೆಲಸ ಮಾಡಿಸಿಕೊಳ್ಳಲು ಬ್ರೋಕರ್ಗಳ ಅವಲಂಬನೆ, ನಿಖಿಲ್ ಕುಮಾರಸ್ವಾಮಿ. ದೇವದುರ್ಗದಲ್ಲಿ ಜನರೊಂದಿಗೆ ಜನತಾದಳ ಸಮಾವೇಶ, ದೇವೇಗೌಡರು ನೀರು ನೀಡಿದ ಪುಣ್ಯಾತ್ಮ, ಮುಕ್ತ ಕಂಠದಿಂದ ಶ್ಲಾಘನೆ. ಏಮ್ಸ್ ಮಂಜೂರಾತಿಗೆ ನ್ಯಾಯಾಂಗ ಹೋರಾಟದ ಅಗತ್ಯ, ಎಲ್ಲರನ್ನು ಒಳಗೊಂಡ ಹೋರಾಟ ಬೇಕು, ಮಹೇಂದ್ರ ಕುಮಾರ್ ಮಿತ್ರ. ನಗರದಲ್ಲಿ 29ರಂದು ಐಹಿಂದ್ ಸಭೆ, ರಾಜ್ಯ ಮಟ್ಟದ ಐಹಿಂದ್ ರತ್ನ ಪ್ರಶಸ್ತಿಗೆ ಆಯ್ಕೆ, ಬಸಪ್ಪ ಕಾರ್ಮುಂಚಿ. ಜಿಲ್ಲೆಯ 23 ಗ್ರಾಮಗಳಲ್ಲಿ ಮೊಹರಂ ಹಬ್ಬ ನಿಷೇಧ, ಡಿಸಿ ನಿತೇಶ್. ಭಾರತವೇ ಜಗತ್ತಿನ ಪ್ರಜಾಪ್ರಭುತ್ವದ ಪಿತಾಮಹ, ಡಾಕ್ಟರ್ ಬಸವರಾಜ್ ಕಳಸ್. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಾಲೆಗಳ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮ,
ಕಡಿಮೆ ಅಂಕ ಪಡೆದವರು ಆಯ್ಕೆ, ಜಾವೀದ್ ಖಾನ್ ಆರೋಪ. ಕಳುವಾದ ಮೊಬೈಲ್ಗಳು ಮಾಲೀಕರಿಗೆ ಹಸ್ತಾಂತರ, ಪೊಲೀಸರ ಕಾರ್ಯಕ್ಕೆ ಶ್ಲಾಘನೆ. ಕೆಂಪೇಗೌಡರ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ, ವೀರ ಹನುಮಾನ್. ಮತ್ತು ಭಾರತ ಸರ್ಕಾರದ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳ ಭೇಟಿ ಮಾಡಿದ ಸಂಸದ ಜಿ. ಕುಮಾರ್ ನಾಯ್ಕ್. ವಾರ್ತೆಗಳನ್ನು ಕಳಿಸಿದವರು ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.